ನಮಸ್ಕಾರ. ಭಾಸ ಮಹಾಕವಿಯ ಹೆಸರಿನಿಂದ ಪ್ರಖ್ಯಾತವಾದಂಥ ಭಾಸ ನಾಟಕ ಚಕ್ರ ಎಂಬ ಹೆಸರು ಗಳಿಸಿದ ಕೃತಿಗಳ ಪರಿಚಯ ಮಾಡಿಕೊಳ್ಳುವ ಈ ಸರಣಿಯಲ್ಲಿ ಮೊದಲನೇ ಕಂತಿನ 5ನೇ ದಿವಸದ ಭಾಷಣಕ್ಕೆ ಬಂದಿದ್ದೀವಿ. ನನ್ನ ಒಂದು ವ್ಯಕ್ತಿಗತವಾದ ಅನಿವಾರ್ಯ ಕಾರಣದಿಂದ ನಾಳೆ ದಿವಸ ಬರೋಕ್ಕಾಗ್ತಾ ಇಲ್ಲ. ಈ ಕಂತಿಗೆ ಇಂದಿಗೆ ಮಂಗಳ. ಮುಂದಿನ ತಿಂಗಳು ಮುಂದಿನ ಕಂತಿನಲ್ಲಿ ಮಿಕ್ಕ ನಾಟಕಗಳನ್ನು ನೋಡುವುದಾಗುತ್ತದೆ. ನಿನ್ನೆ ದಿವಸ ನಾವು ಪಂಚರಾತ್ರದ ಪ್ರಥಮಾಂಕದ ಕಡೆಯಲ್ಲಿದ್ವಿ. ಇನ್ನು ಮಿಕ್ಕ 2 ಅಂಕಗಳು ಗಾತ್ರದ ದೃಷ್ಟಿಯ ಮೊದಲನೇ ಅಂಕಕ್ಕಿಂತ ಸಾಕಷ್ಟು ಚಿಕ್ಕವು. ಪ್ರಾಯಶಃ 2-3 ಅಂಕಗಳು ಸೇರಿ 1ನೇ ಅಂಕದಷ್ಟೇ ಇದೆ ಅಂತ ಅನ್ಬೋದು. ಅದನ್ನು ನಾವು ಪರಿಶೀಲಿಸಿ ಮುಂದೆ ದೂತವಾಕ್ಯದ ಕಡೆಗೆ ಹೋಗ್ಬೋದು. ಮತ್ತು ಮಹಾಭಾರತ ಸಂಬಂಧಿಯಾದ 3 ರೂಪಕಗಳು ಉಳ್ಕೊಳ್ಳುತ್ತವೆ, ಎಲ್ಲ ಏಕಾಂಕಗಳೇ. ಆ ಬಳಿಕ ನಾವು ನೇರವಾಗಿ ಬಾಲಚರಿತಕ್ಕೆ ಹೋಗಿ ಬಾಲಚರಿತದ ಬಳಿಕ ಬೃಹತ್ಕಥಾಧಾರಿತವಾದ ರೂಪಕಗಳಲ್ಲಿ ಅವಿಮಾರಕ, ಚಾರುದತ್ತ, ಪ್ರತಿಜ್ಞಾನಾಟಿಕ ಅವುಗಳನ್ನು ಉಳಿಸಿಕೊಳ್ಳಬಹುದು. ಹೀಗೆ ಇನ್ನು ಒಟ್ಟು ಉಳ್ಕೊಳ್ತಕ್ಕಂಥ 7 ನಾಟಕಗಳನ್ನು ಉಳಿದ ಕಂತಿನ 6 ದಿವಸಗಳಲ್ಲಿ ಮಾಡುವುದಾಗುತ್ತದೆ. ಈಗ ಪಂಚರಾತ್ರದ ಮೊದಲನೇ ಅಂಕದ ಕಡೆಯಲ್ಲಿದ್ದವಲ್ಲ, ಅಲ್ಲಿಗೆ ಬರೋಣ. ನೆನ್ನೆಯೇ ತಿಳಿಸಿದಂತೆ ಪಂಚರಾತ್ರ ಬಹಳ ಸುಂದರವಾದಂಥ ರಚನಾ ಕೌಶಲವನ್ನು, ಭಾಷಾ ಪಾಠವನ್ನು, ಪದ್ಯ ಗುಂಫನವನ್ನು, ಪಾತ್ರ ಚಿತ್ರಣವನ್ನು, ಸಂವಾದ ಕೌಶಲವನ್ನು ಹೊಂದಿರುವಂಥ ರೂಪಕ. ಇದು ಒಂದು ವಿಶಿಷ್ಟತೆ. ಇದನ್ನು ಬರೆದವರು ಯಾರೇ ಆಗಿರಲಿ, ಬರೆದದ್ದು ಒಳ್ಳೆಯ ಕೃತಿ ಅಂತನ್ನುವಂತೆ ಇರಬೇಕು. ರಂಗನಾಥ ಶರ್ಮರು ಭಾಗವತದ ಅನುವಾದ ಮಾಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಭಾಗವತ ಬರೆದದ್ದು ಯಾರು ಒಂದು ದೊಡ್ಡ ಚರ್ಚೆ. ಅದನ್ನು ಬರೆದದ್ದು ವ್ಯಾಸರ, ಅಥವಾ ಅದು ಪರಾಶರರಿಂದ ಪ್ರಣೀತವಾದಂಥ ಪುರಾಣ ಸಂಹಿತೆಯ ಒಂದು ಮಾದರಿಯ, ಅಥವಾ ಆಮೇಲಿನವರು ಇನ್ಯಾರಾದರೂ ಬರೆದರ, ಬೋಪದೇವ ಅನ್ನುವಂಥ ಒಬ್ಬ ಮಧ್ಯಕಾಲೀನ ವಿದ್ವಾಂಸ ಬರೆದದ್ದ, ಹೀಗೆ ದೊಡ್ಡ ಚರ್ಚೆ. ಅವರು ಅದಕ್ಕೆ ಒಂದು ಚರ್ಚೆಯ ಸಮಾಪ್ತಿಯಂತೆ ಪದ್ಯವೊಂದು ಬರೆದಿದ್ದಾರೆ. ವ್ಯಾಸೋವಾ ವ್ಯಾಸತಾತೋವಾ ಬ್ರಹ್ಮಾವಾ ಬ್ರಹ್ಮವಿತ್ ಕವಿ ಯೋವಾ ಕೋವಾ ಭವೇತ್ ಪುನಃ ಬೋಪದೇವಸ್ತು ನಕರ್ಹಿಚಿತ್ ಬೋಪದೇವೋ ನಕರ್ಹಿಚಿತ್ ಅನ್ನುವಂಥ ಒಂದು ಶ್ಲೋಕ ಹೇಳ್ತಾರೆ. ವ್ಯಾಸರ ಅಪ್ಪನೋ, ಬ್ರಹ್ಮನೋ, ಬ್ರಹ್ಮನ ಜ್ಞಾನ ಇರತಕ್ಕಂಥ, ಬ್ರಹ್ಮದ ಜ್ಞಾನ ಇರತಕ್ಕಂಥ ಒಬ್ಬ ಕವಿಯೋ ಯಾರೋ ಬರೆದಿರಬೇಕು. ಇದನ್ನು ಬ್ರಹ್ಮಾವಾ ಬ್ರಹ್ಮವಿತ್ ಕವಿ, ಆ ಥರದವನು ಬರೆದಿರಬೇಕು ಅಷ್ಟೇ ಹೊರತುವೆ ಬೋಪದೇವ ಅಲ್ಲ ಅಂತ. ಅಂದರೆ ಯಾರೋ ಒಬ್ಬ ಕಶ್ಚಿತ್ ವಿದ್ವಾಂಸ ಬರೆಯೋಕ್ಕೆ ಆಗದೇ ಇರುವಂಥ ಕೃತಿ ಅಂತ. ಆ ಮಾತನ್ನು ಮತ್ತೂ ಹೆಚ್ಚಾಗಿ ಈ ಒಂದು ತಿರುವಾಂಕೂರು ನಾಟಕಗಳು ಅಂತ ವಿವಾದಾಸ್ಪದವಾದಂಥದ್ದು ಅಂತಂತಾರಲ್ಲ. ಈಗ ಉದಾಹರಣೆಗೆ ಬಾಬರಿ ಮಸೀದಿ ಅಥವಾ ಬಾಬರಿ ಕಟ್ಟಡ ಅನ್ಬೇಕಾದ್ರೆ ಎ ಡಿಸ್ಪ್ಯೂಟೆಡ್ ಸ್ಟ್ರಕ್ಚರ್, ವಿವಾದಿತವಾದ ಕಟ್ಟಡ ಅಂತ ಅನ್ನುವಂತೆ ಆ ರೀತಿ ಬಹಳ ಜಾಣ್ಮೆಯಿಂದ ಮಡಿಯಲ್ಲಿಟ್ಟು ಅಮಾನತ್ನಲ್ಲಿಟ್ಟು ಬಳಸುವಂಥ ರೀತಿಯಲ್ಲಿ ಹಾಗೂ ಹೇಳ್ಬೋದು. ಆದರೆ ಭಾಷ ಅಂತ ಹೇಳ್ಕೊಳ್ಳೋದಕ್ಕೇನು ಮುಜುಗರ ಪಟ್ಕೊಳ್ಬೇಕಾಗಿಲ್ಲ. 2ನೇ ಭಾಷ, 3ನೇ ಭಾಷ ಅಂತ ಹೇಗೆ ಬೇಕಾದ್ರೂ ಇಟ್ಕೊಳ್ಳೋಣ. ಅದಕ್ಕೇನಂತೆ ಹೆಸರು ಗೊತ್ತಾಗೋವರೆಗೂ ಬೇಕಾದ್ರೆ ಇಂಥ ಹೆಸರಿಂದ ಕರೆಯೋಣ. ಅದಕ್ಕೆ ಯಾಕೆ ತುಂಬ ದೊಡ್ಡ ರಗಳೆ. ಎಷ್ಟೋ ಬಾರಿ ಒಂದೊಂದು ಹೆಸರಿನ ಬಗ್ಗೆ ನಡೆಯುವ ರಗಳೆ ಅದರ ವಿಚಾರ ತತ್ವಗಳ ಬಗ್ಗೆ ನಡೆಯುವಂಥದ್ದಲ್ಲ. ಅದರ ಹೆಸರು ಏನೇ ಆಗಿರಲಿ, ನೋಡಿದ್ದೀರಾ, ಅದರ ಏನು ಗುಣ ಇದೆ ಗಮನಿಸಿದ್ದೀರಾ ಅಂತ ಕೇಳಬೇಕು. ರೋಸ್ ಈಸ್ ಸ್ವೀಟ್ ಬೈ ಎನಿ ನೇಮ್, ರೋಸ್ ಸ್ಮೆಲ್ಸ್ ಬೈ ಎನಿ ನೇಮ್ ಅಂತೆಲ್ಲ ರೋಮಿಯೋ ಜೂಲಿಯೆಟ್ಟಲ್ಲಿ ಶೇಕ್ಸ್ಪಿಯರ್ ಹೇಳ್ತಾನಲ್ಲ. ಹಾಗೆ ಕಿಮವೆಹಿ ಮಧುರಾಣಾಂ ಮಂಡನಂ ನಾಕೃತೀನಾಂ, ಯಾವ ರೀತಿಯಲ್ಲೋ ಅವುಗಳಿಗೆ ಉತ್ಪತ್ತಿ ಯಾವುದೇ ಇದ್ದರೂ ಅವುಗಳ ಒಂದು ವೈಶದ್ಯ, ಸೊಗಸು ತುಂಬ ಚೆನ್ನಾಗಿ ಇರುವಂಥದ್ದು. ಹಾಗೆ ನಾವು ಈ ಒಂದು ಕೃತಿಯನ್ನು ಕಾಣಬಹುದು. ದುರ್ಯೋಧನನ ಯಾಗಶಾಲೆಯ ಆ ವೈತಾನಗಳು, ಅಂದರೆ ವೈತಾನಾಗ್ನಿಗಳು, ಯಜ್ಞಾಗ್ನಿಗಳ ಸೊಗಸನ್ನು ನಾವು ನೋಡಿದ್ವಿ. ಮತ್ತು ದುರ್ಯೋಧನಾದಿಗಳ ಸಂವಾದವನ್ನು ಕೂಡ ಗಮನಿಸಿದ್ವಿ. ದ್ರೋಣರಿಗೆ ಭೀಷ್ಮಾದಿಗಳ ಸಮ್ಮುಖದಲ್ಲಿ ಗುರುದಕ್ಷಿಣೆಯಂತೆ ಗೌರವ ಕೊಡುವಂಥ ಸಂದರ್ಭವನ್ನು ಕವಿ ನಿರ್ಮಾಣ ಮಾಡುವಂಥದ್ದು. ಆಮೇಲೆ ಅದಕ್ಕಾಗಿ ಪಾಂಡವರ ರಾಜ್ಯವನ್ನು ಅವರು ಯಾಚಿಸಿದರೆ ಕೂಡದು ಅಂಥೇಳಿ ಶಕುನಿ ತಡೆಯುವಂಥದ್ದು. ಆ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಆ ಹೊತ್ತಿನಲ್ಲಿ ದ್ರೋಣ ಹೇಳ್ತಾನೆ,
ತ್ವಂ ವಂಚಸೆ ಯದಿ ಮಯಾ ನತವಾತ್ರ ದೋಷಃ ತ್ವಂ ಪೀಡಯಾಮಿ ಯದಿ ವಾಸ್ತು ತವೈಷ ಲಾಭಃ ಭೇದಾಃ ಪರಸ್ಪರಗತಾ ಹಿ ಮಹಾಕುಲಾನಾಂ ಧರ್ಮಾಧಿಕಾರ ವಚನೇಶು ಶಮೀಭವಂತಿ. ಒಳ್ಳೆಯ ಧರ್ಮದ ಮೂಲಕವಾಗಿ ಸಾಂತ್ವದ ಮಾತುಗಳನ್ನು ಆಡಬಹುದು. ನೀನೇ ಕೊಟ್ಟು ಮತ್ತು ಮಾತಿನಲ್ಲಿ ಕೊಟ್ಟು ಕೃತಿಯಲ್ಲಿ ಕೊಡೋದಿಲ್ಲ ಅಂತಂದರೆ ಏನು ಮಾಡುವುದು? ತುಂಬ ಅನ್ಯಾಯವಾಗುತ್ತದೆ. ಇರಲಿ, ನಿನ್ನ ಮೇಲಿನ ವಾತ್ಸಲ್ಯದಿಂದ, ಶಿಷ್ಯ ಅನ್ನುವ ಅಧಿಕಾರದಿಂದ ನಾನು ಪೀಡಿಸ್ತಿದ್ದೀನಿ. ತ್ವಂ ಪೀಡಯಾಮಿ ಯದಿ ವಾಸ್ತು ತವೈಷ ಲಾಭ. ನಿನ್ನನ್ನು ಪೀಡಿಸೋದು ನಿನಗೊಂದು ಲಾಭ ಅಂತ ನೀನು ಭಾವಿಸಿಕೋ. ಭೇದ ಪರಸ್ಪರಗತ ಹಿ ಮಹಾಕುಲಾನ. ಆದರೆ ದೊಡ್ಡ ಮನೆಯಲ್ಲಿ ಆಗುವಂಥ ಒಡಕು ಯಾವುದಿದೆಯಲ್ಲ ಅದು ಲೋಕಕ್ಕೆ ಒಳ್ಳೆಯದಲ್ಲ. ಅದನ್ನು ಧರ್ಮಾಧಿಕಾರ ವಚನೇಶು ಶಮೀಭವಂತಿ. ದೊಡ್ಡ ಮನೆಯ ಒಡಕುಗಳು ಅಂದರೆ ಅರಮನೆಯ ಒಡಕುಗಳು, ರಾಜಕುಲದ ಒಳಸುಳಿಗಳು, ಅದನ್ನು ನಾವು ಸಾಂತ್ವ ವಚನಗಳಿಂದ, ಧರ್ಮಾಧಿಕಾರಯುಕ್ತವಾದ ಮಾತುಗಳಿಂದ ಶಮನ ಮಾಡಿಕೊಳ್ಳಬೇಕಲ್ಲದೆ ಯುದ್ಧದ ಮಟ್ಟಿಗೆ ತೆಗೆದುಕೊಂಡು ಹೋಗಬಾರದು ಅಂತ ಹೇಳ್ಬಿಟ್ಟಂತಾನೆ. ಭೀಷ್ಮರು ಹಾಗೆ ಏಷ ಇದಾನೀಂ ಮಾರ್ಗೇಣ ಆರಬ್ಧ ಸಾಂತ್ವಂ ಹಿ ನಾಮ ದುರ್ವಿನೀತಾನಾಂ ಔಷಧಂ. ಸಾಂತ್ವವೇ ಉದ್ಧಟರಿಗೆ ಒಳ್ಳೆಯ ಔಷಧ ಅಂತ. ಭಾಸನಿಗೆ ಈ ಒಂದು ಕನ್ವಿನ್ಸ್ ಮಾಡುವ, ಆ ನಯಗಾರಿಕೆಯಿಂದ ಹೋಗುವ ಸಾಂತ್ವವನ್ನು, ಸಮಾಧಾನವನ್ನು, ಶಮವನ್ನು, ಸಾಮವನ್ನು ಹೇಳುವಂಥದ್ರ ಬಗ್ಗೆ ತುಂಬ ಆಸ್ಥೆ ಇತ್ತು, ಗೌರವ ಇತ್ತು ಅನ್ನುವಂಥದ್ದು ನಮಗೆ ತಿಳಿಯುತ್ತದೆ. ಆಮೇಲೆ ದುರ್ಯೋಧನ ಕೇಳ್ತಾನೆ, ತೇನಹಿ ಸಮರ್ಥಯಿತು ಮಿಚ್ಛಾಮಿ ಅಂತ ಕೇಳ್ತಾನೆ. ದ್ರೋಣ, ಏನಪ್ಪ ಕೇನ ಸಮರ್ಥಯಿತು ಮಿಚ್ಛಸಿ? ಭೀಷ್ಮೇಣ ಕರ್ಣೇನ ಕೃಪೇಣ ಕೇನ ಕಿಂ ಸಿಂಧುರಾಜೇನ ಜಯದ್ರಥೇನ ಕಿಂ ದ್ರೋಣಿನಾಹೋ ವಿದುರೇಣ ಸಾರ್ಧಂ ಪಿತ್ರ ಸ್ವಮಾತ್ರ ವದಪುತ್ರಕೇನ. ದ್ರೋಣ ಕೇಳ್ತಾನೆ, ಯಾರಿಂದಪ್ಪ ಸಮಾಧಾನ ಪಡ್ಕೊಳ್ಬೇಕು? ಯಾರಿಂದ? ಯಾರು ನಿನಗೆ ಇದರ ಬಗ್ಗೆ ಸಮರ್ಥನೆ ಕೊಡಬೇಕು? ನೀನು ಪಾಂಡವರಿಗೆ ಒಳ್ಳೆಯದು ಮಾಡಬೇಕು, ಅವರಿಗೆ ರಾಜ್ಯವನ್ನು ಪುನಃ ಪ್ರದಾನ ಮಾಡಬೇಕು ಅನ್ನುವಲ್ಲೇ ಯಾರ ಒಪ್ಪಿಗೆಗಾಗಿ ಕಾಯ್ತಾ ಇದೆಯಾ? ಯಾರ ಸಮರ್ಥನೆ ಬೇಕು ಅಂದರೆ ಯಾರಿಂದಲೂ ಅಲ್ಲ. ಭೀಷ್ಮ ಅಲ್ಲ, ಕರ್ಣ ಅಲ್ಲ, ಕೃಪಾ ಅಲ್ಲ, ಜಯದ್ರಥ ಅಲ್ಲ, ಅಶ್ವತ್ಥಾಮ ವಿದುರ ಅಲ್ಲ, ಧೃತರಾಷ್ಟ್ರ ಗಾಂಧಾರಿಯರು ಅಲ್ಲ. ಯಾರಿಂದ? ಸೌಬಲೇಯ ಅಂತ ಹೆಸರಾದ ಗಾಂಧಾರಿಯ ಸೋದರ, ಕನಿಷ್ಠ ಸಹೋದರ ಅಂತ ಅವನಿದ್ದಾನೆ, ಶಕುನಿ, ಅವನು ಅಂತ. ನಹಿ ಮಾತುಲೇನ ಅಂತ. ಶಕುನಿನ ಹಂತ ವಿಪನ್ನಂ ಕಾರ್ಯಂ, ನಮ್ಮ ಕೆಲಸ ಕೆಡ್ತು ಅಂತಾನೆ. ಯಾಕೆಂದರೆ ಅವನು ಆಶೀರ್ವಾದ ಮಾಡುವಾಗಲೇ ಜರಾಸಂಧಂತರ ಬಾಳು ಅಂತ ಆಶೀರ್ವಾದ ಮಾಡುವನಲ್ಲ. ಮತ್ತು ಕರೀತಾನೆ, ಮಾವ ಈ ಕಡೆ ಬಾ, ಮಾತುಲ ಇತಸ್ತಾವತ್ ಅಂತ ಹೇಳ್ಬಿಟ್ಟು ಕರೀತಾನೆ. ಆಯಿತು, ಭವತು ಏವಂ ತಾವತ್ ಕರಿಷ್ಯೆ ವತ್ಸ ಗಾಂಧಾರ ರಾಜ ಇತಸ್ತಾವತ್ ಬಾಪ ಅಂತ ದ್ರೋಣನು ಕರೀತಾನೆ. ಬರ್ತಾನೆ. ಆಗ ಹೇಳ್ತಾನೆ, ಕ್ರೋಧಪ್ರಾಯಂ ವಯೋಜೀರ್ಣಂ ಕ್ಷಂತವ್ಯಂ ಬಟುಚಾಪಲಂ ಅಸ್ಯ ವೃಕ್ಷಸ್ಯ ವಚಃ ಪರಿಶ್ವಂಗ ಶಮೀಕ್ರಿಯ. ಅಪ್ಪ ಶಕುನಿ, ನಾನು ನಿನಗೆ ಯಾವುದಾದ್ರೂ ಒಂದು ಬ್ರಾಹ್ಮಣ ಸಹಜವಾದ ಚಾಪಲ್ಯದಿಂದಲೋ ಉದ್ದಟತನದಿಂದಲೋ ಒರಟಾದ ಮಾತಿದ್ದರೆ ಈ ಆಲಿಂಗನದಿಂದ ಸಮಾಧಾನ ಮಾಡಿಕೊ ಅಂತ ತಬ್ಕೋತಾನೆ. ದ್ರೋಣನೂ ಈ ರೀತಿಯಾಗಿ ಪಾಪ ಕಾರ್ಯವಾಸಿಗೆ ಕತ್ತೆ ಕಾಲ ಕಟ್ಟು ಅಂತ ಮಾಡಬೇಕಾಯಿತು ಅಂತ ಭೀಷ್ಮ ಅಂದುಕೊಳ್ತಾನೆ. ಯೇಷ ಶಿಷ್ಯಸ್ಯ ವಾತ್ಸಲ್ಯಾತ್ ಶಕುನಿಂ ಯಾಚತೆ ಗುರುಹು ಏವಂ ಸಾಂತ್ವೀಕೃತೋ ಯೇಷ ನೈವ ಮುಂಚತಿ ಜಿಂಹತಾಂ. ಆದರೆ ಈ ಪಾಪಿ ಎಷ್ಟು ಸಮಾಧಾನ ಮಾಡಿದ್ರೂ ಶಕುನಿ ಸಮಾಧಾನವಾಗುವಂಥವನಲ್ಲ. ಯಾಕೆ ಅಂತಂದರೆ ಸನ್ನಿಪಾತ ಜ್ವರಕ್ಕೆ ಎಷ್ಟು ಬಾರಿ ನೀರನ್ನು ತಳೆದರೂ ಇನ್ನೂ ಅದು ಪ್ರಕೋಪವೇ ಗೊಳ್ಳುತ್ತದೆ ಅಂತ ಕಾಳಿದಾಸ ಕುಮಾರ ಸಂಭವದಲ್ಲಿ ಹೇಳ್ತಾನೆ. ಆ ರೀತಿ ಆಗುತ್ತದೆ. ಅಹೋ ಷಟಕ್ಕಲ್ವಾಚಾರ್ಯ ಸ್ವಕಾರ್ಯ ಲೋಭಾನ್ ಮಾಂ ಸಾಂತ್ವಯಿತಿ. ಶಕುನಿ ಅಂತಾನೆ, ಓಹೋ ಎಂಥ ಧೂರ್ತ ಆಚಾರ್ಯ, ಸ್ವಕಾರ್ಯ ಲಾಭಕ್ಕಾಗಿ ನನ್ನನ್ನು ಈ ರೀತಿ ತಬ್ಬಿಕೊಳ್ತಾ ಇದ್ದಾನೆ ಅಂತ. ಈಗ ದುರ್ಯೋಧನ ಕೇಳ್ತಾನೆ, ಮಾವ ಕೊಡೋಣವೇ ಪಾಂಡವರಿಗೆ ರಾಜ್ಯ ಅಂತ. ನ ದಾತವ್ಯಮಿತಿ ಮೇ ನಿಶ್ಚಯ, ಕೊಡಬಾರದು ಅಂತಲೇ ನನ್ನ ನಿಶ್ಚಯ. ದುರ್ಯೋಧನ ಹೇಳ್ತಾನೆ, ನೋಡಿ ಹೀಗೆ ಹೇಳ್ತಾ ಇದ್ದಾನಲ್ಲ ಅಂತ. ಆಮೇಲೆ ಶಕುನಿ ಕೇಳ್ತಾನೆ, ಅಲ್ಲಯ್ಯ ನೀನು ಗುರುವಿನ ಹತ್ರ ಶಕುನಿ ಹೇಳ್ತಾನೆ ಅಂತೀಯಲ್ಲ, ನಿನಗಿಷ್ಟೇ ಇದ್ದರೆ ನನ್ನ ಒಪಿನಿಯನ್ ಯಾತಕ್ಕೆ ಕೇಳ್ತೀಯ? ಯದಿ ದಾತವ್ಯ ರಾಜ್ಯ ಕಿಂ ಅಸ್ಮಾಭಿಸ್ಸಾ ಮಂತ್ರಯಸೆ, ಯಾತಕ್ಕೆ ಅಂತಂತಾನೆ. ನಾನು ಸರ್ವಮೇವ ಪ್ರದೀಯತಾಂ, ನಿಂದು ಸೇರಿಸ್ಬಿಟ್ಟು ಕೊಟ್ಬಿಡು ನನಗೇನಂತೆ ಅಂತ. ಕರ್ಣನ ಕೇಳ್ತಾನೆ, ಪಂಚರತ್ನದಲ್ಲಿ ಕರ್ಣ ಒಳ್ಳೆಯವನು, ಮೂಲ ಮಹಾಭಾರತದಲ್ಲಿ ದುಷ್ಟ ಚತುಷ್ಟಯ ಎಲ್ಲ ಸಮಾನವಾಗಿ ಕೆಟ್ಟವರು, ಅದರೊಳಗೇನು ಮೇಲು ಕೀಳು ಇಲ್ಲ. ರಾಮೇಣ ಭುಕ್ತಂ ಪರಿಪಾಲಿತಾಂಚ ಸ್ವಭ್ರಾತೃತಾಂ ನ ಪ್ರತಿಷೇಧಯಾಮಿ ಕ್ಷಮಾಕ್ಷಮತ್ವೇತು ಭವಾನ್ ಪ್ರಮಾಣಂ ಸಂಗ್ರಾಮ ಕಾಲೇಶು ವಯಂ ಸಹಾಯ. ಶ್ರೀರಾಮ ತಮ್ಮಂದರಿಗೆ ಕೂಡ ರಾಜ್ಯವನ್ನು ಹಂಚಿಕೊಟ್ಟ, ಪ್ರೀತಿಯಿಂದ ಇದ್ದ, ಅಂಥ ದಾರಿ ನಾವು ಮೆಚ್ತೀವಿ. ನೀನು ಈ ರೀತಿಯಾದ ತೀರ್ಮಾನಗಳಲ್ಲಿ ಸ್ವತಂತ್ರನಾಗಿರ್ಬೋದು, ಯುದ್ಧದಲ್ಲಿ ಮಾತ್ರ ನಾವು ನಿನಗೆ ಬೆಂಗಾವಲಿಗರೇ ಹೊರತು ಈ ಥರದ ವಿಷಯಗಳಲ್ಲಿ ನಮ್ಮ ಅಭಿಪ್ರಾಯ ಏನು ಬೇರೆ ಆಗೋದಿಲ್ಲ.
ನೀನೇ ನೋಡ್ಕೊ, ನೀನು ದೊಡ್ಡವನು ಅಂತಂದುಬಿಡ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ಬಲವತ್ ಪ್ರತ್ಯಯ ಮಿತ್ರ ಅನುಪಜೀವ್ಯಶ್ಚ ಕಶ್ಚಿತ್ ಕುದೇಶಶ್ಚಿಂತ್ಯತಾಂ ತತ್ರ ವಸೇಯುಃ ಪಾಂಡವಾಹ. ಮಾವ, ಎಲ್ಲಿ ತುಂಬ ವೈರಿಗಳಿದ್ದಾರೋ, ಎಲ್ಲಿ ನೆಲೆ ನಿಲ್ಲೋದಕ್ಕೆ ನೆಮ್ಮದಿಯಾಗ ನೀರು ನೆಲ ಅಂತ ಯಾವುದೂ ಇಲ್ಲವೋ ಅಂಥ ಜಾಗನ ಪಾಂಡವರು ಕೊಡೋಣ ಅಂತ. ಅಂದರೆ ಶಕುನಿಗೆ ಹೀಗಾದರೂ ಒಪ್ಪಿಗೆ ಸಿಗುತ್ತದ, ಶಕುನಿಯ ಒಪ್ಪಿಗೆ ಅಂತ ದುರ್ಯೋಧನನ ಇಂಟೆನ್ಷನ್. ಆದರೆ ಅವನು ಹೇಳ್ತಾನೆ, ಹಂತಭೋ ಶೂನ್ಯಮಿತ್ಯಭಿಧಾಸ್ಯಾಮಿ ಕಹ್ಪಾರ್ಥಾತ್ ಬಲವತ್ತರ ಊಷರೇಶ್ವಪಿ ಸಸ್ಯಂ ಸ್ಯಾತ್ ಯತ್ರ ರಾಜ ಯುಧಿಷ್ಠಿರ. ಅಲ್ಲ, ಎಂಥ ಬಲವತ್ತರವಾದ ವೈರಿ ಇದ್ದರೂ ಅರ್ಜುನ ಇದ್ದಲ್ಲಿ ಶತ್ರುಗಳು ಇರೋಕ್ಕೆ ಸಾಧ್ಯವ? ಧರ್ಮರಾಜ ಇದ್ದ ಮೇಲೆ ಮರುಭೂಮಿಯಲ್ಲೂ ಸಸ್ಯಶ್ಯಾಮಲ ಸಮೃದ್ಧಿ ಆಗುತ್ತದೆ. ಹಾಗಿದ್ದಾಗ ಅವರಿಗೆ ಕೊಡಬಾರದ ಜಾಗ ಅನ್ನುವಂಥದ್ದು ಯಾವುದಿದೆ? ಯಾವುದೂ ಇಲ್ಲ, ಎಲ್ಲವೂ ಕೊಡ್ಬೋದಾದಂಥ ಜಾಗ ಆಗಿಬಿಡುತ್ತೆ. ಏನು ಮಾಡೋದು ಹಾಗಿದ್ದರೆ? ಗುರುಗಳಿಗೆ ನಾನು ಅರ್ಘ್ಯ ಪುರಸ್ಸರವಾಗಿ ಕೊಟ್ಬಿಟ್ನಲ್ಲ ಮಾತು. ಅವನು ಅದನ್ನು ಹೇಳ್ತಾನೆ, ಗುರುಕರತಲ ಮಧ್ಯೆ ತೋಯಂ ಆವರ್ಜಿತಮ್ಮೆ. ದುರ್ಯೋಧನ ಹೇಳ್ತಾನೆ, ಏನು ಮಾಡೋದು? ಶ್ರುತಮಿಹ ಕುಲವೃದ್ಧೈ ಯತ್ ಪ್ರಮಾಣಂ ಪೃಥಿವ್ಯಾಂ. ಕುಲವೃದ್ಧರ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿಬಿಟ್ಟೆ. ತದ್ವಿಧಂ ಅಪನಯೋವ ವಂಚನಾವ ಯಥಾವ. ಈಗ ಬಿಟ್ಟರೆ ವಂಚನೆ ಆಗುತ್ತದೆ, ಅವಿಧೇಯತೆ ಆಗುತ್ತದೆ. ಭವತು ನೃಪ ಜಲಂ ತತ್ ಸತ್ಯಮಿಚ್ಛಾಮಿ ಕರ್ತುಂ. ಏನೇ ಇರಲಿ, ನಾನು ಸತ್ಯವನ್ನೇ ಮಾಡ್ತೀನಿ. ಆಯಿತು. ಅನತವಚನಾನ್ ಮೋಚೇತವ್ಯ ಭವಾನ್ನನು. ಆಯಿತು, ಸುಳ್ಳಾಡಬಾರ್ದು, ನಿನ್ನ ಮಾತು ವ್ಯರ್ಥ ಆಗಬಾರ್ದಲ್ವಾ, ನಾನು ನೋಡ್ಕೋತೀನಿ ಅಂತಾನೆ ಶಕುನಿ. ಹೌದು, ಅದೇ ತಾನೇ ನನಗೆ ಇನ್ನೇನು ಅಂತಾನೆ. ಆ ತತ್ಕ್ಷಣವೇ ನಾನೊಂದು ಕಂಡೀಷನ್ ಹಾಕ್ತೀನಿ ಅಂತ ಶಕುನಿ ಅಂತಾನೆ. ಏನದು ಅಂತಂದರೆ, ಇದು ಪಂಚರಾತ್ರೇಣ ಪಾಂಡವಾನಾಂ ಪ್ರವೃತ್ತಿ ಉಪನೇತವ್ಯ ರಾಜ್ಯಸ್ಯಾರ್ಧಂ ಪ್ರದಾಸ್ಯತಿ ಕಿಲ. 5 ರಾತ್ರಿಗಳಲ್ಲಿ ಪಾಂಡವರನ್ನು ನಮ್ಮ ಕಣ್ಣೆದುರಿಗೆ ಇಟ್ಟುಬಿಡಿ, ಆಗುತ್ತದೆ ಅಂತ. ಅವರು ಅಜ್ಞಾತವಾಸದಲ್ಲಿರೋದ್ರಿಂದ ಹೊರಗೆ ಬರೋಲ್ವಾದ್ದರಿಂದ 5 ರಾತ್ರಿಗಳಲ್ಲಿ ಸಿಗೋಲ್ಲ ಅಂದರೆ ಅವ್ರಿಗೆ ರಾಜ್ಯ ಕೊಡೋಲ್ಲ. ಇದು ಅವನ ಈಕ್ವೇಷನ್. ಇದೇನಪ್ಪ? ಏಕರ್ತು ಕಾಮೈಶ್ಚಲನಂ ಭವದ್ಭಿ ಸಂವತ್ಸರೈರ್ದ್ವಾದಶಭಿರ್ನ ದೃಷ್ಟಾ ತೇ ಪಂಚರಾತ್ರೇಣ ಮಯೋಪನೇಯ ವರಂ ಹ್ಯದತ್ತಂ ವಿಶದಾಕ್ಷರೇಣ. ನೀವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲಿ ನಿಮಗೆ ಸಿಗದೇ ಇದ್ದಂಥವರು ಈಗ 5 ರಾತ್ರದಲ್ಲಿ ಸಿಗ್ತಾರಾ? ಬಾಯಿಂದ ಆಗೋಲ್ಲ ಅಂತಲೇ ಹೇಳ್ಬೋದಲ್ಲ ಇದಕ್ಕಿಂತ ಅಂತ ಭೀಷ್ಮ ಹೇಳ್ತಾರೆ, ಪೌತ್ರ ದುರ್ಯೋಧನ ಅಚ್ಚಲೋ ಧರ್ಮ. ಧರ್ಮಕ್ಕೆ ಕಪಟ ತಟಪಟ ಆಗಬಾರ್ದು. ಹಾಗಾಗಿ ವಯಮಪಿ ತಾವದಸ್ಮಿನ್ನರ್ಥೆ ಪ್ರೀತಾಸ್ಮ. ನನಗೂ ದ್ರೋಣನ ಅಪೇಕ್ಷೆಯೇ ಉಂಟು. ಹಾಗಾಗಿ ವರ್ಷೇಣವಾ ವರ್ಷಶತೇಣ ತೇಷಾಂ ತ್ವಂ ಪಾಂಡವಾನಾಂ ಕುರು ಸಂವಿಭಾಗಂ ತಸ್ಮಾತ್ ಪ್ರತಿಜ್ಞಾಂ ಕುರುವೀರ ಸತ್ಯಾಂ ಸತ್ಯ ಪ್ರತಿಜ್ಞಾ ಹಿ ಸದಾ ಕುರೂಣಂ. ಆಯಿತು, 5 ರಾತ್ರಿ ಆಗಲಿ, ಪ್ರತಿಜ್ಞೆ ಮಾಡುವಂತ. ಏಷೇವ ಮೇ ನಿಶ್ಚಯ, ಇದೇ ನನ್ನ ನಿಶ್ಚಯ ಅಂತ ದುರ್ಯೋಧನ ಹೇಳ್ತಾನೆ. ದ್ರೋಣ ಅಂದುಕೋತಾನೆ, ಅದ್ಯ ಮೇ ಕಾರ್ಯಲೋಭೇನ ಹನುಮತ್ವಂ ಗತಾಸ್ಪೃಹ ಲಂಘಯಿತ್ವಾರ್ಣವಂ ಏನ ನಷ್ಟಾಸೀತ ನಿವೇದಿತ. ಇವತ್ತು ನನಗೆ ಹನುಮಂತನ ಪರಿಸ್ಥಿತಿ ಬಂತು. ಸಮುದ್ರ ದಾಟಿ 1 ದಿವಸದಲ್ಲಿ ಸೀತೆಯ ಅಸ್ತಿತ್ವ ತಿಳ್ಕೊಂಡು ಬರುವಂಥದ್ದು, ಈಗ 5 ರಾತ್ರದಲ್ಲಿ ಪಾಂಡವರನ್ನು ಹಿಡ್ಕೊಡ್ಬೇಕಾಯ್ತಲ್ಲ ಅಂತ. ಹೇಗೆ ಅಂತಂದುಕೊಳ್ತಾನೆ. ಅಷ್ಟು ಹೊತ್ತಿಗೆ ನೋಡಿ, ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದವರಿಗೆ ಅನುಕೂಲತೆಗಳು ಬಂದೂ ಬಿಡುತ್ತವೆ ಅನ್ನೋದಕ್ಕೆ ಒಬ್ಬ ಭಟ ಪ್ರವೇಶ ಮಾಡ್ತಾನೆ. ಬಂದು ಅವನು ಹೇಳ್ತಾನೆ, ವಿರಾಟೇಶ್ವರ ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಎತ್ತಿದಾಗ ವಿರಾಟನ ಕಡೆಯಿಂದ ಬಂದ ಭಟ, ಈ ಯಜ್ಞಕ್ಕಾಗಿ ಬರಬೇಕಿತ್ತು. ರಾತ್ರೌ ಛನ್ನೇನ ಕೇನಾಪಿ ಬಾಹುಭ್ಯಾಮೇವ ಹಿಂಸಿತಂ ದೃಶ್ಯತೆ ಹಿ ಶರೀರಾಣಾಂ ಅಶಸ್ತ್ರಜನಿತೋ ವಧ. ಕೀಚಕನ ವಧೆ, ಅವನ ಸೋದರರ 101 ಜನರ ವಧೆ ಆಯಿತು. ಅದು ಅಶಸ್ತ್ರ ವಧೆ, ತೋಳಿಂದಲೇ ಮಾಡಿದಂತಹ ಒಂದು ಸೆಣಸಾಟದಲ್ಲಿ ಪುಡಿಗಟ್ಟಿದ ಎಲ್ಲರನ್ನೂ ಯಾರೋ ಒಬ್ಬ ವ್ಯಕ್ತಿ ಈ ಚಿಂತೆ ಬಂದಿರುವಂಥದ್ದು. ಆ ಕಾರಣದಿಂದ ಆ ಸೂತಕ, ಆ ಸಂಕಟ, ಬಂಧು ಯೋಗ ವ್ಯಸನ, ಹೀಗಾಗಿ ನಮಗೆ ಬರೋಕ್ಕಾಗಲಿಲ್ಲ, ಕ್ಷಮಿಸಬೇಕು ಅಂತ ಅವನು ಸೇವಕರನ್ನು ಕಳಿಸಿಕೊಟ್ಟಿದ್ದಾನೆ. ಭೀಷ್ಮ ಹೇಳ್ತಾನೆ, ಕಥಂ ಅಶಸ್ತ್ರೇಣೇತಿ ಭೋ ಆಚಾರ್ಯ ಅಭ್ಯುಪಗಮ್ಯತಾಂ ಪಂಚರಾತ್ರಂ. ದ್ರೋಣಾಚಾರ್ಯರೇ, ಅಶಸ್ತ್ರವಧೆ ಅಲ್ವೇ, ಒಪ್ಕೊಳ್ಳಿ ಕಂಡೀಷನ್ನು ಅಂತಾರೆ. ಹೇಗೆ ಅಂದರೆ, ಭೀಮಸೇನಸ್ಯ ಲೀಲೈಷಾ ಸುವ್ಯಕ್ತಂ ಬಾಹುಶಾಲಿನಃ ಯೋಸ್ಮಿನ್ ಭ್ರಾತೃಶತೆ ರೋಷಃ ಸತಸ್ಮಿನ್ ಫಲಿತಶ್ಯತೆ. ಇದು ಭೀಮನದೇ ಕೆಲಸ, ಇನ್ಯಾರ್ದು? ಅವನ ಲೀಲೆ, ತೋಳುಳ್ಳ ಭೀಮನ ಲೀಲೆ. ಈ 100 ಜನ ದಾಯಾದರಲ್ಲಿ ತೋರಿಸಬೇಕಾದ ರೋಷವನ್ನು ಅಲ್ಲಿ 101 ಜನರಲ್ಲಿ ತೋರಿಸಿದ್ದಾನೆ ಅಷ್ಟೇನೆ ಅಂತ. ಕಥಂ ಭವಾನ್ ಜಾನಾತಿ? ದ್ರೋಣ ಕೇಳ್ತಾನೆ. ಭೀಷ್ಮ ಹೇಳ್ತಾನೆ, ಕಥಂ ಪಂಡಿತ? ಅಯ್ಯೋ ವಿದ್ವಾಂಸ, ಇಷ್ಟು ಗೊತ್ತಾಗಲಿಲ್ವಾ? ಕೂಲೇಶು ಭ್ರಾಂತಾನಾಂ ಬಾಲಚಾಪಲಂ ನಾಭಿಜಾನಂತಿ ವತ್ಸಾನಾಂ ಶೃಂಗಸ್ಥಾನಾನಿ ಗೌರುಷಾಹ. ಅಲ್ಲ,
ನದಿಯ ದಡದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಮುದಿಯತ್ತುಗಳಿಗೆ ಆ ಮರಳಿನ ದಿಬ್ಬಗಳ ಮೇಲೆಲ್ಲ ತಿವಿದಿರ್ತಕ್ಕಂತಹ ಕೊಂಬು ಮೊಳಿತಾ ಇರುವ ಕರುಗಳ ಆಟ ಗೊತ್ತಾಗೋದಿಲ್ವಾ? ಹಾಗೆ ನಾವು ಪಳಗಿದವರು ಈ ಯುದ್ಧತಂತ್ರದಲ್ಲಿ ನಮ್ಮ ಮೊಮ್ಮಕ್ಕಳು ನಿಮ್ಮ ಶಿಷ್ಯರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ವೇ? ಹಾಗಾಗಿ ದ್ರೋಣ ಗೌರುಷ ಇತಿ ಅಂತ ಸಿದ್ಧಂ ಕಾರ್ಯಂ ಪುತ್ರ ದುರ್ಯೋಧನ ಅಸ್ತು ಪಂಚರಾತ್ರಂ. ಈಗ ನೋಡಿ, ದ್ರೋಣಾಚಾರ್ಯರಿಗೆ ಸ್ವಲ್ಪ ಮಂಕಾಗಿದ್ದ ಬುದ್ಧಿ ಚುರುಕಾಯಿತು. ಓಹೋ, ಇಲ್ಲಿ ಗೋವೃಷ ಅನ್ನೋದರಿಂದ ಗೋಗ್ರಹಣಕ್ಕೂ ಸೂಚನೆ ಉಂಟು. ಉತ್ತರ ಗೋಗ್ರಹಣ, ದಕ್ಷಿಣ ಗೋಗ್ರಹಣ ಮಾಡ್ತೀವಿ, ಪಾಂಡವರ ಹೊರಗೆ ಬರುವಂತೆ ದಿಗ್ಬಂಧನ ಮಾಡೋಣ. ಮೂಗನ್ನು ಹಿಡಿದ್ರೆ ಬಾಯಿ ತೆರೆಯುತ್ತೆ, ಅಂಗೈ ಆಡಿದ್ರೆ ಮುಂಗೈ ಆಡುತ್ತದೆ ಅಂತ ಗಾದೆ ಇದೆ. ಆ ಥರ ಮಾಡ್ತೀವಿ, ಆಯಿತು ಒಪ್ಪಿಕೊಂಡ್ವಿ ಈ ಪಣ ಅಂತಂತಾರೆ. ಆಮೇಲೆ ಎಲ್ಲ ಯಜ್ಞ ಸಮಾರಂಭಕ್ಕಾಗಿ ಬಂದಂಥ ರಾಜರುಗಳಿಗೆ ಈಗ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದೀರ ತಾನೆ, ನೀವು ಈ ದುರ್ಯೋಧನ 5 ರಾತ್ರಗಳ ಪಣ ಇಟ್ಟಿರ್ತಕ್ಕಂಥದ್ದು ಆಯಿತು. ಈಗ ನಾವು ವಿರಾಟ ಉದ್ದಟತನ ಮಾಡಿದ್ದಾನೆ, ಯಜ್ಞಕ್ಕೆ ಬರದೆ ಅವನ ಮೇಲೆ ನಾವೀಗ ಸೇಡು ತೀರಿಸ್ಕೊಳ್ಬೇಕಾಗಿದೆ ಅಂಥೇಳಿ ಭೀಷ್ಮನ ಮೂಲಕವಾಗಿ ಹೇಳಿಸ್ತಾರೆ. ಪೌತ್ರ ದುರ್ಯೋಧನ ಅಸ್ತಿ ಮಮ ವಿರಾಟೇನ ಅಪ್ರಕಾಶಂ ವೈರಂ ಅಥ ಭವತಃ ಯಜ್ಞಂ ಅನುಭವಿತುಂ ಅನಾಗತ ಇತಿ ತಸ್ಮಾತ್ ಕರಿತಾಂ ತಸ್ಯ ಗೋಗ್ರಹಣಂ. ಅವನ ಮೇಲೆ ನಮಗೆ ವೈರ ಇದೆ, ಯಜ್ಞಕ್ಕೆ ಬೇರೆ ಬರದೆ ಅಪಚಾರ ಮಾಡಿದ್ದಾನೆ, ಈ ವ್ಯಾಜ ಇಟ್ಟುಕೊಂಡು ಹೋಗೋಣ ಅಂತಂದ್ಬಿಟ್ಟು ಎಲ್ಲರೂ ಒಪ್ಕೊಳ್ತಾರೆ. ದರ್ಶಿತ ರಥಶಬ್ದೇನ ರೋಷಂ ಯಶ್ಯಂತಿ ಪಾಂಡವಾ ಅಸ್ತಿ ತೇಷಾಂ ಕೃತಜ್ಞತ್ವಂ ಇಷ್ಟಂ ಗೋಗ್ರಹಣೆ ಸ್ಥಿತಂ. ಪಾಂಡವರಂತೂ ವಿರಾಟನಿಗೆ ಕೃತಜ್ಞರು ಅಲ್ಲಿಯೇ ಇದ್ದಾರೆ, ಅದು ನಮಗೆ ಗೊತ್ತಿರುವಂಥದ್ದೇ. ಈ ಒಂದು ಕೀಚಕ ವಧೆಯಿಂದ ಆದಂಥದ್ದು. ಈಗ ಗೋಗ್ರಹಣದ ಮೂಲಕ ಅವರು ಹೊರಗೆ ಬರ್ತಾರೆ ಅಂತ. ಆಗ ನೋಡಿ, ಭಟ ಸಜ್ಜಾ ಖಲು ರಥಾವಾಹ ಪ್ರವೇಶಾಭಿಮುಖಾಯತೆ, ಎಲ್ಲ ಸಜ್ಜರಾಗಿದ್ದಾರೆ, ಎಲ್ಲ ಸರಿಯಾಗಿದ್ದಾರೆ, ನಾವಿನ್ನು ಯುದ್ಧಕ್ಕೆ ಹೋಗ್ಬೋದು ಅಂತ ಬಂದು ಆದೇಶ ಕೊಡ್ತಾರೆ, ನಿರ್ದೇಶ ಕೊಡ್ತಾರೆ. ದುರ್ಯೋಧನ ಹೇಳ್ತಾನೆ ಎಲ್ಲರೂ ಹೊರಡೋಣ ಅಂತ. ಈ ಸಂದರ್ಭದಲ್ಲಿ ಒಂದು ಶಾರ್ದೂಲ ವಿಕ್ರೀಡಿತ ಪದ್ಯವನ್ನು 3-4 ಜನರ ಸಂಭಾಷಣೆಗಾಗಿ ಕವಿ ಬಳಸ್ಕೊಳ್ತಾನೆ. ನಾನು ಪಿತುಃಕೋಮೆ ವ್ಯಾಧಿ ಹೃದಯ ಪರಿತಾಪ ಖಲು ಮಹಾನ್ ಅನ್ನುವ ಪ್ರತಿಮಾ ನಾಟಕದ 2ನೇ ಅಂಕದ 1ನೇ ಶ್ಲೋಕದ ವಿವರಣೆಯಲ್ಲಿ ಹೇಳಿದ್ದೆ. ಇಲ್ಲಿ ಈ ಥರದ್ದು ಭಾಸನ ಕೌಶಲ ಇಂಥದ್ದು. ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಮೃಚ್ಛಕಟಿಕದಲ್ಲಿ ಕೂಡ ನೋಡ್ತೀವಿ, ಮುಂದಿನ ಕವಿಗಳಲ್ಲಿ ತುಂಬ ಮೃಗ್ಯ, ಭಾಸನಲ್ಲಿಯೇ ಅದು ಹೆಚ್ಚು ಗೊತ್ತಾಗುತ್ತದೆ. ಈತನ ನಾಟಕಗಳ ವೈಶಿಷ್ಟ್ಯ ಏನು ಅಂತ ಪಟ್ಟಿ ಮಾಡುವಲ್ಲಿ ಇದೂ ಒಂದು ವೈಶಿಷ್ಟ್ಯ ಅಂತ ನನಗನ್ನಿಸುತ್ತೆ. ಯಾರೂ ವಿದ್ವಾಂಸರು ಹೇಳಿಲ್ಲ. ಒಂದು ಪದ್ಯವನ್ನು ಹಲವು ತುಂಡುಗಳಾಗಿ ಒಡೆದು ಸಂವಾದ ಮಾಡೋದಕ್ಕೆ ಬಿಡುವಂಥದ್ದು. ಇಂಥದ್ದನ್ನು ಆಮೇಲಿನ ಭಕ್ತಿ ಕಾವ್ಯಗಳಲ್ಲಿ ಹೆಚ್ಚಾಗಿ ನೋಡ್ತೀವಿ. ಅದರೊಳಗೂ ಅನ್ಯಾದೃಶವಾಗಿ ಲೀಲಾಶುಕರಂಥವರಲ್ಲಿ ನಾವು ನೋಡ್ತೀವಿ. ಮತ್ತು ಶೃಂಗಾರ ಕಾವ್ಯ ಶತಕಾದಿಗಳಲ್ಲಿ ಅಮರುಕನಲ್ಲಿ ನೋಡ್ತೀವಿ. ಬಾಲೆ ನಾಥ ವಿಮುಂಚ ಮಾನಿನಿ ಋಷಂ ಅಂತೆಲ್ಲ ಹೇಳಿಬಿಟ್ಟು ಆ ಸಂವಾದ ಬರುವಂಥದ್ದು. ಕಸ್ತ್ವಂ ಬಾಲ ಬಲಾನುಜ ಕಿಮಿಹತೆ ಮನ್ಮಂದಿರಾಶಂಕಯ್ಯ, ಈ ಥರದ್ದು ಹೀಗೆಲ್ಲ ಸೊಗಸಾದಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ನೋಡಿ, ದ್ರೋಣ ಹೇಳ್ತಾನೆ ತಸ್ಮಾನ್ಮೇ ರಥಮಾನಯಂತು ಪುರುಷಾಹ, ನಾನು ರಥ ತೊಗೊಂಡು ಬನ್ನಿ. ಶಕುನಿ ಹೇಳ್ತಾನೆ ಹಸ್ತಿ ಮಮಾನೀಯತಾಂ, ನಂದು ಆನೆಯನ್ನು ಕರ್ಕೊಂಡು ಬಾ. ಕರ್ಣ ಹೇಳ್ತಾನೆ ಭಾರಾರ್ಥಂ ವೃಷಂ ಉದ್ಯತೆ ಇರಿಹ ಹಯ್ಯರ್ಯುಕ್ತೋ ರಥಸ್ಥಾಪ್ಯತಾಂ, ವೇಗವಾಗಿ ಓಡುವ ಭಾರವನ್ನು ಎಳೆಯುವ ಕುದುರೆಗಳನ್ನು ಹೂಡಿದಂಥ ರಥ ಬರಲಿ ಅಂತಂತ. ಭೀಷ್ಮ ಹೇಳ್ತಾನೆ ಬುದ್ಧಿರ್ಮೇ ತ್ವರತೆ ವಿರಾಟ ನಗರಂ ಗಂತು ಧ್ವನುಸ್ತರ್ಯತಾಂ, ಬೇಗ ನನ್ನ ಬಿಲ್ಲಂತನ್ನಿ, ನನ್ನ ಬುದ್ಧಿಯಿಂದಲೇ ನಾನೀಗ ಆ ವೈರಾಟ ನಗರಕ್ಕೆ ಹೋಗುವಂತೆ ಕಾಣಿಸ್ತಾ ಇದೆ. ಎಲ್ಲರೂ ಹೇಳ್ತಾರೆ ಮುಕ್ತ್ವಾ ಚಾಪ ಮಹೀವ ತಿಷ್ಠತು ಭವಾನ್ ಆಜ್ಞಾ ವಿಧೇಯ ವಯಂ. ಭೀಷ್ಮರೇ, ನೀವ್ಯಾಕೆ ಹಿರಿಯರು, ಬೇಡ ನಾವು ಹೋಗ್ತೀವಿ, ನೀವಿಲ್ಲಿರಿ ಅಂತ. ಇಲ್ಲ, ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಎಲ್ಲರೂ ಯಥಾಭಿರುಚಿತಂ ಭವತೆ ಅಂತ ಹೊರಡ್ತಾರೆ. ಹೀಗೆ 1ನೇ ಅಂಕ ಯಜ್ಞದಿಂದ ಆರಂಭವಾಗಿ ಸಮರ ಉತ್ಸಾಹದ ಸಮರದ ಒಂದು ಸಂರಂಭದ ಆರಂಭಕ್ಕೆ ನಾವು ತೊಡಗುತ್ತೀವಿ. 2ನೇ ಅಂಕದಲ್ಲಿ ಹೆಚ್ಚಾಗಿ ಪ್ರಾಕೃತ. 1ನೇ ಅಂಕದಲ್ಲಿ ಪ್ರಾಯಶಃ ಪ್ರಾಕೃತವೇ ಇಲ್ಲ, ಎಲ್ಲ ಸಂಸ್ಕೃತದಲ್ಲಿಯೇ ಬರುತ್ತದೆ. ಭಾಸನ ನಾಟಕಗಳ ಇದೊಂದು ವೈಶಿಷ್ಟ್ಯವೂ ಹೌದು. ಅಲ್ಲಲ್ಲಿ ಸಂಪೂರ್ಣ ಪ್ರಾಕೃತವೇ ಇರುತ್ತೆ, ಇಲ್ಲ ಸಂಪೂರ್ಣ ಸಂಸ್ಕೃತವೇ ಇರುವಂಥದ್ದು. ಉದಾಹರಣೆಗೆ ಮುಂದೆ ನಾವು ನೋಡಲಿರತಕ್ಕಂಥ ದೂತವಾಕ್ಯ ಸಂಪೂರ್ಣ ಸಂಸ್ಕೃತದಲ್ಲಿರುವಂಥದ್ದು, ಒಂದೇ ಒಂದು ಪ್ರಾಕೃತ ವಾಕ್ಯವೂ ಇಲ್ಲ. ಇಲ್ಲಿ 1ನೇ ಅಂಕ ಪೂರ್ತಿ ಸಂಸ್ಕೃತದಲ್ಲಿಯೇ ಇರುವಂಥದ್ದನ್ನು ನೋಡ್ಬೋದು. 2ನೇ ಅಂಕದಲ್ಲಿ ವೃದ್ಧ ಗೋಪಾಲಕ ಬರ್ತಾನೆ. ಅದು ಉತ್ತರ ಗೋಗ್ರಹಣದಲ್ಲಿ ಪಾಂಡವರು ಗೆದ್ದಂಥ ಸಂದರ್ಭ. ಅರ್ಜುನ ಮತ್ತು ಭೀಮ ಇಬ್ಬರೂ ಹೋಗಿ ಗೆದ್ದಿದ್ದಾರೆ ಅಂತ. ವಸ್ತುತಃ ದಕ್ಷಿಣ ಗೋಗ್ರಹಣದಲ್ಲಿ ಭೀಮ, ಧರ್ಮರಾಜ, ನಕುಲ ಸಹದೇವರಿದ್ದರು. ಉತ್ತರ ಗೋಗ್ರಹಣದಲ್ಲಿ ಅರ್ಜುನ ಮಾತ್ರ ಇದ್ದ, ಉತ್ತರನ ಸಾರಥಿಯಾಗಿಟ್ಟುಕೊಂಡು. ಆದರೆ ಇಲ್ಲಿ ಆ ತರಹ ಇಲ್ಲ, ಒಂದೇ ಗೋಗ್ರಹಣ.
ಪಾಂಡವರೆಲ್ಲರೂ ಸೆಣಸಾಡಿದ್ದಾರೆ, ಅದರೊಳಗೂ ಭೀಮಾರ್ಜುನರು ಅವರು ಗೆದ್ದು ಬಂದಿದ್ದಾರೆ. ಅದಕ್ಕಾಗಿ ಗೋಪಿಯರ ಸಂಭ್ರಮ ಸಂತೋಷ ಅದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬಹಳ ಚೆನ್ನಾಗಿರುವಂಥ ಮಾತುಗಳು ಬರ್ತವೆ. ಗಾವಹ ಮೇ ಅಹೀನವತ್ಸ ಭವಂತು, ನಮ್ಮ ಗೋವುಗಳು ಎಲ್ಲ ಕಾಲದಲ್ಲೂ ಕರುಗಳಿಂದ ಕೂಡಿರಲಿ. ಅವಿಧವಾಶ್ಚ ಗೋಪ ಯುವತೆಯ ಭವಂತು, ನಮ್ಮ ಗೋಪಿಕೆಯರು ಮುತ್ತೈದೆಯರಾಗಿ ಚೆನ್ನಾಗಿ ಬಾಳಲಿ. ಅಸ್ಮಾಕಂ ರಾಜ ವಿರಾಟ ಏಕಛತ್ರ ಪೃಥ್ವೀಪತಿರ್ಭವತು, ನಮ್ಮ ವಿರಾಟ ಏಕಛತ್ರಾಧಿಪತಿಯಾಗಲಿ ಅಂತನ್ನುವಂಥದ್ದೆಲ್ಲ ಸೊಗಸಾಗಿರುವಂಥ ಆಶಂಸೆಗಳನ್ನು ಮಾಡಿಕೊಂಡು ಅವರು ಬರ್ತಾರೆ. ಕಿನ್ನು ಖಲ್ವೇಷ ವಾಯಸಃ ಶುಷ್ಕವೃಕ್ಷ ಮಾರುಹ್ಯ ಶುಷ್ಕಶಾಖಾ ನಿಘಟ್ಟಿತ ತುಂಡಂ ಆದಿತ್ಯಾಭಿಮುಖಂ ವಿಸ್ವರಂ ವಿಲಪತಿ ಶಾಂತಿರ್ಭವತು ಶಾಂತಿರ್ಭವತು ಅಸ್ಮಾಕಂ ಗೋಧನಸ್ಯ. ಅಲ್ಲಿ ಒಣಗಿದ ಮರದ ಮೇಲೆ, ಒಣಗಿದ ಕೊಂಬೆಯ ಮೇಲೆ ಒಂದು ಕಾಗೆ ಕೂಗ್ತಾ ಇದೆ. ಅದು ಒಳ್ಳೆಯ ಶಕುನವಲ್ಲ. ಹಾಗಾಗಿ ಶುಭವಾಗಲಿ, ಶುಭವಾಗಲಿ, ಶಾಂತಿಯಾಗಲಿ, ಅಮಂಗಳ ಪ್ರತಿಹತವಾಗಲಿ ಅಂತೆಲ್ಲ ಕೇಳ್ಕೊಳ್ತಾ ಇದ್ದಾನೆ. ಅದೇ ಹೊತ್ತಲ್ಲಿ ಮಿಕ್ಕ ಗೋಪಾಲಕರು ಎಲ್ಲರೂ ಕೂಡ ಬರ್ತಾರೆ. ಅವ್ರ ಜೊತೆಗೆ ಮಾತು ನಡೀತಾ ಇರ್ತದೆ. ಆ ಮಾತಿನ ಮೂಲಕವಾಗಿ ನಮಗೆ ಈ ಪ್ರವೇಶಕ ಇದು ಪೂರ್ಣ ಪ್ರಾಕೃತವಾದದ್ದು. ಉತ್ತರ ಗೋಗ್ರಹಣ ದಕ್ಷಿಣ ಗೋಗ್ರಹಣಾದಿಗಳಾಗಿ ಪಾಂಡವರು ವಿರಾಟನಿಗೆ ಜಯವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಇಲ್ಲಿ ನೋಡಿ ಕೆಲವು ಹೆಸರುಗಳು: ಗೋರಕ್ಷಣಿಕೆ, ಘೃತಪಿಂಡ, ಸ್ವಾಮಿನಿ, ವೃಷಭದತ್ತ, ಕುಂಭದತ್ತ, ಮಹಿಷದತ್ತ, ಆಗಚ್ಛತ ಅಂತ ನೋಡಿ. ಯಾವುದೊಬ್ಬ ಗೋಪಾಲಕನಿಗೆ ಘೃತಪಿಂಡ, ತುಪ್ಪದ ಮುದ್ದೆ ಅಂತ ಹೆಸರು. ಇನ್ನೊಬ್ಬನಿಗೆ ಮಹಿಷದತ್ತ, ಎಮ್ಮೆಯಿಂದ ಕೊಡಲ್ಪಟ್ಟವನು ಅಂತ. ಮತ್ತೊಬ್ಬನಿಗೆ ವೃಷಭದತ್ತ. ಈ ರೀತಿಯಾದ ಹೆಸರುಗಳು ಸಂಸ್ಕೃತ ಕಾವ್ಯದಲ್ಲಿ ವಿಶೇಷವಾಗಿ ಅರ್ಥಪೂರ್ಣವಾದ ಹೆಸರುಗಳು ಬರ್ತವೆ. ಸಖಿಯರು ಪಲ್ಲವಿಕೆ, ಮಧುಕರಿಕೆ, ಪರಭೃತಿಕೆ ಈ ರೀತಿಯಾದಂಥ ಹೆಸರುಗಳು. ಆ ಥರದ್ದೆಲ್ಲ ಲವಂಗಿಕೆ, ಮದಯಂತಿಕೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುವಂಥ ಗಿಡ, ಮರ, ಬಳ್ಳಿ, ಹೂಗಳ ಹೆಸರುಗಳು ಎಷ್ಟು ಚೆನ್ನಾಗಿರುವಂಥದ್ದು. ಆಮೇಲೆ ಎಲ್ಲರೂ ಕೂಡ ಸಂತೋಷದ ಒಂದು ಸಂಭ್ರಮದ ಪರ್ವದ ಆವರಣದಲ್ಲಿದ್ದಾರೆ ಅಂತ ಗೊತ್ತಾಗುತ್ತದೆ. ಆ ಹೊತ್ತಿಗೆ ಮುಖ್ಯ ಅಂಕ ಆರಂಭವಾಗುತ್ತದೆ. ಒಬ್ಬ ಭಟ ಬರ್ತಾನೆ. ಬಂದು ಒಂದು ಘೋಷಣೆಯನ್ನು ಮಾಡ್ತಾನೆ. ಭೋ ಭೋ ನಿವೇದ್ಯತಾಂ ನಿವೇದ್ಯತಾಂ ಮಹಾರಾಜಾಯ ವಿರಾಟೇಶ್ವರಾಯ ಏತಾಹಿ ದಸ್ಯುಕರ್ಮ ಪ್ರಚ್ಛನ್ನ ವಿಕ್ರಮೈ ಧಾರ್ತ್ರಾಷ್ಟ್ರೈ ಹ್ರಿಯಂತೆ ಗಾವಹ ಇತಿ ತತ್ರ ಹಿ ಧೃತೈ ವತ್ಸೈ ವ್ಯತಿತೈಶ್ಚ ಗೋಗಣೈ ನಿರೀಕ್ಷಣ ತ್ರಸ್ತ ಮುಖೈಶ್ಚ ಗೌರ್ಷೈ ಕೃತಾರ್ತನಾದ ಆಕುಲಿತಂ ಸಮಂತತಃ ಗಾವಂ ಕುಲಂ ಶೋಚ್ಯಂ ಇಹ ಆಕುಲಾಕುಲಂ ಅಂತ ಆ ಗೋವುಗಳಿಗಾದ ಸಂತ್ರಾಸ. ಮತ್ತು ಆ ತತ್ಕ್ಷಣವೇ ಕಂಚುಕಿ ಎಲ್ಲ ಬಂದು ಆ ಇಡೀ ಸಂದರ್ಭವೇ ವ್ಯತ್ಯಸ್ತವಾಗಿದೆ. ಉತ್ತರ ಮತ್ತು ಇನ್ನು ಕೆಲವು ವೀರರು ಎಲ್ಲ ಹೋಗಿ ಗೆದ್ದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಆ ಹೊತ್ತಿಗೆ ಕಂಕಭಟ್ಟ ಬರ್ತಾನೆ. ಕಂಕಭಟ್ಟ ಮತ್ತು ವಿರಾಟ ಅವರಿಬ್ಬರ ಪ್ರವೇಶವಾಗುತ್ತದೆ. ಅವರು ಸಂವಾದ ಮಾಡ್ತಾ ಇರ್ತಾರೆ. ಯುದ್ಧದ ರೀತಿ ಎಂಥದ್ದು, ಏನಾಗಿದೆಯೋ ಎಂಥದ್ದು ಅನ್ನುವಂಥ ಚಿಂತನೆ. ಆಗ ಕಂಕಭಟ್ಟ ಹೇಳ್ತಾನೆ: ಗಜೇಂದ್ರ ಕಲ್ಪ್ಯಂತೆ ತುರಗಪತಯೋ ವರ್ಮರಚಿತಾ ರಥಾ ಸಾನೂಕಷಾಃ ಕೃತಪರಿಕರಾಃ ಯೋಧಪುರುಷಾಃ ಸಮುದ್ಯೋಗಂ ದೃಷ್ಟ್ವಾ ಭಯಂ ಅನನುಭೂತಂ ಸ್ಪೃಶತಿ ಮಾಂ ನಕಲ್ವಾತ್ಮನ್ಯಸ್ತಂ ಕೃತಮತಿರಹಂ ತೇತು ಚಪಲಾಃ. ಈತ ಹೇಳ್ಕೊಳ್ತಾ ಇದ್ದಾನೆ, ಧರ್ಮರಾಜ, ಏನಿದು ಕೋಲಾಹಲ, ಯುದ್ಧರಂಗದ್ದು, ಆನೆಗಳು, ಕುದುರೆಗಳು, ರಥಗಳು ಇವುಗಳೆಲ್ಲ ದೊಡ್ಡ ದೊಡ್ಡ ಮೊತ್ತದಲ್ಲಿ ಬರ್ತಾ ಇವೆ, ಯೋಧ ಪುರುಷರು ಬಂದಿದ್ದಾರೆ, ಇದು ಎಂದೂ ಕಾಣದೇ ಇರತಕ್ಕಂಥ ಯುದ್ಧ ಆಗುತ್ತದೆಯೋ ಏನೋ ಅನ್ನುವಂಥ ಚಿಂತನ ಕ್ರಮದಿಂದ ಅವನು ಬರ್ತಾನೆ. ಮತ್ತು ವಿರಾಟನು ಕೂಡ ಅವನಿಗೆ ಸಾಧುವಾದ ಮಾಡಿಕೊಂಡು ಬರ್ತಾನೆ. ಈ ಧಾತರಾಷ್ಟ್ರರ ದೌರ್ಜನ್ಯ ಎಂಥದ್ದು ಅನ್ನುವಂಥದ್ದೆಲ್ಲ ಗೊತ್ತಾಗ್ತಾ ಬರ್ತದೆ. ಅದೇ ಸಂದರ್ಭಕ್ಕೆ ಭಟ ಬಂದು ಈ ಎಲ್ಲ ವೀರ ಯೋಧರನ್ನು ಪಾಂಡವ ಮಧ್ಯಮ ಅರ್ಜುನ ಗೆದ್ದಿರ್ತಕ್ಕಂಥದ್ದು ಬೃಹನ್ನಡೆಯ ಸಾರಥ್ಯದಲ್ಲಿ ಒಬ್ಬ ನಮ್ಮ ಮಗನಾದಂಥ ಉತ್ತರ ಹೋಗಿದ್ದಾನೆ ಅನ್ನುವ ಮಾತನ್ನೆಲ್ಲ ಹೇಳ್ತಾನೆ. ಹೀಗೆ ಯುದ್ಧದ ಕ್ರಿಯೆಯನ್ನೆಲ್ಲ ಸಂವಾದದ ಮೂಲಕವಾಗಿಯೇ ತೋರಿಸುವಂಥದ್ದಾಗುತ್ತದೆ. ಆಮೇಲೆ ನೋಡಿ, ಉತ್ತರ ಕುಮಾರ ಹೋಗಿದ್ದೇ ಇವರಿಗೊಂದು ಕಂಗಾಲಾಗುವ ಸ್ಥಿತಿ. ಸಂವಾರ್ಯತಾಂ ಕುಮಾರಃ, ಮುಗ್ಧನಾದ ಬಾಲಕ, ಅಬೋಧ ಮುಗ್ಧನಾದವನು, ವಾಚಾಲ, ಅವನು ಹೋಗಿ ಏನು ಮಾಡಿಬಿಡ್ತಾನೋ, ಎಂಥ ತೊಂದರೆಯೋ ಅಂತ. ಇಲ್ಲ ಎಲ್ಲವೂ ಗೆದ್ದು ಬಂದದ್ದೇ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಆ ಒಂದು ಸ್ವಾರಸ್ಯವನ್ನಷ್ಟನ್ನು ಕೂಡ ನಾವು ಕೆಲವೇ ಸಂಭಾಷಣೆಯಲ್ಲಿ ಕಾಣ್ತೀವಿ.
ಕಿನ್ನು ತತ್ ಪರಿಹಾಸಾರ್ಥಂ ಕಿನ್ನು ತತ್ರಸ್ತಿ ಕೌಶಲಂ ಮಾಮತಿಕ್ರಮ್ಯ ಸಾರಥ್ಯೆ ವಿನಿಯುಕ್ತ ಬೃಹನ್ನಳ. ಅವನು ಸೂತ ಬೇರೆ ಹೇಳ್ತಾ ಇದ್ದಾನೆ, ನನ್ನನ್ನು ಬಿಟ್ಟು ಬೃಹನ್ನಳೆ ಹೊರಟೋಗ್ಬಿಟ್ಟಿದ್ದಾನೆ ಸಾರಥಿಯಾಗಿ ಅಂತ. ಅರಮನೆಯಲ್ಲಿ ನಡೀತಾ ಇರತಕ್ಕಂಥ ಒಂದು ಪ್ಯಾಂಡಮೋನಿಯಂ ಇದು. ಆಮೇಲೆ ಕಂಕಭಟ್ಟ ಹೇಳ್ತಾನೆ, ತೊಂದರೆ ಮಾಡ್ಕೋಬೇಕಾಗಿಲ್ಲ, ಬೃಹನ್ನಳೆ ಸಾರಥಿ ಆದರೆ ವಿಜಯ ಸಿಕ್ಕೇ ಸಿಗುತ್ತದೆ. ಯದಿಸ್ವ ಚಕ್ರೋದ್ಧತ ರೇಣು ದುರ್ದಿನಂ ರಥಂ ಸಮಸ್ಥಾಯ ಗತಾ ಬೃಹನ್ನಳ ಪರಾನ್ ಕ್ಷಣೈರ್ ನೇಮಿರವೈಹಿ ನಿವಾರಯನ್ ವಿನಾಪಿ ಬಾಣಾನ್ ರಥಯೇವ ಜಷ್ಯತಿ. ಬೃಹನ್ನಳೆ ಹೋಗಿದ್ದರೆ ಬಾಣವೇ ಇಲ್ಲದೆ ರಥವೇ ಗೆದ್ದು ಬಿಡುತ್ತದೆ ಅಂತ. ಆಮೇಲೆ ಯುದ್ಧದ ಸುದ್ದಿ ದೂತರ ಮೂಲಕವಾಗಿ ಆಗಿಂದಾಗೆ ಒಳ್ಳೆ ಒಂದು ಕಾಮೆಂಟ್ರಿ ನಡೆಯುತ್ತದಲ್ಲ, ಲೈವ್ ಟೆಲಿಕಾಸ್ಟ್ ನಡೆಯುತ್ತದಲ್ಲ, ಆ ರೀತಿಯಾಗಿ ಬರ್ತಾ ಇರ್ತದೆ. ಇದು ಯುದ್ಧವನ್ನು ರಂಗಸ್ಥಳದ ಮೇಲೆ ಆ ಮಟ್ಟದಲ್ಲಿ ತೋರಿಸೋಕ್ಕಾಗೋದಿಲ್ವಲ್ಲ, ಅದಕ್ಕಾಗಿ ದ್ವಂದ್ವ ಯುದ್ಧವಾದರೆ ತೋರಿಸಬಹುದು, ಮಹಾ ತುಮುಲ ಯುದ್ಧ ಆದರೆ ತೋರಿಸೋಕ್ಕಾಗೋಲ್ಲ ಅನ್ನೋ ದೃಷ್ಟಿಯಿಂದ ಬರುವಂಥದ್ದು. ಮತ್ತು ಆ ಭಟ ಜೈಶಾಲಿಗಳಾಗಿ ಬರುವಂಥದ್ದು ಹೇಳ್ತಾನೆ. ಕೃತ ನೀಲಾನಾಗಾಹ ಶರಶತ ನಿಪಾತೇನ ಕಪಿಲಾಹ ಹಯೋವ ಯೋಧೋವ ನವಹತಿ ಕಶ್ಚಿತ್ ಶರಶತಂ ಶರೈಃ ಸ್ತಂಭೀಭೂತಾಃ ಶರಪರಿಕರಾಃ ಸ್ಯಂದನವರಾಃ ಶರೈಶ್ಚನ್ನಾ ಮಾರ್ಗಾಃ ಸ್ರವತಿ ಧನುರುಗ್ರಾಂ ಶರನದೀಂ. ಕಪ್ಪಗಿರುವ ಆನೆಗಳು ಬಾಣ ಬೀಳುವ ಮೂಲಕ ಕೆಂಪಾಗಿ ಬಿಟ್ಟವು. ಒಂದು ಕುದುರೆಯೇ, ಒಬ್ಬ ರಥಿಕನೇ, ಒಬ್ಬ ಯೋಧನೇ, ಯಾರೂ ಕೂಡ ಬಾಣದ ಏಟಿಗೆ ತುತ್ತಾಗದವರೇ ಇಲ್ಲ. ಎಲ್ಲರೂ ಸ್ತಂಭೀಭೂತರಾಗಿ ಅಲ್ಲಲ್ಲಿಯೇ ಸಿಕ್ಕಾಕ್ಕೊಂಡು ಬಿಟ್ಟಿದ್ದಾರೆ. ದಾರಿಯೇ ಇಲ್ಲ ಅವರಿಗೆ ಹೋಗೋದಕ್ಕೆ, ಅಷ್ಟರ ಮಟ್ಟಿಗೆ ಬಾಣಗಳ ಬೇಲಿಯೇ ಆಗೋಗ್ಬಿಟ್ಟಿದೆ. ಈ ಶರ ನದಿ, ಶರ ಅಂದರೆ ಬಾಣಗಳ ಪರಂಪರೆಯ ಒಂದು ಪ್ರವಾಹದ ಮೂಲಕವಾಗಿ ನದಿಯೇ ಆದಂತೆ ಆಗುತ್ತಾ ಇದೆ. ಇದೆಲ್ಲ ಆಗಿರುವಂಥದ್ದು ನಮ್ಮ ಕಡೆಯ ಜಯದ ಲಕ್ಷಣ ಅನ್ನುವಂಥದ್ದು. ಅಂದ್ಕೋತಾನೆ ಕಂಕಭಟ್ಟ. ಏತ ದಕ್ಷೇತೂಣಿತ್ವಂ ಏನ ಶಕ್ರಸ್ಯ ಖಂಡವೇ ಯಾವತ್ಯ ಪತಿತಾಧಾರಾಹ ತಾವಂತಃ ಪ್ರೇಷಿತಾಶರಾಹ. ಇದು ಅರ್ಜುನಂದೇ. ಯಾಕೆಂದರೆ ಅಕ್ಷಯ ತೂಣೀರದ ಮೂಲಕವಾಗಿ ಅವನು ಇಂದ್ರನ ಮಳೆಗೆ ಎದುರಾಳಿ ಆಗುವಂಥ ರೀತಿಯಲ್ಲಿ ಬಾಣ ಪ್ರಯೋಗ ಮಾಡಿದ್ದ ಅಂತ. ಮತ್ತೆ ಅವನು ಹೇಳ್ತಾನೆ, ಭಟ ಬಂದು ಧನುರ್ಘೋಷಂ ದ್ರೋಣ ತದಿದಮಿತಿ ಬುದ್ಧ್ವಾ ಪ್ರತಿಗತಃ ಧ್ವಜೆ ಬಾಣಂ ದೃಷ್ಟ್ವಾ ಕೃತಮಿತಿನ ಭೀಷ್ಮ ಪ್ರಹರತಿ ಶರೈರ್ಭಗ್ನ ಕರ್ಣ ಕಿಮಿದಮಿತಿ ಚಾನ್ಯೇ ನೃಪತಯ ಭಯೇ ಏಕೋ ಬಾಲ್ಯಾತ್ ನ ಭಯಂ ಅಭಿಮನ್ಯುರ್ಗಣಯತಿ. ಆ ಜಾಘೋಷವನ್ನು, ಧನುಸ್ಸಿನ ಹೆದೆಯ ಘೋಷವನ್ನು ನೋಡಿದ ತತ್ಕ್ಷಣವೇ, ಕೇಳಿದ ತತ್ಕ್ಷಣವೇ ದ್ರೋಣಾಚಾರ್ಯ ಸುಮ್ಮನಾಗಿಬಿಟ್ಟ. ತನ್ನ ಧ್ವಜಕ್ಕೆ ಬಂದು ಬಿದ್ದ ಬಾಣವನ್ನು ನೋಡಿದ ತಕ್ಷಣವೇ ಭೀಷ್ಮ ಸುಮ್ಮನಾಗ್ಬಿಟ್ಟ. ತನ್ನ ಬಿಲ್ಲು ಬಾಣ ತುಂಡಾಗಿದ್ದನ್ನು ನೋಡಿ ಕರ್ಣ ಕೂಡ ಸುಮ್ಮನಾಗ್ಬಿಟ್ಟ. ಇನ್ನು ರಾಜರುಗಳ ಗತಿ ಏನನ್ನಬೇಕು. ಆದರೆ ಒಬ್ಬ ಅಭಿಮನ್ಯು ಮಾತ್ರ ವಿಜೃಂಭಿಸಿಕೊಂಡು ಬರ್ತಾ ಇದ್ದಾನೆ ಅಂತ. ಇದು ಮಹಾಭಾರತ ಮೂಲದಲ್ಲಿ ಇಲ್ಲದೇ ಇರುವಂಥದ್ದು. ಕೌರವರ ಪಕ್ಷದಲ್ಲಿ ಅಭಿಮನ್ಯು ನಿಂತು ಯುದ್ಧ ಮಾಡೋದು. ನನ್ನೆಯೇ ತಿಳಿಸಿದ್ದೆ, ಅಭಿಮನ್ಯು ಕೌರವರ ಮನೆಯಲ್ಲಿ ಬೆಳೆತಾನೆ. ಪಾಂಡವರು ಕಾಡಿಗೆ ಹೋದಾಗ ಅವನಿಗೆ 3 ವರ್ಷ, ಈಗ ಅವನಿಗೆ 16 ವರ್ಷ. 13 ವರ್ಷ ಕೌರವರ ಮನೆಯಲ್ಲೇ ಬೆಳೆದವನು. ಹೀಗಾಗಿ ವಿರಾಟನ ಮೇಲೆ ಯುದ್ಧ ಅಂತ, ಪಾಂಡವರಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವನು ದುರ್ಯೋಧನನ ಜೊತೆಗೆ ಅವನು ದೊಡ್ಡಪ್ಪ ಅಂತ ಭಾವಿಸಿಕೊಂಡು ಬಂದಿದ್ದಾನೆ. ಯುದ್ಧತೆ ಇತಿ ಸೌಭದ್ರ ತೇಜೋಗ್ನಿರ್ ವಶಯೋರ್ದ್ವಯೋ ಸಾರಥಿ ಪ್ರೇಷ್ಯತಾಮನ್ಯ ವಿಕ್ಲವಾತ್ರ ಬೃಹನ್ನಲ. ಆಗ ಕಂಕ ಅಂದುಕೊಳ್ತಾನೆ, ಅಭಿಮನ್ಯುವೇ ಬಂದರೆ ಬಹಳ ಕಷ್ಟ. ಈಗ ಅವನ ಎದುರಿಗೆ ಬೃಹನ್ನಳೆಗೆ ಆಗೋದಿಲ್ಲ, ವೈಕ್ಲವ್ಯ ಬಂದುಬಿಡುತ್ತೆ, ಬೇರೆ ಸಾರಥಿಯನ್ನು ಕಳಿಸಬೇಕಾಗುತ್ತದೆ ಅಂತ. ಆಗ ವಿರಾಟ ಹೇಳ್ತಾನೆ, ಇಲ್ಲ, ಭೀಷ್ಮಂ ರಾಮಶರೈಃ ಅಭಿನ್ನ ಕವಚಂ ದ್ರೋಣಂಚ ಮಂತ್ರಾಯುಧಂ ಕೃತ್ವಾ ಕರ್ಣ ಜಯದ್ರಥೌ ಚ ವಿಮುಖೌ ಶೇಷಾಂಶ್ಚ ತಾಂಸ್ತಾನ್ ನೃಪಾನ್ ಸೌಭದ್ರಂ ಸ್ವಶರೈರ್ನ ಘರ್ಷಯತಿ ಕಿಂ ಭೀತಃ ಪಿತುಃ ಪ್ರತ್ಯಯಾತ್ ಸಂಸೃಷ್ಟೋಪಿ ವಯಸ್ಯ ಭಾವಸದೃಶಂ ತುಲ್ಯಂ ವಯೋ ರಕ್ಷತಿ. ಅಂತಹ ಪರಶುರಾಮನನ್ನು ಗೆದ್ದಂಥ ಭೀಷ್ಮನನ್ನು ಮತ್ತು ಮಂತ್ರವನ್ನು ಹಾಗೂ ತಂತ್ರವನ್ನು ಎರಡನ್ನೂ ಆಯುಧವನ್ನಾಗಿ ಹೊಂದಿದ್ದ ದ್ರೋಣನನ್ನು, ಜಯದ್ರಥ ಕರ್ಣರನ್ನು, ಇವರುಗಳನ್ನೆಲ್ಲರನ್ನೂ ಮೀರಿ ಇನ್ನು ಬಂದಂಥ ಇವನನ್ನು ಯಾರು ಏನು ಮಾಡೋದಕ್ಕಾಗೋದಿಲ್ಲ, ಲೀಲಾಜಾಲವಾಗಿ ಗೆಲ್ಲಬಹುದು. ಹಾಗಾಗಿ ಯೋಚನೆ ಮಾಡಬೇಕಾಗಲ್ಲ. ಸೌಭದ್ರಂ ಸ್ವಶರೈರ್ನ ಘರ್ಷಯತಿ ಕಿಂ. ಒಬ್ಬ ಯೋಧರನ್ನು ಭೀಷ್ಮ ದ್ರೋಣಾದಿಗಳನ್ನು ಗೆದ್ದವನಿಗೆ ಸೌಭದ್ರ ಅಂದರೆ ಸುಭದ್ರೆಯ ಮಗ ಅಭಿಮನ್ಯುವನ್ನು ಗೆಲ್ಲೋದು ಒಂದು ಕಷ್ಟವೇ. ಹಾಗಾಗಿ ಆಗುತ್ತದೆ ಅಂತ ಅಂದುಕೊಳ್ತಾನೆ. ಆಗ ಬರ್ತಾನೆ. ಮತ್ತೆ ಭಟ ಬಂದೇ ಬಿಟ್ಟ ನಮ್ಮ ಉತ್ತರ ಅಂತಂತಾನೆ. ಜಯತು ವಿರಾಟೇಶ್ವರ ಪ್ರಿಯಂ ನಿವೇದಯೇ ಮಹಾರಾಜಾಯ ಅವಜಿತಂ ಗೋಗ್ರಹಣಂ ಅಪಯಾತಾ ಧಾತ್ರಾಷ್ಟ್ರಾ. ಎಲ್ಲ ಗೆದ್ದಾಯಿತು, ನಮ್ಮ ಗೋಗಳು ರಕ್ಷಿತವಾದವು,
ನಮ್ಮದೇ ಗೆಲುವು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಹೇಳ್ತಾನೆ, ಈಗ ನಮ್ಮ ರಾಜಕುಮಾರ ಉತ್ತರ ಬರ್ತಾನೆ, ಮತ್ತು ಇನ್ನೊಬ್ಬನು ಕೂಡ ಸರಿಯಾಳಾಗಿ ಬರ್ತಾನೆ ಅಂತ. ಅಹೋ ಶ್ಲಾಘನೀಯ ವ್ಯಾಪಾರ ಖಲ್ವಯಂ ಕುಮಾರ ತಾಡಿತಸ್ಯ ಹಿ ಯೋಧಸ್ಯ ಶ್ಲಾಘನೀಯೇನ ಕರ್ಮಣ ಅಕಾಲಾಂತರಿತ ಪೂಜಾ ನಾಶಯತ್ಯೇವ ವೇದನಾಂ. ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾನೆ ನಮ್ಮ ಹುಡುಗ. ಸೆರೆಯಾಳನ್ನು ಕೂಡ ಗೌರವದಿಂದ ಕರ್ಕೊಂಡು ಬರ್ತಾ ಇದ್ದಾನೆ. ತುಂಬ ಒಳ್ಳೆಯದಾದಂಥದ್ದು. ತಾಡಿತಸ್ಯ ಹಿ ಯೋಧಸ್ಯ ಶ್ಲಾಘನೀಯೇನ ಕರ್ಮಣ, ಅಂದರೆ ಯುದ್ಧದಲ್ಲಿ ಸೋತವನನ್ನು ಸೆರೆ ಹಿಡಿದು ಗೌರವದಿಂದ ತರ್ತಾ ಇದ್ದಾನೆ, ತುಂಬ ಸಂತೋಷವಾಯಿತು ಅಂತ ಹೇಳ್ಬಿಟ್ಟು ಬೃಹನ್ನಳೆ ಎಲ್ಲಿ ಅಂತ ಕೇಳ್ತಾನೆ. ಬೃಹನ್ನಳೆ ಬರ್ತಾನೆ, ಬೃಹನ್ನಳೆ ಪ್ರವೇಶ ಮಾಡ್ತಾನೆ. ಈ ರೀತಿಯಾದ ಸಂದರ್ಭವನ್ನು ಸಂಸ್ಕೃತ ನಾಟಕದಲ್ಲಿ ಎಲ್ಲಿಯೂ ನಾವು ನೋಡೋಲ್ಲ. ಪಾಂಡವರ ಅಜ್ಞಾತವಾಸದ ಸಂದರ್ಭ ತುಂಬ ಸುಂದರವಾದದ್ದು. ಇದು ಸಂಸ್ಕೃತದ ಯಾವ ಮಹಾ ನಾಟಕಗಾರನೂ ಬಳಸಿಕೊಂಡಿಲ್ಲ. ತುಂಬ ಸೊಗಸಾದಂಥದ್ದು. ಮೂಲ ಮಹಾಭಾರತದ ಇತಿವೃತ್ತದಲ್ಲಿಯೇ ವಿರಾಟ ಪರ್ವ ಅತ್ಯಂತ ರಮಣೀಯವಾದದ್ದು. ಅದು ಒಂದು ಸ್ವತಂತ್ರವಾದ ಪ್ರಬಂಧವಾಗುವುದಕ್ಕೆ, ಸ್ವತಂತ್ರ ಕಾವ್ಯವಾಗುವುದಕ್ಕೆ ಬೇಕಾದ ಅರ್ಹತೆಯನ್ನು ಹೊಂದಿದೆ. ಒಳ್ಳೆಯ ಉಪಕ್ರಮ, ಒಳ್ಳೆಯ ಉಪಸಂಹಾರ. ಅದು ಆರಂಭವಾಗುವುದು ಶಾಪದಿಂದ, ಮುಗಿತಾಯವಾಗುವುದು ಮದುವೆಯಿಂದ. ಅಂದರೆ ಅರ್ಜುನನಿಗೆ ಒಂದು ಶಾಪ ಬಂದಿರುತ್ತಲ್ಲ, ಅದನ್ನು ಬಂಡವಾಳವಾಗಿಟ್ಟುಕೊಂಡು, ಊರ್ವಶಿ ಶಾಪವನ್ನು ಬಂಡವಾಳವಾಗಿಟ್ಟುಕೊಂಡೇ ನಾವು ವಿರಾಟ ಪರ್ವವನ್ನು ಆರಂಭ ಮಾಡ್ತೀವಿ. ಆಮೇಲೆ ಅವರೆಲ್ಲರೂ ಕೂಡ ಧರ್ಮದೇವತೆಯ ಅನುಗ್ರಹದಿಂದ, ಕಾತ್ಯಾಯಿನಿ ದುರ್ಗೆಯ ಕೃಪೆಯಿಂದ ಬೇಕಾದಂಥ ವೇಷಭೂಷಣಗಳನ್ನು ಪಡ್ಕೊಂಡು ಬನ್ನಿಯ ಮರದ ಕೆಳಗೆ ತಮ್ಮ ಆಯುಧಗಳನ್ನೆಲ್ಲ ತೆಗೆದಿಟ್ಟು ಅದರ ಮೇಲೆ ಶವಾಕಾರದಲ್ಲಿ ಕಟ್ಟಿ 4 ದಿಕ್ಕನ್ನು ಹಿಡಿದು ಹೋಗ್ತಾರೆ. ಇನ್ನಿಬ್ಬರು ಸಮಯ ಕಂಡಂತೆ ಹೋಗುವುದು ಅಂತ ಅಂದುಕೊಂಡು ಹೊರಡ್ತಾರೆ. ಹೀಗೆ 6 ಜನರು ಪ್ರವೇಶ ಮಾಡ್ತಾರೆ. ಒಂದೊಂದು ಆವೃತ್ತಿಯಲ್ಲಿ ಒಂದೊಂದು ರೀತಿ ಬರುತ್ತೆ ಪ್ರವೇಶ. ಕೆಲವು ಕಡೆ ಭೀಮ ಮೊದಲು ಹೋದ, ಕೆಲವು ಕಡೆ ಬೃಹನ್ನಳೆ ಅಂತ ಬರುತ್ತೆ. ಒಟ್ಟಿನಲ್ಲಿ ಅಣ್ಣ ತಮ್ಮಂದರು ಮತ್ತು ಪತ್ನಿ ದ್ರೌಪದಿ ಕೂಡ ಆಯಕಟ್ಟಾದ ಜಾಗಗಳಿಗೆ ಹೋಗಿ ತಲುಪ್ತಾರೆ ಅಂತ ಅಷ್ಟು ನಾಟಕೀಯವಾಗಿ ಆರಂಭವಾಗುವಂಥದ್ದು. ಇನ್ನು ಕಡೆಯಲ್ಲಿ ಮುಗಿಯುವುದು ಉತ್ತರಾಭಿಮನ್ಯುಗಳ ಮದುವೆಯಿಂದ. ಮತ್ತು ಇಡೀ ಕಾವ್ಯದಲ್ಲಿ ಎಲ್ಲಿಯೂ ಕೃಷ್ಣನ ಲೀಲೆ, ಕೃಷ್ಣನ ಪವಾಡ, ಕೃಷ್ಣನ ನೆರವು ಅಂತ ಬರೋದಿಲ್ಲ. ಮತ್ತು ದುಷ್ಟ ಸಂಹಾರ ಆಗುವಂತೆ ಅಲ್ಲಿಯೇ ಕಾಣುವಂಥದ್ದು ನಮ್ಮ ಕೀಚಕನ ಸಂಹಾರ. ಅದು ಸೊಗಸಾದ ಒಂದು ಪತಾಕಸ್ಥಾನ. ಮತ್ತು ಅದಕ್ಕೆ ಪರಿಕರವಾಗಿ ಬೇಕಾದಂತೆ ಉತ್ತರೆ ಮತ್ತು ನಾವು ನೋಡಬಹುದಾದ ಈ ಗೋಗ್ರಹಣದ ಯುದ್ಧ, ಹೀಗೆ ಎಲ್ಲ ಮಸಾಲೆಯೂ ಸೇರಿರುವಂಥದ್ದು. ಯಕ್ಷಗಾನದಲ್ಲಿ ವಿರಾಟ ಪರ್ವ ಅಂತ ಉಂಟು, ಆದರೆ ಅಷ್ಟು ರಮಣೀಯವಾಗಿ ಅದು ನಿರೂಪಿತವಾಗಿಲ್ಲ. ಚಲನಚಿತ್ರದವರು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ನಾನು ನೋಡಿದಂತೆ ತೆಲುಗಿನಲ್ಲಿ ನರ್ತನಶಾಲಾ ಅಂತ ಒಂದು ಸಿನಿಮಾ ಬಂತು, ಕಮಲಾಕರ ಕಾಮೇಶ್ವರರಾವ್ ಅವರ ನಿರ್ದೇಶಕತ್ವದಲ್ಲಿ. ಅದು ತುಂಬ ಸೊಗಸಾಗಿ ಪ್ರಬಂಧ ಶೈಲಿಯಲ್ಲಿ ನಿರ್ಮಾಣವಾದದ್ದು. ಅದಕ್ಕೆ ಸ್ಫೂರ್ತಿ ತೆಲುಗಿನ ಮಹಾಕವಿ ತಿಕ್ಕನ ಬರೆದಂಥ ವಿರಾಟ ಪರ್ವವೇ. ವಿರಾಟ ಪರ್ವ ಅವನು ವಿಶಿಷ್ಟವಾದ ಒಂದು ಪ್ರಾಬಂಧಿಕ ಶೈಲಿಯಲ್ಲಿ ರಚನೆ ಮಾಡಿದ್ದಾನೆ. ಭಾಸ ಅದನ್ನು ಗಮನಿಸಿಕೊಂಡಿದ್ದಾರೆ. ನೋಡಿ, ಇಲ್ಲಿ ವಿರಾಟ ಪರ್ವದಲ್ಲಿರುವಂಥ ನಾಟಕೀಯತೆ ಎಂಥದ್ದು, ಪಾಂಡವರುಗಳು ವೇಷಾಂತರದಲ್ಲಿರುವಾಗ ಅವರ ರೀತಿ ನೀತಿಗಳು ಏನಾಗುತ್ತವೆ ಅನ್ನೋದನ್ನೆಲ್ಲ. ಬೃಹನ್ನಳೆ ಬರ್ತಾನೆ, ಗಾಂಡೀವೇನ ಮುಹೂರ್ತ ಮಾತತ ಗುಣೇನ ಆಸೀತ್ ಪ್ರತಿಸ್ಪರ್ಧಿತಂ ಬಾಣಾನಾಂ ಪರಿವರ್ತನೇಶು ಅವಿಷದ ಮುಷ್ಟಿರ್ನ ಮೇ ಸಂಹತ ಗೋಧಾಸ್ಥಾನಗತ ನಚಾಸ್ತಿ ಪಟುತ ಸ್ಥಾನೇ ಹೃತಂ ಸೌಷ್ಠವಂ ಸ್ತ್ರೀಭಾವಾತ್ ಶಿಥಿಲೀಕೃತ ಪರಿಚಯಾದಾತ್ಮ ತು ಪಶ್ಚಾತ್ ಸ್ಮೃತಃ. ಎಷ್ಟು ಚೆನ್ನಾದ ಪದ್ಯ. ಒಂದು ಸ್ವಲ್ಪ ಕಾಲ ಸಮಯ ಬೇಕಾಯಿತು ಗಾಂಡೀವಕ್ಕೆ ಹೆದೆ ಏರಿಸಬೇಕಾದರೆ. ಗಾಂಡೀವೇನ ಮುಹೂರ್ತಂ ಆತತ ಗುಣೇನ ಆಸೀತ್ ಪ್ರತಿಸ್ಪರ್ಧಿತಂ. ಬಾಣಗಳನ್ನು ಹೂಡುವಾಗ ಮುಷ್ಟಿಗೆ ಸರಿಯಾಗಿ ಕೆಲಸ ಮಾಡಲಿಲ್ಲ. ಗೋಧಾ ಅಂತಂದರೆ ಒಂದು ರೀತಿಯ ಉಡ. ಆ ಉಡದ ಚರ್ಮದಿಂದ ಕೈಗಳಿಗೆ ಕವಚ ಮಾಡಿಕೊಳ್ತಾ ಇದ್ರು, ಗ್ಲೌಸ್. ಆ ಗ್ಲೌಸ್ ಮಾಡಿಕೊಂಡ್ರೆ ಬಾಣ ಮತ್ತು ಬಿಲ್ಲು ಕೈನಲ್ಲಿ ಧರಿಸಿದಾಗ ಆ ಹೆದೆ ಕೈಗೆ ಬಡಿಯುವಂಥದ್ದಾಗಲಿ ಬಾಣದ ಒರಟುತನವಾಗಲಿ ಕಡಿಮೆ ಆಗುತ್ತದೆ. ಆ ಘಾಸಿಯಾಗಿ ಕೈಗೆ ಗಾಯವಾಗುವುದು ತಪ್ಪುತ್ತದೆ. ಈಗಲೂ ವೆಹಿಕಲ್ ರೈಡ್ ಮಾಡುವಾಗ ಎಲ್ಲ ಸಂದರ್ಭದಲ್ಲಿ ಗ್ಲೌಸ್ಗಳು ಹಾಕ್ಕೋತಾರಲ್ಲ, ಗ್ರಿಪ್ಪು ಚೆನ್ನಾಗಿರಬೇಕು ಅಂತ. ಆ ರೀತಿ ಗೋಧಾತ್ರಾಣ ಅಂತ, ಗೋಧಾಂಗುಲಿತ್ರಾಣ ಅಂತೆಲ್ಲ ಕರೀತಾರೆ. ಆ ಥರದ್ದು ಆ ಗೋಧಾಸ್ಥಾನಗತ ನಚಾಸ್ತಿ ಪಟುತ ಸ್ಥಾನೇ ಹೃತಂ ಸೌಷ್ಠವಂ. ಸರಿಯಾಗಲಿಲ್ಲ, 1 ವರ್ಷ ಅವನ್ನೆಲ್ಲ ಬಿಟ್ಟಿದ್ದರಿಂದ ಕೈ ತತ್ಕ್ಷಣ ಕೂಡಿಕೊಳ್ಳಲಿಲ್ಲ. ಸ್ತ್ರೀಭಾವ ಶಿಥಿಲೀಕೃತ ಪರಿಚಯಾದ ಆತ್ಮಾತು ಪಶ್ಚಾತ್ ಸ್ಮೃತಃ. ಸ್ತ್ರೈಣ ಭಾವವನ್ನು ಹೊಂದಿದ್ದರಿಂದ 1 ವರ್ಷ ಕಾಲ ನೃತ್ಯಾದಿಗಳಲ್ಲೇ ತೊಡಗಿದ್ದರಿಂದ ಯುದ್ಧಕ್ಕೆ ತತ್ಕ್ಷಣ ಬದಲಾಗೋದು, ಆ ಆಯುಧಗಳನ್ನು ಹಿಡಿಯೋದು ಕಷ್ಟವಾಯಿತು. ನಟವಾಂಗದ ಆ ಕೋಲನ್ನು ಹಿಡಿದು ಅಭ್ಯಾಸ ಆಗಿದ್ದಕ್ಕೆ ಎತ್ಕೊಳ್ತಾನೆ ಕಟಕ ಮುಖ
ಪತಾಕ ತ್ರಿಪತಾಕ ಅಂತೆಲ್ಲ ಕೈ ಹಿಡಿಬೇಕಾದದ್ದು ಈಗ ನೋಡಿದರೆ ಆಲೀಢ ಪ್ರತ್ಯಾಲೀಢ ಅಂತ ಎಲ್ಲ ನಾಟ್ಯಶಾಸ್ತ್ರದಲ್ಲಿರುವಂಥದ್ದೇ ಚಲನವಲ್ಲ. ಆದರೆ ನಾಟ್ಯಶಾಸ್ತ್ರದ ರಮಣೀಯತೆಗೂ ಯುದ್ಧದ ಭಯಂಕರತೆಗೂ ಎಷ್ಟು ವ್ಯತ್ಯಾಸ, ಅದನ್ನು ಅವನು ಹೇಳಿಕೊಳ್ತಾ ಇದ್ದಾನೆ. ಅನೇನ ವೇಷೇಣ ನರೇಂದ್ರ ಮಧ್ಯೆ ಮಾನೇನ ಧನುರ್ವಿಕೃಷ್ಟಂ ಯಾತ್ರಾತು ತಾವತ್ ಶರದುರ್ದಿನೇಶು ಶೀಘ್ರಂ ನಿಮಗ್ನ ಕಲುಷಶ್ಚ ರೇಣು. ಸಂಕೋಚ ಪಡುತ್ತಲೇ ಈ ವೇಷದಲ್ಲಿ ರಾಜರುಗಳ ಮಧ್ಯೆ ನಾನು ನಿಲ್ಲಬೇಕಾಯಿತು. ಯಾತ್ರಾತು ತಾವತ್ ಶರದುರ್ದಿನೇಶು, ಆದರೆ ಬಾಣಗಳ ಮೋಡ ಕವಿದ ದಿನದಂಥ ಸ್ಥಿತಿ. ಮೇಘಾಚ್ಛನ್ನಂತು ದುರ್ದಿನಂ ಅಂತೇವೆ. ದುರ್ದಿನ ಅಂದರೆ ಮೋಡ ಕವಿದದ್ದು. ಬಾಣಗಳ ಮೂಲಕವಾಗಿ ಮೋಡ ಕವಿದ ದುರ್ದಿನದಂಥ ವಾತಾವರಣ ಬೇಗ ನಿಮಗ್ನವಾಯಿತು. ಹಾಗಾಗಿ ಅಪಮಾನ ಅನ್ನುವಂಥ ಧೂಳಿ ಮರೆಯಾಯಿತು. ಸಂಕೋಚ ಅಪಮಾನ ಅನ್ನುವಂಥ ಧೂಳಿ ಅಡಗುವುದಕ್ಕೆ ಬಾಣ ಅನ್ನುವ ಮಳೆ ಬಿತ್ತು ಅಂತ. ಅಂದರೆ ತನ್ನ ಬಾಣಗಳನ್ನೇ ತನ್ನ ಒಂದು ಸಂಕೋಚ ಅನ್ನುವ ಧೂಳನ್ನು ಕಳೆಯುವ ಮಳೆಯಾಯಿತು ಅನ್ನುವ ಬಹಳ ಸೊಗಸಾದ ಪದ್ಯವನ್ನು ಹೇಳಿದ್ದಾರೆ. ಜಿತ್ವಾಪಿ ಗಾಂ ವಿಜಯಮಪ್ಯುಪಲಭ್ಯ ರಾಜ್ಞೋ ನೈವಾಸ್ತಿ ಮೇ ಜಯ ಗತೋ ಮನಸಿ ಪ್ರಹರ್ಷ ದುಶಾಸನಂ ಸಮರ ಮೂರ್ಧನಿ ಸನ್ನಿಗೃಹ್ಯ ಬದ್ವಾ ಯದದ್ಯನ ವಿರಾಟಪುರಂ ಪ್ರವಿಷ್ಟ. ಇಷ್ಟೆಲ್ಲ ಗೆದ್ದರೂ ನನಗೆ ಪೂರ್ತಿ ತೃಪ್ತಿ ಇಲ್ಲ, ಯಾಕೆಂದರೆ ನಮ್ಮ ಪ್ರತಿಜ್ಞೆಗಳನ್ನು ಹಿಂದೆ ಈಡೇರಿಸಬೇಕಿತ್ತು ಅಂತ ಅನಿಸುತ್ತೆ. ದುಶಾಸನನ್ನು ಸೆರೆ ಹಿಡಿಯಬೇಕಿತ್ತು, ಅವನ ತಲೆ ಒದಿಬೇಕಿತ್ತು ಅಂತೆಲ್ಲ ಅನಿಸುತ್ತೆ. ಏನಾದರೂ ಉತ್ತರಾ ಪ್ರೀತಿ ದತ್ತಾಲಂಕಾರೇಣ ಅಲಂಕೃತೋ ವ್ರೀಡಿತ ಇವ ಅಸ್ಮಿ ರಾಜಾನಂ ದೃಷ್ಟು. ಉತ್ತರೆಗೆ ಗೊಂಬೆ ಅಲಂಕಾರಕ್ಕಾಗಿ ಇವರುಗಳ ರಾಜರುಗಳ ಶತ್ರುಪಕ್ಷದ ವೀರರ ಮುಂಡಾಸಿನ ಒಂದು ಕುಚ್ಚುಗಳನ್ನು ಕತ್ತರಿಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂದಿದ್ದ. ಮತ್ತು ಆ ಕೊಟ್ಟಿದ್ದಕ್ಕೆ ಉತ್ತರೆ ಇವನಿಗೆ ಅಲಂಕಾರವನ್ನು ಮಾಡಿ ಕಳಿಸಿದ್ದಾಳೆ, ಗುರುಗಳಿಗೆ ಹಾರ ಗಿರ ಎಲ್ಲ ಹಾಕಿ. ಅದರ ಅಲಂಕಾರ ಜೊತೆಗೆ ರಾಜನ ಎದುರಿಗೆ ಹೋಗೋದಕ್ಕೆ ಸಂಕೋಚ ಆಗ್ತಾ ಇದೆ ಅಂತಂದುಕೊಂಡು ಇಲ್ಲಿಯೇ ತಮ್ಮ ಅಣ್ಣ ಯುಧಿಷ್ಠಿರನು ಇದ್ದಾನೆ ಅಂತಂದುಕೊಂಡು ಸಂತೋಷವಾಗಿ ಸ್ವಲ್ಪ ನೆಮ್ಮದಿ ಪಡ್ಕೊಂಡು ಹೋಗ್ತಾನೆ. ವಿಮುಕ್ತ ರಾಜ್ಯೋಪಿ ಅಭಿವರ್ಧಿತ ಶ್ರಿಯ ತ್ರಿದಂಡಧಾರಿ ನಚ ದಂಡಧಾರಕ. ಇವನು ಸನ್ಯಾಸಿ ವೇಷದಲ್ಲಿ ತ್ರಿದಂಡ ಹಿಡ್ಕೊಂಡಿದ್ದಾನೆ, ಆದರೂ ಕೂಡ ರಾಜಲಕ್ಷಣದಿಂದ ಕೂಡಿದ್ದಾನೆ. ನರೇಶ್ವರೋ ಬ್ರಾಹ್ಮಣ ವೃತ್ತಮಾಶ್ರಿತಃ ಸಯೌವನ ಶ್ರೇಷ್ಠ ತಪೋವನೇ ರತಃ. ಅವನು ರಾಜ್ಯಾರ್ಹವಾದ ತಾರುಣ್ಯವನ್ನು ಪಡೆದಿದ್ದರು. ತಾರುಣ್ಯ ಅಂತಂದರೆ ಮಧ್ಯ ವಯಸ್ಸು ಅಂತ ಅರ್ಥ. ಇಲ್ಲಿ ಅವನು ತಪೋವನದ ವೃತ್ತಿಯನ್ನು ಹೊಂದಿದ್ದಾನೆ, ಅವನಿಗೆ ಗೌರವ ಸಲ್ಲಿಸಬೇಕು ಅಂತ ನಮಸ್ಕಾರ ಮಾಡ್ತಾನೆ, ಭಗವನ್ನ ಅಭಿವಾದಯಿ ಅಂತ. ಮತ್ತು ಬೃಹನ್ನಳ ಈಗ ಪ್ರಾಕೃತ ಮಾತಾಡ್ತಾನೆ, ಜೇದು ಭಟ್ಟ ಅಂತ. ನೋಡಿ, ಮೊದಲು ಸಂಸ್ಕೃತ, ಈಗ ಪ್ರಾಕೃತ, ಆ ಒಂದು ಸ್ತ್ರೈಣ ಭಾವಕ್ಕೆ ತಕ್ಕಂತೆ. ಇವನು ರಾಜ ಅಂದ್ಕೋತಾನೆ, ಈ ರೂಪ, ಈ ಒಂದು ನಡಿಗೆ, ಇದೆಲ್ಲ ಎಷ್ಟು ಪರಾಕ್ರಮಿಯ ಲಕ್ಷಣವಾಗಿದೆ. ಆದರೂ ಹೀಗಿದ್ದಾನಲ್ಲ, ಇವನು ನೋಡಿದ್ರೆ ಪುಂಸಕನಾಗಿ ನಾಟ್ಯಾಚಾರ್ಯ ಆಗಿದ್ದಾನೆ. ಅಕಾರಣಂ ರೂಪಂ ಅಕಾರಣಂ ಕುಲಂ ಮಹತ್ಸು ನೀಚೇಶು ಚ ಕರ್ಮ ಶೋಭತೆ ಇದಂ ಹಿ ರೂಪಂ ಪರಿಭೂತಪೂರ್ವಕಂ ತದೇವ ಭೂಯೋ ಬಹುಮಾನವಾಗತಂ. ನಪುಂಸಕ ಎದುರುಗಾದರೆ ಅಪಶಕುನ ಅಂತಾರೆ. ಇವನನ್ನು ನೋಡಿದ್ರೆ ನಮಗೆ ಎಷ್ಟು ಶುಭವಾಗುತ್ತದೆ, ಇವನು ಸಾರಥ್ಯದಲ್ಲಿ ಮಗ ಗೆದ್ದನಲ್ಲ ಅಂತಂದುಕೊಳ್ತಾನೆ. ಈಗ ಆ ಯುದ್ಧದ ವಿವರಗಳನ್ನು ಹೇಳುವುದು ಅಂತ ಹೇಳ್ಬಿಟ್ಟು ಆ ಹೊತ್ತಿಗೆ ಭಟ ಬರ್ತಾನೆ. ಅವನು ಬಂದು ಸೌಭದ್ರ ಅಂದರೆ ನಮ್ಮ ಅಭಿಮನ್ಯು ಸೆರೆ ಹಿಡಿದ ವಾರ್ತೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾನೆ. ಅವನು ಬಂದಿದ್ದಾನೆ ಅಂತಾನೆ. ಬೃಹನ್ನಳೆಗೆ ಅದು ಗೊತ್ತಿರೋದಿಲ್ಲ, ಭೀಮ ಸೆರೆ ಹಿಡಿದಿರತಕ್ಕಂಥದ್ದು. ಹಾಗಾಗಿ ಕಥಂ ಗೃಹೀತಃ, ಅಯ್ಯೋ ಅಭಿಮನ್ಯು ಸೆರೆ ಸಿಕ್ಕಿದನ. ತುಲಿತ ಬಲಮಿದಂ ಮಯಾದ್ಯ ಸೈನ್ಯಂ ಪರಿಗಣಿತಂಚ ರಣೇ ಮಯ ರಣೇದ್ಯಮೇ ಚ ದೃಷ್ಟ ಸದೃಶ ಇಹತು ತೇನ ನಾಸ್ತಿ ಕಶ್ಚಿತ್ ಕೈಹ ಭವೇನ್ ನಿಹತೇಶು ಕೀಚಕೇಶು. ಕೀಚಕಾದಿಗಳೆಲ್ಲ ಸತ್ತ ಮೇಲೆ ಇನ್ಯಾರಿದ್ದಾರೆ ನಮ್ಮ ಪಕ್ಷದಲ್ಲಿ ಅಭಿಮನ್ಯುವನ್ನು ಸೆರೆ ಹಿಡಿಯೋರು? ನಾನು ನೋಡಿದೆ ಅವನ ಪರಾಕ್ರಮವನ್ನು, ಅವನು ಯಾರಿಗೂ ಸೆರೆ ಸಿಕ್ಕವನಂತ ಅವನಲ್ಲ, ಅದು ಹೇಗೆ ಸೆರೆ ಸಿಕ್ಕ ಅಂತ. ನ ಜಾನೇ ತಸ್ಯ ಜೇತಾರಂ ಬಲವಾನ್ ಶಿಕ್ಷಿತಸ್ತು ಸಹ ಪಿತೃಣಾಂ ಭಾಗ್ಯದೋಷೇಣ ಪ್ರಾಪ್ನುಯಾದಪಿ ದರ್ಶನಂ. ಅಣ್ಣನಿಗೆ ಏಕಾಂತವಾಗಿ ಹೇಳ್ತಾನೆ ಜನಾಂತಿಕದಲ್ಲಿ ಅಸೈಟ್ಟಾಕಂತ. ಅಲ್ಲ ಅಣ್ಣ, ಅವನು ತನ್ನ ಶಿಕ್ಷಣದ ಕಾರಣ, ಪರಾಕ್ರಮದ ಕಾರಣ ಯಾರಿಗೂ ಸೆರೆ ಸಿಲುಕುವಂಥವನಲ್ಲ. ಆದರೂ ಸೆರೆ ಸಿಕ್ಕಿದ್ದಾನೆ ಅಂದರೆ ತಂದೆಯರ ಭಾಗ್ಯದೋಷದಿಂದಲೇ ಇನ್ಯಾವುದರಿಂದಲೂ ಅಲ್ಲ ಅಂತ. ಅಂದರೆ ತಂದೆ ತಾಯಿಗಳ ಪುಣ್ಯವೋ ಮತ್ತೊಂದೋ ಏನೋ ಕಡಿಮೆ ಆದರೆ ಮಕ್ಕಳಿಗೆ ಹಾನಿ ಅಂತಾರಲ್ಲ, ಆ ರೀತಿ ಆಗಿರಬೇಕು ಅಂತ. ಸರಿ, ಅವನ ಒಳಗೆ ಕರೆಸೋಣ ಅಂತ. ಹಾಗಾಗಿ ಕರೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ನಾವಧೀರ್ಣಾಂ ಅರ್ಹತಿ ಯಾದವಿ ಪುತ್ರ, ಸುಭದ್ರೆಯ ಮಗನನ್ನು ಅವಮಾನ ಮಾಡಬಾರದು ಅಂತ ರಾಜ ವಿರಾಟ ಹೇಳ್ತಾನೆ. ಪುತ್ರೋ ಹ್ಯೇಷ ಯುಧಿಷ್ಠಿರಸ್ಯತು ವಯಸ್ತುಲ್ಯಂ ಹಿ
ನ ಸೂನುನ, ಯುಧಿಷ್ಠಿರನಿಗೆ ಮಗನಂತಿರುವವನು, ನಮ್ಮ ಮಗನ ಸಮಾನ, ನಮ್ಮ ಮಗನ ವಯಸ್ಸಿನವನು. ಸಂಬಂಧೋ ದೃಪದೇನ ನಃ ಕುಲಗತೋ ನಪ್ತಾಹಿ ತಸ್ಮಾತ್ ಭವೇತ್. ಜೊತೆಗೆ ನನಗೂ ದೃಪದನಿಗೂ ಅತ್ಯಂತ ಹತ್ತಿರದ ಬಾಂಧವ್ಯ. ಈ ಕಾರಣದಿಂದ ಅಭಿಮನ್ಯು ನಮಗೆ ಮೊಮ್ಮಗನ ಸಮಾನ. ಜಾಮಾತೃತ್ವ ಮಧೂರತೋಪಿ ಚ ಭವೇತ್ ಕನ್ಯಾಪಿತೃತ್ವ ಹಿನಃ. ಹೇಳಿ ಕೇಳಿ ಕನ್ಯಾಪಿತೃ ನಾನು, ಎಂದಾದರೂ ಅಳಿನಾಗಬಹುದು ಅವನು ಅಂತನೋ ಆಶೆ ಕೂಡ ಇದೆ. ಪೂಜಾರ್ಹೋಪ್ಯತಿಥಿರ್ಭವೇತ್ ಸ್ವವಿಭವೈ ಇಷ್ಟಾಹಿನಃ ಪಾಂಡವಾ. ಮತ್ತು ಅತಿಥಿ, ಹಾಗಾಗಿ ಅವರು ಪೂಜಾರ್ಹ. ಎಲ್ಲಕ್ಕಿಂತ ಮಿಗಿಲಾಗಿ ಪಾಂಡವರು ನಮಗಿಷ್ಟು, ಪಾಂಡವರ ಮಕ್ಕಳು ನಮ್ಮ ಪ್ರೀತಿ ಪಾತ್ರರು. ಎಷ್ಟು ಕಾರಣಗಳು ಕೊಟ್ಟುಕೊಂಡು ಅಭಿಮನ್ಯುವಿಗೆ ತಾನು ಬಂದಿಗೆ ಸಲ್ಲುವಂಥ ತಿರಸ್ಕಾರವನ್ನು ತೋರಿಸಬಾರದು, ಅತಿಥಿಗೆ ಸಲ್ಲುವ ಪುರಸ್ಕಾರ ಮಾಡಬೇಕು ಅಂತಂತಾನೆ. ಆಗಲಿಂತ ಪ್ರವೇಶ ಮಾಡಿಸ್ತಾರೆ. ಆಮೇಲೆ ಇಲ್ಲಿ ಒಂದು ಬಹಳ ಸೊಗಸಾದ ಒಂದು ಲಲಿತ ಮನೋಹರವಾದ ನಾಟಕವೇ ಆಗುತ್ತದೆ. ಅಭಿಮನ್ಯುವಿಗೂ ಮತ್ತು ವಿರಾಟನಿಗೂ ಹಾಗೂ ಬೃಹನ್ನಳಿಗೂ, ಈ ಮೂವರಿಗೂ ಆಗುವಂಥ ಸಂವಾದ ತುಂಬ ಚೆನ್ನಾಗಿದೆ. ಅದೇ ಹೊತ್ತಿಗೆ ಭೀಮಸೇನ ಪ್ರವೇಶ ಮಾಡ್ತಾನೆ. ಆದೀಪಿತೆ ಜತುಗೃಹೇ ಸ್ವಭುಜಾವಸಕ್ತ ಮದ್ಭ್ರಾತರಶ್ಚ ಜನನೀಚ ಮಯೋಪನೀತ ಸೌಭದ್ರಮೇಕಂ ಅವತಾರ್ಯ ರಥಾತ್ತು ಬಾಲಂ ತಂಚಶ್ರಮಂ ಪ್ರಥಮ ಮಧ್ಯ ಸಮಂ ಹಿ ಮನ್ಯೆ. ಎಷ್ಟು ಸೊಗಸಾದ ಪದ್ಯ ನೋಡಿ. ನಾನು ಮೊದಲು ಆ ಒಂದು ವಾರಣಾವತದ ಅಗ್ನಿಯಲ್ಲಿ ಬೆಂಕಿ ಬಿದ್ದ ಅರಗಿನ ಮನೆಯಿಂದ ಅಣ್ಣ ತಮ್ಮಂದಿರನ್ನು, ತಾಯಿಯನ್ನು, ಒಟ್ಟು 5 ಜನರನ್ನು ಹೊತ್ತಿ ಬಂದಾಗಲೂ ಕೂಡ ಬಳಲೇ ಇದ್ದ ತೋಳು ಈಗ ರಥದಿಂದ ಒಬ್ಬ ಅಭಿಮನ್ಯುವನ್ನು ಹೊತ್ತುಕೊಂಡು ಬಂದ ತಕ್ಷಣ ಬಳಲಿದೆಯಲ್ಲ ಅಂತ. ಭಾಸನಲ್ಲಿ ಇಂಥದ್ದು ತುಂಬ ಬರುತ್ತದೆ. ಹಾಗೆ ನೋಡಿದ್ರೆ ಸಂಸ್ಕೃತ ಕಾವ್ಯದಲ್ಲಿಯೇ ಈ ರೀತಿಯಾದ ಉಕ್ತಿಗಳು ತುಂಬ ಚೆನ್ನಾಗಿರುವಂಥದ್ದು, ಸುಕುಮಾರ ಮನೋಹರವಾದ ಭಾವಾರ್ಧವಾದ ಮಾತುಗಳು ಬರ್ತವೆ. ಅದೇ ಹೊತ್ತಿಗೆ ಅಭಿಮನ್ಯು ಬರ್ತಾನೆ. ಇವನು ವಿಶಾಲ ವಕ್ಷ ತನಿಮಾರ್ಜಿತೋದರ ಸ್ಥಿತೋನ್ನತಾಂಸೋರು ಮಹಾನ್ ಕಟೀಕೃಶಃ ಯಹಾಹೃತೋ ಯೇನ ಭುಜೈಕ ಯಂತ್ರಿತಃ ಬಲಾಧಿಕೇನ ಅಪಿ ಚ ನಾಸ್ಮಿ ಪೀಡಿತಃ. ಇವನು ಯಾರು? ವಿಶಾಲವಾದ ವಕ್ಷಸ್ಥಳ, ಕೃಶವಾದ ಕಟಿ, ಬಲಿಷ್ಠವಾದ ಬಾಹುಳ್ಳಂಥವನು, ಭುಜಗಳಿಂದಲೇ ನನ್ನ ಎತ್ಕೊಂಡು ಬಂದವನು. ಹಾಗಿದ್ದರೂ ಇಷ್ಟು ಬಲಿಷ್ಠನಾದರೂ ನನ್ನನ್ನು ಹಿಂಸೆ ಮಾಡಲಿಲ್ಲ ಅಂತ. ಆ ಹೊತ್ತಿಗೆ ಬೃಹನ್ನಳೆ ಬಂದು ಇತ್ತ ಕಡೆ ಬಾ ಅಂತ ಕರೀತಾನೆ. ಅಯ್ಯ ಕಿಮಪರಃ, ಇವನು ಯಾವನು? ಐಜ್ಯಮಾನೈ ಪ್ರಮದಾ ವಿಭೂಷಣೈ ಕರೇಣು ಶೋಭಾಭಿರವಾರ್ಪಿತೋ ಗಜ ಲಘುಶ್ಚ ವೇಷೇಣ ಮಹಾನಿ ಔಜಸ ವಿಭಾತ್ಯುಮಾ ವೇಷಮಿವಾಶ್ರಿತೋ ಹರಃ. ಇವನು ಯಾವನು? ಹೆಣ್ಣಿನ ಅಲಂಕಾರ ಮಾಡಿಕೊಂಡು ಹೆಣ್ಣಾನೆಗಳ ನಡುವೆ ಇರುವ ಗಂಡಾನೆಯಂತೆ ತೋರ್ತಾನೆ, ಹೆಣ್ಣಾನೆಯ ವೇಷ ತಾಳಿದ ಗಂಡಾನೆಯಂತೆ ತೋರ್ತಾನೆ. ಇವನ ವೇಷ ನೋಡಿದ್ರೆ ಪಾರ್ವತಿ ರೂಪ ತಾಳಿದ ಪರಮೇಶ್ವರನ ಅಂತ ಅನಿಸುತ್ತದೆ ಅಂತ. ಅದ್ಭುತವಾದ ಹೋಲಿಕೆ. ಅವನು ನಟರಾಜ, ಮಹಾನಟ ಅಲ್ವೇ? ಆ ದೃಷ್ಟಿಯಿಂದ ಶಿವನ ಭಕ್ತ, ಪಾಶುಪತವನ್ನು ಒಲಿಸಿಕೊಂಡವನು. ಇಂಥ ಕವಿತೆಯನ್ನು ನೋಡಿದಾಗ ಇದು ಮಹಾಕವಿಯ ರಚನೆ ಅಂತ ಅನಿಸೋದ್ರೊಳಗೆ ನಮಗೆ ಸಂದೇಹವೇ ಇಲ್ಲ. ಆಮೇಲೆ ಅಂದುಕೊಳ್ತಾನೆ ಬೃಹನ್ನಳೆ ಮನಸ್ಸಿನಲ್ಲೇ, ಅವಿಜಿತ ಇತಿ ತಾವತ್ ದೂಷಿತ ಪೂರ್ವಯುದ್ಧೆ ದೈತಸುತ ವಿಯುಕ್ತ ಶೋಚನೀಯ ಸುಭದ್ರ ಜಿತೈತಿ ಪುನರೇನಂ ಋಷ್ಯತೆ ವಾಸುಭದ್ರೋ ಭವತು ಬಹುಕಿಮುಕ್ತ್ವಾ ದೂಷಿತೋ ಹಸ್ತಸಾರ. ಅಯ್ಯೋ ಇದೇನಿದು, ಹೀಗೆ ಬಂದಿದ್ದಾನಲ್ಲ, ಮೊದಲು ಇವನು ಗೆದ್ದವನು ಅಂತ ಅಂದುಕೊಂಡು ಈಗ ಸೋತವನಾದ ಸುಭದ್ರೆಗೆ ನಾಚಿಕೆ ಆಗುತ್ತದೆ, ವಾಸುದೇವನಿಗೆ ಸಂಕೋಚವಾಗುತ್ತದೆ. ಏನು ಮಾಡೋದು? ಪರಾಕ್ರಮವೇ ಹೀಗೆ ಲುಪ್ತವಾಯಿತಲ್ಲ ಅಂತ ಭೀಮ ಅರ್ಜುನನ್ ನೋಡ್ತಾನೆ. ಅಥ ಕಿಂ ಅರ್ಜುನ ಪುತ್ರೋಯಂ, ಓಹೋ ಇವನೇನಾ ಅರ್ಜುನನ ಪುತ್ರ ಅಂತ ಬೇಕು ಅಂತಲೇ ಬೃಹನ್ನಳೆ ಗೊತ್ತಿದ್ದು ಕೇಳ್ತಾನೆ. ಭೀಮಸೇನ ಅಸೈಡ್ ಟಾಕ್ಸ್ ಮಾಡ್ತಾನೆ. ಜಾನಾಂ ಏತಾನ್ ನಿಗ್ರಹಾದಸ್ಯ ದೋಷಾನ್ ಕೋವಾ ಪುತ್ರಂ ಮರ್ಷಯೇಚ್ಛತ್ರುಹಸ್ತೆ ಇಷ್ಟಾಪತ್ಯ ಕಿಂತು ದುಃಖೇ ಮಗ್ನ ಪಶ್ಯತ್ವೇನ ದ್ರೌಪದೀಯ ಹೃತೋಯಂ. ನೋಡು, ಏನಿಲ್ಲ, ವೈರಿಗಳ ಮಧ್ಯೆ ಇದ್ದವನನ್ನು ನಾನು ತೆಗೆದುಕೊಂಡು ಬಂದುಬಿಟ್ಟಿದ್ದೀನಿ. ಇದು ಒಂದು ದುಃಖದಲ್ಲಾದಂಥ ಒಂದು ಸಂತೋಷ. ಈಗ ದ್ರೌಪದಿಗೂ ಕೂಡ ಸಂತೋಷವಾಗುತ್ತದೆ, ಮಕ್ಕಳನ್ನ ಕಂಡಂತೆ ನಮಗೂ ಆಗುತ್ತದೆ, ಉಪಪಾಂಡವರನ್ನೆಲ್ಲ ಕಂಡಂತೆ ಆಗುತ್ತದೆ ಅಂತ. ಆಗ ಕೇಳ್ತಾನೆ ಮತ್ತೆ ಅದು ಏಕಾಂತವಾಗಿಯೇ ಅಸೈಡ್ ಟಾಕ್ ಆರ್ಯ ಅಭಿಭಾಷಣ ಕೌತೂಹಲಂ ಮೇ ಮಹತ್ ವಾಚಾಲಯತ್ವೇಮಂ ಆರ್ಯ. ಮಾತಾಡಿಸ್ಬೇಕು ಅಂತಿದೆ, ನೀನು ಮಾತಾಡು ಅಂತ. ಆಗಲಿ ತಮಾಷೆ ನೋಡೋಣ ಅಂತ ಹೇಳ್ಬಿಟ್ಟು ಅಭಿಮನ್ಯುವನ್ನು ಭೀಮಾರ್ಜುನರಿಬ್ಬರು ಕೆಣಕ್ತಾರೆ. ಅದು ಧರ್ಮರಾಜನ ಮತ್ತು ವಿರಾಟನ ಸನ್ನಿಧಿಯಲ್ಲಿ. ಅಭಿಮನ್ಯು ಅಂತಾನೆ ಭೀಮ.
ಅಭಿಮನ್ಯುರ್ ನಾಮ ಏನು ನನ್ನನ್ನು ಹೀಗ ಕರೆಯೋದು ಅಂತಾನೆ. ಈಗ ಯಾಕಪ್ಪ ಕೋಪ ಮಾಡ್ಕೊಳ್ತೀಯ ಅಂತ. ಇವನು ಬೃಹನ್ ಹೇಳ್ತಾನೆ ಅಭಿಮನ್ಯು ಅಂತ ಮತ್ತೆ ಹೇಳ್ತಾನೆ. ಕಥಂ ಕಥಂ ಅಭಿಮನ್ಯುರ್ ನಾಮಾಹಂ, ಏನು ಹೀಗೆ ನೀಚರಾದಂಥ ನೀವು ಸೇವಕರು ಈ ಥರ ಮಾತಾಡ್ತಿರಲ್ಲ. ನೀಚೈರಪ್ಯಭಿಭಾಷ್ಯಂತೆ ನಾಮಭಿ ಕ್ಷತ್ರಿಯಾನ್ವಯ, ನೀಚರ ಜೊತೆ ಮಾತಾಡುವಂತೆ ನೀವು ಮಾತಾಡ್ತಿದ್ದಿರಲ್ಲ. ನಾನು ಯಾರು? ಕ್ಷತ್ರಿಯ ಉತ್ತಂಸ. ಇಹಾಯಂ ಸಮುದಾಚಾರ ಗ್ರಹಣಂ ಪರಿಭೂಯತೆ, ಇಲ್ಲಿ ಸಮುದಾಚಾರ ಇಲ್ವಾ? ಈ ಥರ ಮಾಡ್ತಿರಲ್ಲ ಅಂತ. ಅಭಿಮನ್ಯು ಸುಖಮಾಸ್ತೇತೆ ಜನನಿ, ಏನಯ್ಯ ನಿಮ್ಮ ಮಗಳು ನಿಮ್ಮಮ್ಮ ಚೆನ್ನಾಗಿದ್ದಾಳ? ಏನು ನಮ್ಮಮ್ಮನ ಸುದ್ದಿ ನಿಮಗೆ ಯಾಕೆ? ಕಿಂ ಭವಾನ್ ಧರ್ಮರಾಜೋಮೆ ಭೀಮಸೇನೋ ಧನಂಜಯ, ನೀನೇ ಧರ್ಮರಾಜನ ಭೀಮಸೇನನ ಧನಂಜಯನ? ಯನ್ಮಾಂ ಪಿತೃಪದ ಆಕ್ರಮ್ಯ ಸ್ತ್ರೀಗತಾಂ ಪೃಚ್ಛಸೇ ಕಥಂ, ನಮ್ಮ ಅಪ್ಪಂದ್ರೆ ಹಾಗೆ ನೀವು ನಿಂತ್ಕೊಂಡು ನಮ್ಮ ತಾಯಿ ವಿಷಯ ಎಲ್ಲ ಕೇಳ್ತಾ ಇದ್ದೀರಲ್ಲ ಅಂತ. ನೋಡಿ, ಯಾರಿಗೂ ತಾಯಿ ಬಗ್ಗೆ ಕೇಳಿದಾಗ ಅನಿಷ್ಟರಾದವರು ತುಂಬ ಬೇಸರ ಆಗುತ್ತೆ, ಕೋಪ ಬರುತ್ತೆ. ಅದಿಲ್ಲಿ ಅಪಿ ಕುಶಲಿ ದೇವಕಿ ಪುತ್ರ, ಆ ದೇವಕಿ ಮಗ ಕೇಶವ ಕುಶಲಿನ? ಕಥಂ ತತ್ರ ಭವಂತಮಪಿ ನಾಮ್ನ, ಭಗವನ್ ವಾಸುದೇವನನ್ನು ಹೀಗ ಕರೆಯೋದು. ಕಥಮಿದಾನೀಂ ಸವಜ್ಞಮಿವ ಮಾಂ ಹನ್ಯಸೆ ಹಸ್ಯಸೆ. ಇಬ್ಬರು ನೋಡಿ ನಗ್ತಾ ಇರ್ತಾರೆ, ನನ್ನನ್ನು ನೋಡಿ ನಗ್ತಿರಲ್ಲ ಅಂತ ಹೇಳ್ಬಿಟ್ಟು. ಏನಿಲ್ಲ, ಪಾರ್ಥಂ ಪಿತರಮುದ್ದಿಶ್ಯ ಮಾತುಲಂಚ ಜನಾರ್ದನಂ ತರುಣಸ್ಯ ಕೃತಾರ್ಥಸ್ಯ ಯುಕ್ತೋ ಯುದ್ಧ ಪರಾಜಯ. ಹೌದಪ್ಪ, ಅಪ್ಪ ನೋಡಿದ್ರೆ ಇಂದ್ರಪುತ್ರ ಮಹಾವೀರ ಅರ್ಜುನ, ಇನ್ನು ಸೋದರ ಮಾವ ನೋಡಿದ್ರೆ ಪರಮಪುರುಷ ವಾಸುದೇವ. ಆ ಅಪ್ಪನಿಗೆ ಈ ಸೋದರ ಮಾವನಿಗೆ ಸೇರಿದವನಾದ ನೀನು ಸೋತಿರೋದು ನೋಡಿದರೆ ಬಹಳ ಸಂತೋಷ ಆಗ್ತಾ ಇದೆ. ಗೊತ್ತಾಯಿತು ನಿನ್ನ ವೀರ ಪಾಂಡಿತ್ಯ ಎಂಥದ್ದು ಅಂತ. ಅಲಮಾತ್ಮಸ್ತವಂ ಕರ್ತುಂ ನಾಸ್ಮಾಕಂ ಉಚಿತಂ ಕುಲೆ ಹತೇಶು ಹಿ ಶರಾನ್ ಪಶ್ಯ ನಾಮ ನಾಣ್ಯದ್ ಭವಿಷ್ಯತಿ. ನಮ್ಮ ಕುಲದಲ್ಲಿ ಆತ್ಮಶ್ಲಾಘ್ಯ ಇಲ್ಲ, ಆದರೂ ಹೇಳ್ತೀನಿ, ನಿಮ್ಮ ಕಡೆ ಸತ್ತವರೆಲ್ಲರೂ ಯಾರ್ಯಾರು ಬಾಣದಿಂದ ಸತ್ತರು ಅಂತ ನೋಡಿ, ಒಂದು ಬಾಣವು ಬೇರೆಯವ್ರದ್ದು ಇರೋದಿಲ್ಲ, ಅದರ ಮೇಲೆ ನಮ್ಮ ಹೆಸರಿರುತ್ತೆ, ನೋಡಿ ನೋಡ್ಕೊಳ್ಳಿ ಅಂತಂತಾನೆ. ಆಮೇಲೆ ಅರ್ಜುನಿಗೆ ಸಂತೋಷವಾಗುತ್ತೆ ಮನಸ್ಸಿನಲ್ಲಿ. ನಿಜ, ನನಗೂ ಒಂದೆರಡು ಬಾಣಗಳು ಬಿದ್ದುವು, ಅದು ಇವನದೇನೆ ಅಂತಂದುಕೊಳ್ತಾನೆ. ಅಹಮಪಿ ಚ ಪರೀಕ್ಷತೋ ಭವೇಯಂ ಯದಿನ ಮಯ ಪರಿವರ್ತಿತೋ ರಥಸ್ಯಾತ್. ನನ್ನ ರಥಗಳನ್ನು ಅಲ್ಲಿ ಇಲ್ಲಿ ಸುಳಿಸ್ಕೊಳ್ಳದೆ ಇದ್ದರೆ ಇನ್ನೂ ಏಟು ಬೀಳ್ತಾ ಇದ್ದಿದ್ರೊಳಗೆ ಸಂದೇಹವೇ ಇರ್ತಾ ಇರಲಿಲ್ಲ ಅಂತ. ಏವಂ ವಾಕ್ಯ ಸೌಂಡರ್ಯಂ, ಆದರೆ ವ್ಯಕ್ತವಾಗಿ ಹೇಳ್ತಾನೆ, ಆಹಾ ಮಾತಿನ ಭಿನ್ನಾಣ ಸಾಕು. ಕಿಮರ್ಥಂ ತೇನ ಪದಾತಿನ ಗೃಹೀತ, ಹಾಗಿದ್ದರೆ ಒಬ್ಬ ಕಾಲಾಳಿಂದ ನೀನು ಸಿಕ್ಕಾಕೊಂಡಿಲ್ಲ ಹೇಗೆ ಅಂತ. ಅಶಸ್ತ್ರೋ ಮಾಂ ಅಭಿಗತಃ ತಥೋಸ್ಮಿ ಗ್ರಹಣಂ ಗತಃ ನ್ಯಸ್ತಶಸ್ತ್ರಂ ಹಿ ಕೋ ಹನ್ಯಾತ್ ಅರ್ಜುನಂ ಪಿತರಂ ಸ್ಮರನ್. ಇವನು ಏಕಾಂಗಿಯಾಗಿ ಬರಿಗೈನಲ್ಲಿ ಬಂದ ಅರ್ಜುನನ ಮಗ ಬರಿಗೈನಲ್ಲಿರೋನ್ನ ನಿರಾಯುಧರನ್ನು ಪದಾತಿಗಳನ್ನು ಎದುರಿಸೋದಿಲ್ಲ, ಅದು ಗೊತ್ತಿಲ್ವಾ ಅಂತಾನೆ. ಆಗ ನೋಡಿ ಭೀಮ ಹೇಳ್ತಾನೆ, ಧನ್ಯಕ್ಕಲ್ವರ್ಜುನೋ ಏನ ಪ್ರತ್ಯಕ್ಷಂ ಉಭಯಂ ಶ್ರುತಂ ಪುತ್ರಸ್ಯ ಚ ಪಿತುಶ್ಲಾಘ್ಯಂ ಸಂಗ್ರಾಮೇಶು ಪರಾಕ್ರಮ. ಅಂದ್ಕೋತಾ ಇದ್ದಾನೆ, ಅರ್ಜುನನೇ ಪುಣ್ಯವಂತ, ಕಣ್ಣೆದುರಿಗೆ ಮಗನ ಪರಾಕ್ರಮವನ್ನು ನೋಡ್ದ, ಮಗನ ಪ್ರಶಂಸೆಯನ್ನು ನೋಡ್ತಾ ಇದ್ದಾನೆ ಅಂತ. ಆಮೇಲೆ ಈ ರಾಜನಿಗೆ ಹೋಗಿ ನಮಸ್ಕಾರ ಮಾಡು ಅಂತ ಬಿಟ್ಟಂತಾನೆ. ಕಸ್ಯ ಮಹಾರಾಜ, ಯಾರಿಗೆ ಇವನು ಮಹಾರಾಜ ಅಂತಾನೆ. ನೋಡಪ್ಪ, ಬ್ರಾಹ್ಮಣನ ಜೊತೆ ಇದ್ದಾನೆ, ಅದನ್ನು ನೋಡು ಅಂತಾನೆ. ಯಾಕೆಂದರೆ ಅಭಿಮನ್ಯು ತಂದೆಯರಿಗೆ ಬಿಟ್ಟು ಇನ್ಯಾರಿಗೂ ನಮಸ್ಕಾರ ಮಾಡೋದಿಲ್ಲ. ಬ್ರಾಹ್ಮಣನೇತಿ ಭಗವನ್ನ ಅಭಿವಾದಯೇ. ಆಗ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಾನೆ. ಆಗ ಅವನು ಹೇಳ್ತಾನೆ ಕಂಕ, ಶೌಂಡೀರ್ಯಂ ಧೃತವಿನಯಂ ದಯಾಂ ಸ್ವಪಕ್ಷೆ ಮಾಧುರ್ಯಂ ಧನುಷಿ ಜಯಂ ಪರಾಕ್ರಮಂಚ ಏಕಸ್ಮಿನ್ ಪಿತರೆ ಗುಣಾನ್ ಅವಾಪ್ನುಹಿತ್ವಂ ಶೇಷಾಣಾಂ ಯದಪಿ ಚ ರೋಚತೆ ಚತುರ್ಣಾಂ. ನಿನ್ನ ತಂದೆಯರ ಗುರು ಹಿರಿಯರ ಶೌಂಡೀರ್ಯ ಅಂದರೆ ಪರಾಕ್ರಮ, ಔದಾರ್ಯ, ವಿನಯ, ಧೈರ್ಯ, ದಯ, ಮಾಧುರ್ಯ ಮತ್ತು ಪರಾಕ್ರಮ, ಧನುಸ್ಸಿನಲ್ಲಿ ಗೆಲ್ಲ, ಇವೆಲ್ಲವನ್ನೂ ನೀನು ಪಡ್ಕೋ. ಇನ್ನು ಮಿಕ್ಕಿದರೆ ಇನ್ನೇನಿದೆ, ಇನ್ನು ಬೇರೆಯವರು ಯಾರಿದ್ದಾರೆ ಅವರೆಲ್ಲರದೂ ಪಡ್ಕೋ. ಇದಿಷ್ಟು ಅರ್ಜುನಲ್ಲಿದೆ. ಅರ್ಜುನಲ್ಲದೆ ಮಿಕ್ಕ 4 ಜನ ಯಾರಿದ್ದಾರೆ, ಭೀಮ, ಧರ್ಮರಾಜ, ನಕುಲ ಸಹದೇವ್ರದ್ದು, ಅವ್ರದ್ದೂ ಗುಣಗಳನ್ನು ಪಡ್ಕೋ ಅಂತ ಹೇಳ್ಬಿಟ್ಟು ಅಂತಾನೆ. ಪಾಪ ವಿರಾಟ ಯಹಿ ಪುತ್ರ ಬಾರಯ್ಯ ಅಂತ ಹೇಳ್ಬಿಟ್ಟು ಆತ್ಮೀಯತೆಯಿಂದ ಕರೀತಾನೆ. ಆಮೇಲೆ ಭೀಮಸೇನ ಕೇಳ್ತಾನೆ ಅಥ ಕೇನಾಯಂ ಗೃಹೀತ, ಯಾರು ಇವನು ಹಿಡ್ಕೊಂಡಿದ್ದು ಅಂತ. ವಿರಾಟ, ಮಯಾ ಮಹಾರಾಜ, ನನ್ನಿಂದ ಮಹಾರಾಜ, ನಾನು ಹಿಡಿದಿದ್ದು ಅಂತಾನೆ. ಅಭಿಮನ್ಯು ಹೇಳ್ತಾನೆ, ಅಶಸ್ತ್ರೇಣ ಇತ್ಯಭಿಧೀಯತಾಂ, ಆಯುಧ ಇಲ್ಲದೆ ಬಂದಿದ್ದು ಅಂತ ಮೊದಲು ಹೇಳು ಅಂತಾನೆ. ಶಾಂತಂ ಪಾಪಂ ಸಹಜೌ ಮೇ ಪ್ರಹರಣಂ ಭುಜೌ ಪೀನಾಂಸ ಕೋಮಲೌ ತಾವಾಶ್ರಿತ್ಯ ಪ್ರಯುದ್ಧೇಹಂ ದುರ್ಬಲೇರ್ ಗೃಹ್ಯತೆ ಧನು. ನನ್ನದು ಸಹಜವಾದ ಆಯುಧ ಇದೇ ತೋಳುಗಳು. ದುರ್ಬಲರು ಮಾತ್ರ ಆಯುಧ ಹಿಡ್ಕೋತಾರೆ, ನನಗೆ ತೋಳೆ ಆಯುಧ ಅಂತಾನೆ. ಮಾತಾವದ್ಭೋ ಬಾಹುರಕ್ಷೌಹಿಣಿ ಯಸ್ಯ
ನಿರ್ವ್ಯಾಜೋ ಯಸ್ಯ ವಿಕ್ರಮಃ ಕಿಂ ಭವಾನ್ ಮಧ್ಯಮಸ್ತಾತಃ ತಸ್ಯೇ ತತ್ ಸದೃಶಂ ವಚಃ. ಈ ಥರ ಮಾತು ಯಾರಾಡ್ಬೋದು? ಒಂದೊಂದು ತೋಳು ಒಂದೊಂದು ಅಕ್ಷೋಹಿಣಿ ಸೈನ್ಯ ಅಂತನ್ನುವಂಥ ನಮ್ಮ ದೊಡ್ಡಪ್ಪ ಮಾತ್ರ ಹೇಳ್ಬೋದು, ಮಧ್ಯಮ ಕೌಂತೆಯ, ಅವನು ಬಿಟ್ಟು ಇನ್ಯಾರಿಗೂ ಅಲ್ಲ, ನಿನ್ನಂಥವನಿಗೆಲ್ಲ ಶೋಭಿಸೋದು ಅಂತ. ಕೋಯಂ ಮಧ್ಯಮೋ ನಾಮ ಕಂಕ ಕೇಳ್ತಾನೆ, ಯಾರಯ್ಯ ಮಧ್ಯಮ? ಶ್ರೂಯತಾಂ ನನ್ನ ವನುತ್ತರ ವಯಂ ಬ್ರಾಹ್ಮಣೇಶು. ನಾವು ಬ್ರಾಹ್ಮಣರದಕ್ಕೆ ದಬಾಯಿಸೋದಿಲ್ಲ, ಆದರೂ ಕೇಳಿ ಹೇಳಪ್ಪ ಅಂತ ಹೇಳ್ಬಿಟ್ಟು ಮಹಾರಾಜನು ಹೇಳ್ತಾನೆ. ತುಲಯಿತ್ವಾ ಜರಾಸಂಧಂ ಕಂಠಶ್ಲಿಷ್ಟೇನ ಬಾಹುನ ಅಸಹ್ಯ ಕರ್ಮ ತತ್ಕೃತ್ವ ನೀತ ಕೃಷ್ಣೋ ಅತದರ್ಹತಾಂ. ಯಾರು ಏಕಾಂಗಿಯಾಗಿ ಮಹಾವೀರನಾದ ಜರಾಸಂಧನನ್ನು ಎದುರಿಸಿ ಅವನನ್ನು ಸೀಳಿ ಹಾಕಿ ಕೃಷ್ಣನಿಗೂ ಪಕ್ಕೆ ಶೂಲವಾಗಿದ್ದವನನ್ನು ನಿರ್ಮೂಲನ ಮಾಡಿದ್ನೋ ಅಂಥವನು ಅಂತ ಹೇಳ್ತಾನೆ. ಆಗ ಇಷ್ಟು ಚೆನ್ನಾಗಿ ಮಾತಾಡ್ತೀಯ, ಸೊಗಸಾಗಿದೆ ನಿನ್ನ ಮಾತು ಅಂತ ರಾಜ ಮೆಚ್ಚುತ್ತಾನೆ. ಆಮೇಲೆ ಅಭಿಮನ್ಯು ಹೇಳ್ತಾನೆ, ಯದ್ಯಹಂ ಅನುಗ್ರಾಹ್ಯ ಪಾದಯೋ ಸಮುದಾಚಾರ ಕ್ರೀತಾಂ ನಿಗ್ರಹೋಚಿತ ಬಾಹುಭ್ಯಾಂ ಆಹೃತಂ ಭೀಮಃ ಬಾಹುಭ್ಯಾಮೇವ ನೆಶ್ಯತಿ. ಸುಮ್ಮನೆ ಬರಿಗಾಲಲ್ಲಿ ಬಂದು ಬರಿಗೈಯಲ್ಲಿ ಇವನು ಹಿಡ್ಕೊಂಡು ಹೋದ್ನಲ್ಲ ನಿಮ್ಮ ಸೇವಕ ನನ್ನನ್ನು, ಈಗ ನನಗಾಗಿರತಕ್ಕಂಥ ಈ ಕ್ಷೋಭೆನ ನಮ್ಮ ದೊಡ್ಡಪ್ಪನೇ ಹೋಗಲಾಡಿಸ್ತಾನೆ, ಅವನಿಗಿದು ಗೊತ್ತಾದರೆ ಅವನೇ ಆ ತೋಳಿಂದಲೇ ನನ್ನ ಎತ್ಕೊಂಡು ಹೋಗ್ತಾನೆ ಅಂತ. ಇದೆಲ್ಲ ನಮಗೆ ಗೊತ್ತಿದೆ, ಇದು ಭೀಮನೇ ಮಾಡಿದ್ದು ಅಂತ. ಇವನ ಮಾತುಗಳಿಂದ ನಮಗೆ ಆಗುವಂಥ ವಿನೋದ ತುಂಬ ಅತಿಶಯವಾದದ್ದು. ಆ ಹೊತ್ತಿಗೆ ಉತ್ತರ ಪ್ರವೇಶಿಸ್ತಾನೆ. ನನಗೆ ತುಂಬ ಸಂಕೋಚವಾಗ್ತಾ ಇದೆ ಅಂತಾನೆ. ಯಾಕೆಂದರೆ ಅವನೇ ಗೆದ್ದಿದ್ದು ಅಂತ ಎಲ್ಲರೂ ಅಂದುಕೊಂಡಿದ್ದಾರಲ್ಲ. ಮಿಥ್ಯಾ ಪ್ರಶಂಸಾ ಖಲು ನಾಮ ಕಷ್ಟ ಯೇಷಾಂ ತು ಮಿಥ್ಯಾ ವಚನೇಶು ಭಕ್ತಿ ಅಹಂ ಹಿ ಯುದ್ಧಾಶ್ಚರ್ಯ ಮುಚ್ಯಮಾನಃ ವಾಚಾನುವರ್ತಿ ಹೃದಯೇನ ಲಜ್ಜೆ. ಅರ್ಜುನನ ಮಾತಿಗೆ ನಾನು ಕಟ್ಟಿಬಿದ್ದು ನನ್ನದು ವಿಜಯ ಅಂತ ಹೇಳ್ಕೊಂಡಿದ್ದೀನಿ, ಆದರೂ ನಮ್ಮದಲ್ಲದ ಗೆಲ್ಲವನ್ನು ನಾವು ಹೇಳ್ಕೊಂಡು ತಿರುಗೋದು ಎಷ್ಟು ಸಂಕೋಚ ಅಂತ. ಆಮೇಲೆ ಅವನು ತಂದೆಯ ಜೊತೆ ಮಾತಾಡ್ತಾನೆ. ಮಾತಾಡುವಾಗ ಯಾರು ಗೆದ್ದದ್ದು ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತದೆ. ಮತ್ತು ವೀರ ಯೋಧರಿಗೆಲ್ಲ ಕೊಟ್ಟಿರುವಂಥ ಬಹುಮಾನಗಳು ಏನು ಅನ್ನುವಂಥದ್ದು ಗೊತ್ತಾಗುತ್ತದೆ. ಮತ್ತು ಪಾಂಡವರು ಯಾರು ಅಂತ ಗೊತ್ತಾಗುತ್ತದೆ. ಅದನ್ನು ನೋಡಿ ತುಂಬ ಸಂತೋಷವಾಗುತ್ತದೆ. ಭೋ ಧರ್ಮರಾಜ ವೃಕೋದರ ಧನಂಜಯ ಕಥಂ ನಮಾಂ ವಿಶ್ವಸಿತ ಭವತು ಭವತು ಪ್ರಾಪ್ತಕಾಲೇ ಬೃಹನ್ನಲೆ ಪ್ರವಿಶತ್ವಂ ಅಭ್ಯಂತರಂ ಅಂತೆಲ್ಲ ಹೇಳಿಬಿಟ್ಟಿದ್ರೂ ಬಹಳ ಸಂತೋಷ ಪಡ್ತಾನೆ. ಅಭಿಮನ್ಯು ಕೂಡ ತಾನು ತಂದೆ ದೊಡ್ಡಪ್ಪಂದ್ರನ್ನು ಅರ್ಥ ಮಾಡಿಕೊಳ್ಳದೆ ಹೀಗೆ ಮಾಡಿದನಲ್ಲ ಅಂತ ಹೇಳ್ಬಿಟ್ಟು ಭೋತ್ತಾತ ಅಜ್ಞಾನಾತ್ತು ಮಯಾ ಪೂರ್ವಂ ಯದ್ಭವಾನ್ ನಾಭಿವಾದಿತಃ ತಸ್ಯ ಪುತ್ರಾಪರಾಧಸ್ಯ ಪ್ರಸಾದಂ ಕರ್ತುಮರ್ಹತಿ. ಅಜ್ಞಾನದಿಂದ ನಿಮಗೆ ಮೊದಲು ನಮಸ್ಕಾರ ಮಾಡಲಿಲ್ಲ, ಕ್ಷಮಿಸು ಅಂತಂದಾಗ ಯಹೇ ಪುತ್ರ ಪಿತೃ ಸದೃಶ ಪರಾಕ್ರಮೋಭವ, ಅಪ್ಪನಿಗೆ ಸಮಾನವಾದ ಪರಾಕ್ರಮಿಯಾಗು ಅಂತ ಹೇಳ್ಬಿಟ್ಟು ಭೀಮ ಆಶೀರ್ವಾದ ಮಾಡ್ತಾನೆ. ಹಾಗೆ ಅರ್ಜುನನು ಅಯಂ ಸ ಹೃದಯಾಹ್ಲಾದಿ ಪುತ್ರ ಗಾತ್ರ ಸಮಾಗಮ ಎತ್ತ 12 ವರ್ಷಾಂತೆ ಪ್ರೋಷಿತ ಪುನರಾಗತಃ. 12 ವರ್ಷಗಳ ಕೆಳಗೆ ಕಳ್ಕೊಂಡಂಥ ಪುತ್ರಾಲಿಂಗನ ಸೌಖ್ಯ ಈಗ ಮತ್ತೆ ಬಂತು. ಅದು ಅನಿರ್ವಚನೀಯವಾದ ಹೃದಯಾಹ್ಲಾದಿಯಾದ ಒಂದು ನೆಮ್ಮದಿಯ ಸ್ಥಿತಿ ಅಂತಾನೆ. ಈ ಸಾಮಾನ್ಯವಾದ ಮಾನವರೆಲ್ಲರಿಗೂ ದಕ್ಕುವ ಭಾವನೆಗಳನ್ನು ಸಂಸ್ಕೃತ ಕವಿಗಳು ಹೇಳಿದಷ್ಟು ರಮಣೀಯವಾಗಿ ಇನ್ಯಾರೂ ಹೇಳಿಲ್ಲ. ಮಗುವನ್ನು ಅಪ್ಪಿಕೊಂಡ್ರೆ ಆಗುವ ಆನಂದವನ್ನು ಎಷ್ಟು ಜನ ಈಗಿನ ಕವಿಗಳು ಹೇಳ್ತಾರೆ ಹೇಳಿ, ಎಷ್ಟು ಜನ ಇಂಗ್ಲೀಷ್ ಕವಿಗಳು ಹೇಳ್ತಾರೆ ಹೇಳಿ, ಸಂಸ್ಕೃತ ಕವಿಗಳು ಹೇಳ್ತಾರೆ. ಒಬ್ಬ ಭಾಸ ಅಲ್ಲ, ಒಬ್ಬ ಭೌಭೂತಿ ಹೇಳ್ತಾನೆ, ಒಬ್ಬ ಕಾಳಿದಾಸ ಹೇಳ್ತಾನೆ, ಎಷ್ಟು ಜನ ಹೇಳ್ತಾರೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಭಾರತೀಯ ಪರಂಪರೆಯಾಗಿ ಭಾರತೀಯ ಸಂಸ್ಕೃತಿಯಾಗಿ ಬಂದಿರುವಂಥದ್ದು ಅಂತ. ಅದೇ ಹೊತ್ತಿಗೆ ಮತ್ತೆ ಭಟ ಬರ್ತಾನೆ. ಬಂದು ಕೌರವರು ಸಂಧಿ ಮಾಡಿಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ ಎನ್ನುವ ವಾರ್ತೆಯನ್ನು ಹೇಳ್ತಾನೆ, ಮುಖ ಉಳಿಸ್ಕೊಳ್ಳೋದಕ್ಕೆ. ಆಗ ನಮ್ಮ ಉತ್ತರನ್ನು ಕಳಿಸೋಣ ಅಂತ ಉತ್ತರನ್ನು ಕಳಿಸ್ಕೊಡ್ತಾರೆ. ಇತ್ತ ಪಾಂಡವರಿರೋದು ಗೊತ್ತಾಗುತ್ತಲ್ಲ, ಅದನ್ನು ಹೇಳೋದಕ್ಕೆ ಅಂತ. ಇನ್ನು 3ನೇ ಅಂಕಕ್ಕೆ ನಾವು ಬರ್ತೀವಿ. 3ನೇ ಅಂಕದಲ್ಲಿ ಪೋಸ್ಟ್ ಮಾರ್ಟಮ್ ನಡೀತಾ ಇರುತ್ತೆ. ಯುದ್ಧದಲ್ಲಿ ಎಲ್ಲರೂ ಸೋತಿವಿ, ಆ ಸೋಲಿಗೆ ಕಾರಣ ಏನು ಅಂತನ್ನುವಂಥದ್ದನ್ನು ಹುಡುಕಾಟ ಮಾಡಿಕೊಳ್ತಕ್ಕಂಥದ್ದು. ಆಗ ರಣಭುವ ಉಪನೀತಃ ಕೇನ ಮೇ ಶಿಷ್ಯಪುತ್ರ ಕೈಹ ಮಮ ಶರೈಸ್ತೈ ದೇವತೇರ್ಯೋದ್ಧುಕಾಮಃ ಕಥಯ ಪುರುಷಸಾರಂ ಯಾವದಸ್ತ್ರಂ ಬಲಂ ವಾ ಬಲವತ ಇವ ದೂತಾಂಸ್ತತ್ರ ಸಂಪ್ರೇಷಯಾಮಿ. ದ್ರೋಣ, ದುರ್ಯೋಧನ, ಭೀಷ್ಮ ಎಲ್ಲರಿಗೂ ಒಂದೇ ವ್ಯಾಕುಲತೆ. ನಮ್ಮ ಜೊತೆ ಬಂದ ಕುಲದ ಬೆಳಕಾದ ಅಭಿಮನ್ಯು ಇಲ್ಲವಲ್ಲ, ಯಾರೋ ಯೋಧ ಅನಾಮತ್ತಾಗಿ ತೋಳ್ತೆಕ್ಕಿಯಲ್ಲಿ ಎತ್ಕೊಂಡು ಹೊರಟೋಗ್ಬಿಟ್ನಲ್ಲ ಅಂತ. ದ್ರೋಣಾಚಾರ್ಯ ಹೇಳ್ತಾ ಇದ್ದೇನೆ, ಅಯ್ಯೋ ಪಾಪ, ನಮ್ಮ ಶಿಷ್ಯರ ಮಗನನ್ನು ನಾವು ಆಟದ ಹುಡುಗನನ್ನು ಕರ್ಕೊಂಡು ಬಂದುಬಿಟ್ವಿ ಯುದ್ಧಕ್ಕೆ, ಎಷ್ಟು ಒಳ್ಳೆ ಯುದ್ಧ ಮಾಡಿದವನು ಹೀಗೆ ಸೆರೆ ಸಿಕ್ಕಿಬಿಟ್ನಲ್ಲ. ಪುರುಷ ಸಾರಂ, ಪೌರುಷದ ಸಾರ, ಅವನು ಎಲ್ಲಿ ಹೊರಟೋಗ್ಬಿಟ್ಟ, ಏನಾಗ್ಬಿಟ್ಟ ಅಂತ. ಭೀಷ್ಮನೂ ಕೂಡ ಹಾಗೆ ಅಂದುಕೊಳ್ತಾ ಇದ್ದಾನೆ.
ಕೇನೈಷ ಹಸ್ತಿ ಗ್ರಹಣೋದ್ಯತೇನ ಯೂತೆ ಪ್ರಯಾತೆ ಕಲಭೋ ಗೃಹೀತ. ಆನೆಗಳ ಮಹಾಸಮೂಹದಲ್ಲಿ ಯಾರು ಮರಿಯಾನೆಯನ್ನು ಎತ್ಕೊಂಡು ಹೋಗ್ಬಿಟ್ಟವನು ಎಂಥವನು ಅಂತ. ದುರ್ಯೋಧನ ಕೂಡ ಬೇಸರ ಪಟ್ಕೊಡ್ತಾ ಇದ್ದಾನೆ. ಮಮಹಿ ಪಿತೃಭಿರಸ್ಯ ಪ್ರಸ್ತುತೋ ಜ್ಞಾತಿಭೇದ ತದಿಹ ಮಮ ಚ ದೋಷೋ ವಕ್ತೃಭಿ ಪಾತನೀಯ ಅಥ ಚ ಮಮ ಚ ಪುತ್ರ ಪಾಂಡವಾನಾಂ ತು ಪಶ್ಚಾತ್ ಸತಿ ಚ ಕುಲವಿರೋಧೆ ನಾಪರಾಧ್ಯಂತೆ ಬಾಲ. ಸೊ ಕೊನೆ ಸಾಲಂತೂ ಒಂದು ಇಡಿಯಮ್ ಆಗಿಬಿಟ್ಟಿದೆ. ನನಗೂ ಪಾಂಡವರಿಗೂ ವೈರ, ಅವ್ರಿಗೂ ನಮಗೂ ಏನೋ ತಗಾದೇನಪ್ಪ. ಆದರೆ ಮಕ್ಕಳ ಜೊತೆಗೇನು ಸತಿಚ ಕುಲವಿರೋಧೆ ನಾಪರಾಧ್ಯಂತೆ ಪುತ್ರ. ದೊಡ್ಡವ್ರು ಮಾಡಿದ ತಪ್ಪಿಗೆ ಮಕ್ಕಳಿಗೇನು ಹೊಣೆ? ಪಾಂಡವರಿಗೆ ನಾನು ಏನು ಉತ್ತರ ಕೊಡೋದು, ಮನೆಯವರಿಗೇನು ಉತ್ತರ ಕೊಡಲಿ, ಕುಲಭೂಷಣ ಇವನು ಏನಾಗ್ಬಿಟ್ಟ ಅಂತ. ಕರ್ಣನೂ ಹಾಗೆ ಬೇಸರ ಪಟ್ಕೊಳ್ತಾನೆ. ಮಾತಾವತ್ ಸ್ವಜನ ಧಿಯಾತು ಬಾಲಭಾವಾತ್ ವ್ಯಾಪನ್ನ ಸಮರಮುಖೆ ತವ ಪ್ರಿಯಾರ್ಥಂ ಅಸ್ಮಾಭಿರ್ನ ಚ ಪರಿರಕ್ಷತೋಭಿಮನ್ಯು ಗೃಹ್ಯಂತಾಂ ಧನುರಪನೀಯ ವಲ್ಕಲಾನಿ. ನಾವು ನಮ್ಮ ಹುಡುಗ ಅಭಿಮನ್ಯುವನ್ನು ಕಾಪಾಡಿಕೊಳ್ಳದೆ ಇದ್ದರೆ ಇನ್ನು ನಾವು ಬಾಣ ಬಿಲ್ಲು ಹಿಡಿದು ಏನು ಪ್ರಯೋಜನ? ನಾವೀಗ ನಾರುಟ್ಕೊಂಡು ದಂಡಕಮಂಡಲ ಹಿಡಿಯಬೇಕಷ್ಟೇ. ಅವನು ಹುಡುಗತನದಿಂದ ಏನೂ ಕೆಲಸಗಳನ್ನ ಆಗಲಿಲ್ಲ, ನಮಗಿಂತ ತುಂಬ ಚೆನ್ನಾಗಿ ಯುದ್ಧ ಮಾಡಿದ್ನಲ್ಲ ಅಂತಾನೆ. ಅದಕ್ಕೆ ಒಬ್ಬ ಶಕುನಿ ಮಾತ್ರ ಅಪಸ್ವರ ಎತ್ತಾನೆ, ಅವನೊಬ್ಬನೇ ವಿಲನ್ ಇಲ್ಲಿ. ಬಹುನಾಥ ಖಲು ಸೌಭದ್ರ ಮುಕ್ತಯೇ ವೇತಿ ಸಂಪ್ರಧಾರ್ಯತಾಂ. ತುಂಬ ಜನ ಇದ್ದಾರೆ ನಾಥರ ಅವನನ್ನು ಬಿಡಿಸೋದಕ್ಕೆ, ಯಾರು ಬರ್ತಾರೆ ಅಂದರೆ ನೋಡಿ ವ್ಯಂಗ್ಯ. ಪಾಂಡವರು ಬೇಕಾದಷ್ಟು ಜನ ಇದ್ದಾರೆ, ಅವರು ಒಬ್ಬಳೇ ಹೆಣ್ಣನ್ನು ಮದುವೆ ಆದವರು, ಹೀಗಾಗಿ ರಕ್ತ ಸಂಬಂಧ ಜಾಸ್ತಿ ಅಂತ ಹೇಳ್ಬಿಟ್ಟಿದ್ನು. ಮುಂಚೆದು ಅರ್ಜುನ ಪುತ್ರ ಇತ್ಯವಗತಃ ರಾಜ ವಿರಾಟ ಸ್ವಯಂ. ಅರ್ಜುನನ ಪುತ್ರ ಅಂತ ಗೊತ್ತಾಗಿ ವಿರಾಟನೇ ಬಿಡಿಸ್ಬೋದು. ಸ್ಮೃತ್ವಾಚಾದ್ಯ ರಣಾಜಿರಾದ ಅಪಗತಂ ಮುಂಚೇತ್ ಸ ದಾಮೋದರಂ. ಇನ್ನು ದಾಮೋದರನೇ ಬಿಡಿಸ್ಬೋದು, ಕೃಷ್ಣನೇ ಬಂದು. ಕ್ರೋಧೋದ್ಧೂತ ಹಲಾತ್ ಪ್ರಲಂಬ ಮತನಾತ್ ಭೀತೇನ ಮುಚ್ಚೇತವ, ಅಥವಾ ಬಲರಾಮನೇ ಬಂದು ಬಿಡಿಸ್ಬೋದು. ಭೀಮಸ್ತ್ವೇಕಂ ಇಹಾನಯೇತ್ ಬಲಮಹಾನ್ ಹತ್ವಾ ರಿಪೂನ್ ಊರ್ಜಿತಾನ್. ಅಥವಾ ಭೀಮಾನೇ ಬರ್ಬೋದು, ಹೀಗೆ ಯಾರೋ ಬರ್ಬೋದು, ನಾವು ಯಾಕೆ ಇದರೊಳಗೆ ತಲೆ ತೂರಿಸಬೇಕು, ಬೇಡ ಅಂತ ಹೇಳ್ಬಿಟ್ಟು. ಆಗ ದ್ರೋಣ ಹೇಳ್ತಾನೆ, ಇಲ್ಲ ಇಲ್ಲ, ನಮ್ಮ ಹುಡುಗನ ನಾವು ಬಿಡಿಸ್ಕೊಳ್ಳಲೇಬೇಕು, ಏನಾದರೂ ಮಾಡಬೇಕು ಅನ್ನುವಷ್ಟು ಒಂದು ಸ್ಥಿತಿ ಬರುತ್ತೆ. ಆಗ ಅವನ ಸಾರಥಿಯನ್ನು ಕೇಳ್ತಾರೆ, ಯಾವ ರೀತಿ ಅಭಿಮನ್ಯು ಸೆರೆ ಸಿಲುಕಿದ ಅಂತ, ನಿನ್ನದೇನಾದರೂ ದೋಷವ ಅಂತ, ಅಥವಾ ರಥಿಯ ದೋಷವ ಅಂತ. ನಚಾಪಿ ದೋಷಾಹ ಭವತಾಭಿಭಾಷಿತಾ ನಚಾಪಿ ಬಾಣೋಘಮಯೋ ಮಹಾರಥಃ. ಅದು ಸಾರಥಿ ದೋಷ ಅಲ್ಲ, ರಥಿಯ ದೋಷ ಅಲ್ಲ, ಆಯುಧ ದೋಷವೂ ಅಲ್ಲ, ಏನೂ ಅಲ್ಲ, ಯುದ್ಧ ನಿಯಮದ ದೋಷ ಅಂತ. ಏನದು ಅಂತಂದರೆ, ನಿರಾಯುಧನಾದಂಥ ಅವನೊಬ್ಬ ಬಂದ. ರೂಪೇಣ ಸ್ತ್ರೀಯ ಕಥ್ಯಂತೆ ಪರಾಕ್ರಮೇಣ ತು ಪುರುಷಾ ಪರಾಕ್ರಮ ಅಭಿಧೀಯತಾಂ. ಯಾರು ಯಾವ ಥರ ವರ್ಣಿಸಲಿಂದಾಗ ರೂಪ ಬೇಡ ನಮಗೆ, ಪರಾಕ್ರಮ ಹೇಳೋಣ ಅಂತಂತಾನೆ ಭೀಷ್ಮ. ಹೇಗೆ ಹೇಳಿ ಕೇಳಿ ಭೀಷ್ಮ ಬ್ರಹ್ಮಚಾರಿ, ರೂಪಾಗೀಪದ ಬಗ್ಗೆ ವಿಮುಖ. ಹಾಗಾಗಿ ಯಾರು ಬಂದಿದ್ದು ಅಂತ ಏನಂತ ಹೇಳೋಣ? ಅವನನ್ನು ನಾವು ತೋಳನ್ನೇ ಆಯುಧವಾಗಿ ಓಡಾಡುವ ಪರ್ವತದಂತೆ ಬಂದ, ಅವನು ಅನಾಮತ್ತಾಗಿ ಎತ್ಕೊಂಡು ಹೊರಟೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಅಂತಾನೆ. ಹಾಗಿದ್ದರೆ ಏನು ಮಾಡೋದು? ಗೊತ್ತಾಗ್ಬಿಡುತ್ತೆ ಭೀಷ್ಮ ದ್ರೋಣರಿಗೆ ಅದು ಭೀಮನೇ ಹೌದು ಅಂತ ಹೇಳ್ಬಿಟ್ಟಿದ್ನು. ಅದೇ ಹೊತ್ತಿನಲ್ಲಿ ಉತ್ತರ ಪ್ರವೇಶ ಮಾಡ್ತಾನೆ. ಉತ್ತರ ಪ್ರವೇಶ ಮಾಡಿ ಪಾಂಡವರ ಇರುವಿಕೆಯನ್ನು ಹೇಳ್ತಾನೆ. ಮತ್ತು ಧರ್ಮರಾಜನಿಂದ ತಾನು ಅಜ್ಞಪ್ತನಾಗಿ ಬಂದಿದ್ದೀನಿ, ವಿರಾಟನ ಪುತ್ರ ಅಂತ ಹೇಳ್ತಾನೆ. ಅದೇ ಹೊತ್ತಿಗೆ ನೋಡಿ ಒಂದು ವ್ಯಂಗ್ಯದ ಸಂದರ್ಭವೂ ನಡೆಯುತ್ತದೆ. ಪಾಂಡವರಲ್ಲಿದ್ದಾರೆ ಅಂತ ಅನ್ನೋದನ್ನು ಶಕುನಿ ಒಪ್ಪೋದಕ್ಕೆ ಸಿದ್ಧ ಇರೋದಿಲ್ಲ. ಬಾಣಗಳೆಲ್ಲ ಅದರ ಮೇಲೂ ಅರ್ಜುನನ ಹೆಸರಿದೆ ಅಂತಂದರೆ ಒಪ್ಪೋದೇ ಇಲ್ಲ. ಆಗ ಭೀಷ್ಮ ಬೇಕು ಅಂತ ಹೇಳ್ತಾನೆ, ವತ್ಸಾಗ ಅಂಧಾರ ರಾಜ ಜರಾಶಿತಿಲಮ್ಮೆ ಚಕ್ಷು ವಾಚ್ಯತಾಂ ಅಯಂ ಶರಹ. ನನಗೆ ಮುಪ್ಪಿನಿಂದ ಕಣ್ಣು ಕಾಣಿಸ್ತಾ ಇಲ್ಲ, ಈ ಬಾಣವನ್ನು ಓದಪ್ಪ ಏನು ಅಂತ. ಅದರ ಮೇಲೆ ಅರ್ಜುನಸ್ಯ ಅಂತಿರುತ್ತೆ, ಅತ್ಯಸಿತಾನೆ. ಮತ್ತು ಅರ್ಜುನ ಅಂತ ಯಾರೋ ಒಬ್ಬ ಸೈನಿಕ ಇರಬಹುದು ಅಂತಾನೆ. ಯೌಧಸ್ಯಾದರ್ಜುನೋ ನಾಮ ತೇನಾಯಂ ಚೋಜ್ಜಿತಶರಃ ಲಿಖಿತಂ ಚೋತ್ತರಾಯಣಾಪಿ ಪ್ರಕಾಶಂ ಉಪನೀಯತಾಂ. ಉತ್ತರನೂ ಹಿಂಗೆ ಬರೆದಿರ್ಬೋದು, ನೋಡೋಣ ಅಂತ. ಅಷ್ಟೊತ್ತಿಗೆ ಉತ್ತರ ಹೇಳ್ತಾನೆ, ಇಲ್ಲ ಇಲ್ಲ, ಅದು ಸಾಕ್ಷಾತ್ ಅರ್ಜುನಂದು, ಅವನ ಸಾರಥಿಯಾಗಿ ನಾನು ಬಂದದ್ದು ಅಂತ. ಆಮೇಲೆ ಈಗ ಎಲ್ಲರೂ ಪಾಂಡವರು ಸಿಕ್ಕಿದ್ದಾರೆ ಅಂತ ಗೊತ್ತಾಗುತ್ತದೆ. 5 ರಾತ್ರಗಳ ಅವಧಿ ಕಳೆದಿಲ್ಲ ಅಂತಲೂ ಗೊತ್ತಾಗುತ್ತದೆ. ಇನ್ನೇನು ಮಾಡೋದು? ಆಗ ಹೇಳ್ತಾನೆ ದ್ರೋಣ, ಇತ್ಯರ್ಥಂ ವಯಮಾನೀತಾ ಪಂಚರಾತ್ರೇಪಿ ವರ್ತತೆ ಧರ್ಮೇಣ ಆವರ್ಜಿತ ಭಿಕ್ಷಾ ಧರ್ಮೇಣೇವ ಪ್ರದೀಯತಾಂ. ಧರ್ಮಬದ್ಧವಾಗಿ ನಿನ್ನ ಮಾತನ್ನು ನಾವು ನಡೆಸಿದ್ವಿ, ಕೊಡು, ನಿನ್ನ ಮಾತನ್ನು ನಡೆಸ್ಕೊ ಅಂತ. ಬಾಢಂ ದತ್ತಂ ಮಯಾ ರಾಜ್ಯಂ ಪಾಂಡವೇಭ್ಯೋ ಯಥಾಪುರಂ ಮೃತೇಪಿ ನರಾಃ ಸರ್ವೇ ಸತ್ಯೇ ತಿಷ್ಠಂತಿ ತಿಷ್ಠತಿ. ಸತ್ರು ಬದುಕೋದು ಸತ್ಯದಿಂದಲೇ, ಕೊಟ್ಟೆ ಅಂದರೆ ಕೊಟ್ಟೆ, ನಾನು ತಗೊಳ್ಳಿ ರಾಜ್ಯವನ್ನು ಅಂತ. ಹೀಗೆ ಪಾಂಡವರಿಗೆ ಕೊಟ್ಟದ್ದಾಗುತ್ತದೆ. ಈ ರೀತಿಯಾಗಿ ಇಮಾಮಪಿ ಮಹೀಂ ಕೃತ್ಸ್ನಾಂ ರಾಜಸಿಂಹ ಪ್ರಶಾಸ್ತುನಃ ಅಂತ ಭರತವಾಕ್ಯದಿಂದ ಮುಗಿಯುತ್ತದೆ.
ನಾಟಕದ ತಂತ್ರಗಾರಿಕೆ, ಸಂಭಾಷಣೆ, ಕಾವ್ಯ, ಪಾತ್ರ ನಿರ್ಮಾಣ ಎಲ್ಲವೂ ಪ್ರಸ್ಫುಟವಾಗಿದೆ, ಯಾವ ಕೊರತೆಯೂ ಇಲ್ಲ. ಇಂದು ರಂಗದ ಮೇಲೆ ತುಂಬ ಚೆನ್ನಾಗಿ ರಾಜಿಸಬಲ್ಲಂಥದ್ದು ಈ ರೂಪಕ. ನಾವಿನ್ನು ಮತ್ತೊಂದು ಏಕಾಂಕ ನಾಟಕಕ್ಕೆ ಹೋಗ್ತಾ ಇದ್ದೀವಿ, ಅದು ದೂತವಾಕ್ಯ. ಈ ದೂತವಾಕ್ಯವನ್ನು ಯಾವ ಜಾತಿಯ ಒಂದು ಏಕಾಂಕ ಅಂತ ಕರೀಬೇಕು ಅಂತ ಗೊತ್ತಾಗೋಲ್ಲ. ಅದನ್ನು ವ್ಯಾಯೋಗ ಅನ್ನೋಣವೇ ಜಗಳವಾಗಿ ಏನೂ ಕಾಣೋದಿಲ್ಲ. ಆದರೂ ಅದು ವಾಗ್ವಾದ ಆಗಿದ್ದರಿಂದ ವ್ಯಾಯೋಗ ಅಂತ ಕರೀಬಹುದು ಅಂತ. ಕೆಲವೊಂದು ಹಸ್ತಪ್ರತಿಗಳಲ್ಲಿ ಸಮವಕಾರ ಅಂತಿದೆ. ಯಾಕೆಂದರೆ ಬಹುಪಾತ್ರಗಳು, ದೇವತೆಗಳು, ಅದ್ಭುತ ಭೂಮಿಕೆಗಳು ಎಲ್ಲ ಬರುತ್ತವೆ. ನಾಟಕದ ಕೊನೆಯಲ್ಲಿ ನಾವು ಮಹಾವಿಷ್ಣುವಿನ ದಿವ್ಯಾಸ್ತ್ರಗಳು ಕೌಮೋದಕಿ ಪುರಸ್ಸರವಾಗಿ ಸುದರ್ಶನ ಮತ್ತು ಪಾಂಚಜನ್ಯ, ನಂದಕ ಇತ್ಯಾದಿಗಳೆಲ್ಲ ಬರುವಂಥದ್ದು ನೋಡ್ತೀವಿ. ಇದೊಂದು ಅದ್ಭುತ ರಮ್ಯವಾದಂಥ ಚಿತ್ರಣ ರಂಗಸ್ಥಳದ ಮೇಲೆ. ಈ ಕಾರಣದಿಂದ ಇದು ಸಮವಕಾರ ಅಂತ NP ಉನ್ನಿಯವರು ವಾದಿಸ್ತಾರೆ. ಆದರೆ ಸಮವಕಾರಕ್ಕೆ 3 ಅಂಕಗಳಿರಲೇಬೇಕು, ಬಹುಪಾತ್ರಗಳಿರಬೇಕು, ಬಹುಕೋಲಾಹಲ ಇರಬೇಕು. ಆ ದೃಷ್ಟಿಯಿಂದ ಪಂಚರಾತ್ರವನ್ನು ಹೇಳೋಣ ಅಂತಂದರೆ ನಾನಾ ದೇವತಾ ಭೂಮಿಕೆಗಳು ಬರಬೇಕು, ರೌದ್ರಾದಿಗಳ ರಸದ ಪಾರಮ್ಯ ಇರಬೇಕು ಅಂತೆಲ್ಲ ಬರುತ್ತದೆ. ಇದನ್ನೆಲ್ಲ ಭಾಸ ಈ ಥರದ ನಿಯಮಗಳಿಗೆ ಮುಂಚೆ ಇದ್ದವನಾದ ಕಾರಣ ಅವನು ಬರೆದ ಮೇಲೆ ನಿಯಮಗಳು ಬಂದುವು ಅಂತ ಕೂಡ ವಾದಿಸ್ತಾರೆ. ಏನೇ ಇದ್ದರೂ ರೂಪಕ ಏಕಾಂಕ ಬಹುವಂಕ ಅಂತ 2 ಥರ ಇಟ್ಟುಕೊಳ್ಬಹುದು. ಹೀಗಾಗಿ ಇದನ್ನು ಏಕಾಂಕ ಅಂತ ಕರೆದರೆ ಆದೀತು. ಈ ದೂತವಾಕ್ಯ ಹೆಸರೇ ಸೂಚಿಸುವಂತೆ ದೂತನ ಮಾತು. ಅದು ಕೌರವ ಪಾಂಡವ ಸಂಧಿ ವಿಧಾನ ಧೌರೇಯನಾಗಿ ಬಂದಂಥ ಕೃಷ್ಣನ ಒಂದು ಮಾತನ್ನು ಕುರಿತಂಥದ್ದು. ಒಳ್ಳೆಯ ನಾಟಕ. ಈ ಹಲವು ನಾಟಕಗಳು, ಭಾಸನಾಟಕಗಳನ್ನು ನಾನು ನನ್ನ ಶಾಲಾ ಕಾಲೇಜಿನ ದಿನಗಳಲ್ಲಿ ಆಮೇಲೂ ಕೂಡ ಮಾಡಿದ್ದುಂಟು. ಈ ದೂತವಾಕ್ಯವಂತೂ ಒಮ್ಮೆ ದೂರದರ್ಶನಕ್ಕೆ ಮಾಡಿದ್ವಿ. ತುಂಬ ಸೊಗಸಾಗಿ ರಂಗಕ್ಕೆ ಒಗ್ಗಬಹುದಾದಂಥ ರೂಪಕಗಳು. ಈ ಸೂತ್ರಧಾರ ಬಂದು ಚಿಕ್ಕದಾದ ಪ್ರಸ್ತಾವನೆ ಮಾಡ್ತಾನೆ. ಅದು ಭಾಸನಾಟಕಗಳ ವಿಶೇಷ. ಪ್ರಸ್ತಾವನೆಯಲ್ಲಿ ಒಂದು ಚಾರುದತ್ತದ್ದು ಬಿಟ್ಟರೆ ಇನ್ನು ಯಾವುದರೊಳಗೂ ಅಂಥ ವಿಶೇಷ ಇಲ್ಲ. ಸ್ವಲ್ಪ ಮಟ್ಟಿಗೆ ಪ್ರತಿಜ್ಞಾ ನಾಟಿಕೆಯಲ್ಲಿ ಒಂದು ಸ್ವಾರಸ್ಯ ಉಂಟು, ಮಿಕ್ಕಂತ ಏನು ಅಂಥದ್ದು ಕಾಣೋಲ್ಲ. ಪಾದಃಪಾಯಾದುಪೇಂದ್ರಸ್ಯ ಸರ್ವಲೋಕೋತ್ಸವಸ್ಸವ ವ್ಯಾವಿದ್ಧೋ ನಮುಚುರ್ಯೇನ ತನುತಾಮ್ರ ನಖೇ ನಖೇ. ಇದು ಒಂದು ಯಮಕಾಲಂಕಾರ ಭೂಯಿಷ್ಠವಾದಂಥ ಸೊಗಸಾದ ನಾಂದಿ ಪದ್ಯ. ಮುದ್ರಾಲಂಕಾರ ಇಲ್ಲ, ಇಲ್ಲಿ ಯಮಕಾಲಂಕಾರ ಇದೆ. ಪಾದಃಪಾಯಾದುಪೇಂದ್ರಸ್ಯ, ಉಪೇಂದ್ರನ ಪಾದವು ಅಂದರೆ ಮಹಾವಿಷ್ಣುವಿನ ಪಾದ ನಮ್ಮನ್ನು ಕಾಪಾಡಲಿ. ಅದು ಸರ್ವಲೋಕೋತ್ಸವ ಸಹ ವಹ, ಸಹ ವಹ, ಆ ಪಾದವು ವಹ ನಿಮ್ಮನ್ನು ಪಾಯಾತ್ ಕಾಪಾಡಲಿ. ಅದು ಎಂಥದ್ದು? ಉಪೇಂದ್ರನ ಪಾದ ಸರ್ವಲೋಕೋತ್ಸವ, ಎಲ್ಲ ಲೋಕಗಳಿಗೂ ಉತ್ಸವಪ್ರಾಯವಾದದ್ದು. ಸರ್ವಲೋಕೋತ್ಸವ ಸವಹ, ಸರ್ವಲೋಕೋತ್ಸವ ಸಹ ವಹ ಸವಹ ಅಂತ ಸವಸ್ಸವಹ ರಿಪೀಟ್ ಆಗುತ್ತಲ್ಲ. ವ್ಯಾವಿದ್ಧೋ ನಮುಚುರ್ಯೇನ, ನಮುಚಿ ಯಾವುದರಿಂದ ಪ್ರತಾರಿತನಾದನು? ನಮುಚಿ ಅಂದರೆ ಬಲೀಂದ್ರನೇ, ಅವನ ಮತ್ತೊಂದು ಹೆಸರು. ತನುತಾಮ್ರ ನಖೇ ನಖೆ, ತನುತಾಮ್ರ ಸ್ವಲ್ಪ ಮಟ್ಟಿಗೆ ಕೆಂಪಾದಂಥ ನಖೇನ ಉಗುರಿನಿಂದ, ಖೆ ಆಕಾಶದಲ್ಲಿ, ಆಕಾಶದಲ್ಲಿ ಅಂದರೆ ಅವನು ಆಕಾಶದತ್ತರಕ್ಕೆ ಕಾಲನ್ನು ಚಾಚಿದನಲ್ಲ. ಖೆ ಅಂದರೆ ಆಕಾಶದಲ್ಲಿ ಅಂತರ್ಥ. ತಾಮ್ರ ನಖೇನ ಖೆ, ಅದು ನಖೆ ನಖೆ ಅನ್ನುವಂತೆ ಕೇಳಿಸುತ್ತದೆ. ಅರ್ಥ ವ್ಯತ್ಯಾಸ ಇದ್ದು ಶಬ್ದಗಳ ಪುನರುಕ್ತಿ ಇದ್ದಂತೆ ತೋರಿದರೆ ಅದನ್ನು ನಾವು ಯಮಕಾಲಂಕಾರ ಅಂತ ಕರಿತೀವಿ. 2 ಅಕ್ಷರ ಮಾತ್ರ ಪುನರುಕ್ತವಾದರೆ ಅದನ್ನು ಛೇಕಾನುಪ್ರಾಸ ಅಂತೀವಿ. 3 ಅಕ್ಷರ ಪುನರುಕ್ತವಾದರೆ ಯಮಕಾಲಂಕಾರ ಅಂತ ಕರಿತೀವಿ. ಆ ರೀತಿಯಾದಂಥ ಒಂದು ಯಮಕ ಪ್ರಭೇದದ ಶಬ್ದಾಲಂಕಾರ. ಕೌರವ ಪಾಂಡವರಿಗೆ ಸಂಧಿ ಮಾಡುವುದಕ್ಕಾಗಿ ಕೃಷ್ಣ ಬಂದಿದ್ದಾನೆ. ಕಂಚುಕಿ ಕೌರವ ಸ್ಥಾನದ ವ್ಯವಸ್ಥೆಯನ್ನೆಲ್ಲ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ದುರ್ಯೋಧನ ಕೃಷ್ಣ ಬರ್ತಾ ಇದ್ದಾನೆ ಅಂತ ಕೋಪ ಮಾಡಿಕೊಂಡಿದ್ದಾನೆ. ಇಲ್ಲಿ ದುರ್ಯೋಧನ ಪಂಚರಾತ್ರ ದುರ್ಯೋಧನ ಅಲ್ಲ, ಹೇಳಿ ಮಾಡಿಸಿದ ನೀಚ. ಮಹಾಭಾರತದ ದುರ್ಯೋಧನಿಗಿಂತ ಒಂದು ಪಟ್ಟು ಹೆಚ್ಚು ಆ ರೀತಿಯಾದಂಥವನು. ಉದ್ಧೂತ ರೋಷಮಿವೇ ಹೃದಯಂ ಸಹರ್ಷಂ ಪ್ರಾಪ್ತಂ ರಣೋತ್ಸವಮಿವಂ ಸಹಸಾ ವಿಚಿಂತ್ಯ ಇಚ್ಛಾಮಿ ಪಾಂಡವ ಬಲೆ ವರವಾರಣಾನಾಂ ಉತ್ಕೃತ ದಂತ ಮುಸಲಾನಿ ಸುಖ ಮುಖಾನಿ ಕರ್ತುಂ. ಪಾಂಡವರನ್ನು ಕೊಂದು ಬಿಡೋದಕ್ಕೆ ಅಂತ ನಾನು ತುಂಬ ಉತ್ಸಾಹಶಾಲಿಯಾಗಿದ್ದೀನಿ. ಅವರ ಆನೆಗಳನ್ನು ಎದುರಿಸಿ ಅವುಗಳ ದಂತವನ್ನು ಕಿತ್ತಾಕ್ಬಿಡಬೇಕು ಅನ್ನುವಷ್ಟು ನನಗೆ ರೋಷ ಇದೆ, ಕೆಚ್ಚಿದೆ, ಪೌರುಷವೂ ಇದೆ, ಬೇಗ ಯುದ್ಧವಾಗಲಿ ಅಂತಂದುಕೊಳ್ತಾ ಇದ್ದಾನೆ. ಆದರೆ ಈಗ ಸಂಧಿಗೆ ಪ್ರಸ್ತಾವನೆ ನಡೀತಾ ಇದೆ. ಅಂದರೆ ಇದೊಂದು ವಿಡಂಬನೆ. ಯುದ್ಧಕ್ಕಾಗಿ ನಿಶ್ಚಯ ಮಾಡಿಕೊಂಡಿರೋರು ಸಂಧಿಗೆ ಪ್ರಯತ್ನ ಮಾಡುವಂಥದ್ದು. ಎಷ್ಟೋ ಬಾರಿ ಯುದ್ಧಗಳು ನಿಶ್ಚಿತವಾಗಿದ್ದಾಗ ಸಂಧಿಗೆ ಪ್ರಯತ್ನ ಇದೇ ಥರ.
ಇವತ್ತು ಭಾರತ ಪಾಕಿಸ್ತಾನಕ್ಕೆ ಸಂಧಿ ಮಾಡಬೇಕು ಅನ್ನೋದು ಇದೇ ದಾರಿಯಲ್ಲಿ ನಡೀತಾ ಇರುವಂಥದ್ದಾಗಿದೆ. ನೋಡಿ, ಕಂಚುಕಿ ಮಹಾರಾಜನ ಶಾಸನದಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಕೃಷ್ಣ ಬರ್ತಾನೆ ಅಂತ ಹೇಳ್ಬಿಟ್ಟು ಅಂದುಕೊಳ್ತಾನೆ. ಅಷ್ಟೊತ್ತಿಗೆ ದುರ್ಯೋಧನ ಹೌದು ಆ ಸ್ಥಾನದಲ್ಲಿ ಎಲ್ಲರೂ ಇರಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ನನ್ನ ಆದೇಶದಂತೆ ಬರಬೇಕು ಅಂತ ಸೇನಾಧಿಪತಿಗಳನ್ನು ಮತ್ತು ಗುಲ್ಮ, ಪತ್ತಿ ಇತ್ಯಾದಿ ವಿಭಾಗಾಧಿಪತಿಗಳನ್ನು, ಆಮೇಲೆ ಭೀಷ್ಮ ದ್ರೋಣಾದಿಗಳನ್ನು, ಎಲ್ಲಕ್ಕಿಂತ ಮಿಗಿಲಾಗಿ ದುಷ್ಟ ಚತುಷ್ಟಯದಲ್ಲಿ ಸೇರಿಕೊಳ್ತಕ್ಕಂಥ ದುಶ್ಯಾಸನ, ಕರ್ಣ ಮತ್ತು ಶಕುನಿಗಳನ್ನು ಇವರೆಲ್ಲರನ್ನೂ ಕರೆಸ್ಕೋತಾನೆ. ಇಲ್ಲಿ ಇವರೆಲ್ಲರ ಪಾತ್ರ ಪ್ರವೇಶವಾಗುತ್ತದೆ ಅಂತ ನಮಗೆ ಗೊತ್ತಾಗುತ್ತದೆ. ಅದು ನಾಟಕೀಯವಾಗಿ ನಡೆಯುತ್ತಿದೆಯೋ ಅಥವಾ ಅಂದರೆ ನಾಟ್ಯ ಧರ್ಮಿಯಿಂದ ನಡೀತಿದೆಯೋ ಇಲ್ಲ ಸಾಕ್ಷಾತ್ತಾಗಿ ಬರ್ತಾರೋ ಗೊತ್ತಿಲ್ಲ. ಜನ ಜಾಸ್ತಿ ಇದ್ದರೆ ಎಲ್ಲರನ್ನೂ ರಂಗದ ಮೇಲೆ ತಂದುಕೋಬಹುದು, ಇಲ್ಲ ಅಂದರೆ ನಾಟ್ಯ ಧರ್ಮಿಯಿಂದ ಮಾಡಬಹುದು. ನನಗನ್ನಿಸುವಂಥದ್ದು ಕೇವಲ ದುರ್ಯೋಧನ ಕೃಷ್ಣ ಇಬ್ಬರೇ ಇರುವಂತೆ ರಂಗಸ್ಥಳದಲ್ಲಿ ಮಾಡಿಸುವಂಥದ್ದು ಹೆಚ್ಚು ನಾಟಕೀಯವಾದದ್ದು ಅಂತ ಅನಿಸುತ್ತೆ. ಸುಮ್ಮನೆ ಎಲ್ಲರನ್ನೂ ತಂದು ರಂಗಭೂಷಣ ಮಾಡಿಸೋದಕ್ಕಿಂತ ನೇರ ದುರ್ಯೋಧನ ಮತ್ತು ಕೃಷ್ಣ. ಯಾಕೆಂದರೆ ದುರ್ಯೋಧನ ಪಕ್ಷದಲ್ಲಿ ಯಾರಿದ್ದರೂ ಅವರೆಲ್ಲ ಇದ್ದೂ ಇಲ್ಲದಂತೆ. ಆ ಕಾರಣದಿಂದ ಹಾಗೆ ಮಾಡುವುದು ಒಳ್ಳೆಯದು ಅನಿಸುತ್ತದೆ. ಕೇರಳದ ರಂಗ ಪರಂಪರೆಯಲ್ಲಿ ಹಾಗೆ ಮಾಡ್ತಾರೆ ಕೂಡ. ಕೂಡಿಯಾಟ್ಟಂ ರಂಗ ಪರಂಪರೆಯಲ್ಲಿ ಎಲ್ಲರಿಗೂ ಆಸನವನ್ನು ಕೊಟ್ಟು ಅವನು ಗೌರವಿಸ್ತಾನೆ ಅನ್ನುವಂಥದ್ದು ಬರ್ತದೆ. ಮತ್ತು ಕೃಷ್ಣ ಬಂದ ಸಂದರ್ಭದಲ್ಲಿ ನಾವು ಯಾರೂ ಏಳಬಾರದು. ಯಾರಾದರೂ ಎದ್ದರೆ ಅವರಿಗೆ ದಶಭಾರ ಸುವರ್ಣದ ದಂಡವನ್ನು ಹಾಕ್ತೀನಿ ಅಂತ ಕೂಡ ಹೇಳ್ತಾನೆ. ತನ್ನ ಮಾತಾಗಿ ತಾನು ಕಟ್ಟು ಮಾಡ್ತಾ ಇರ್ತಕ್ಕಂಥ ಶಾಸನ ಸಮುದಾಚಾರ ನ ವಿಸ್ಮರ್ತವ್ಯ, ಸಮುದಾಚಾರವನ್ನು ವಿಸ್ಮರಿಸಬಾರದು ಅಂತೆಲ್ಲ ಹೇಳಿಬಿಟ್ಟು ಅಂದಿದ್ದಾನೆ. ಕಂಸ ಭೃತ್ಯ ದಾಮೋದರ, ಕಂಸ ಭೃತ್ಯ, ಕಂಸನ ಸೇವಕ, ಕಾಡು ಗೊಲ್ಲ ಅವನು ಅಂತ. ಅವನು ಕೃಷ್ಣ ಬಂದಾಗಲೂ ಕೂಡ ಅವನನ್ನು ಕೇವಲ ಕೃಷ್ಣ ಗೋಪಾಲಕ ಅಂತ ಕರೀಬೇಕೇ ಹೊರತು ಪುರುಷೋತ್ತಮ ನಾರಾಯಣ ಅಂತೆಲ್ಲ ಹೇಳಬಾರ್ದು ಅಂತ. ಆದರೆ ದೂತ ಹಾಗೆ ಹೇಳೇ ಬಿಡ್ತಾನೆ. ಅವನು ಬರ್ತಿದ್ದಂತೆ ಎಲ್ಲರೂ ಎದ್ದೇ ಬಿಡ್ತಾರೆ. ಮತ್ತು ಕೃಷ್ಣನ ಒಂದು ಪ್ರವೇಶದಿಂದಲೇ ದುರ್ಯೋಧನ ಉರುಳಿ ಬಿದ್ದು ಬಿಡ್ತಾನೆ ಕಾಲಿಗೆ. ಇದು ಕುಮಾರವ್ಯಾಸಾದಿಗಳೆಲ್ಲ ಮುಂದೆ ಬಳಸಿಕೊಂಡಿರುವಂಥದ್ದಾಗಿ ನಮಗೆ ಕಾಣಿಸುತ್ತದೆ. ಆಮೇಲೆ ನೋಡಿ, ಅವನು ಒಂದು ಸಂದರ್ಭವನ್ನು ಮಾಡಿಕೊಂಡಿರ್ತಾನೆ. ಏನಂದರೆ ಕೃಷ್ಣ ಬಂದಾಗ ತಾನು ಅನ್ಯಾಲೋಚನೆಯಲ್ಲಿ ಇರ್ತೀನಿ ಅಂತ ಅನ್ನೋದನ್ನು ತೋರ್ಪಡಿಸಬೇಕು ಅಂತ ದ್ರೌಪದಿಯ ವಸ್ತ್ರಾಪರಣದ ಚಿತ್ರ ಯಾವುದಿರುತ್ತೆ ಅದನ್ನು ಸಭೆಯಲ್ಲಿ ಹರಡಿಕೊಂಡು ಎಲ್ಲ ತನ್ನ ದುಷ್ಟ ಚತುಷ್ಟಯ ಪರಿವಾರದ ಜೊತೆಗೆ ನೋಡಬೇಕು ಅಂತ ಹೇಳ್ಬಿಟ್ಟು ಅಂದುಕೊಂಡು ಅದಕ್ಕೆ ಬೇಕಾದಂತೆ ಪಾಂಡವರು ಎಷ್ಟೆಷ್ಟು ಒದ್ದಾಡಿಕೊಂಡಿದ್ದರು ಅನ್ನೋದನ್ನೆಲ್ಲ ಯೋಚನೆ ಮಾಡಿರ್ತಾನೆ. ಇದು ಒಂದು ರೀತಿ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ಕಾಗಿ ಕೂಡ ಮಾಡಬಹುದು. ನಾವು ರಂಗಸ್ಥಳದಲ್ಲಿ ಹಾಗೆಯೇ ಮಾಡಿದ್ವಿ. ರಂಗಸ್ಥಳದಲ್ಲಿ ಬೆಳಕು ನೆರಳಿನ ಸಂಯೋಜನೆಯ ಚಾತುರ್ಯದಿಂದ ಆ ಒಂದು ದ್ರೌಪದಿ ವಸ್ತ್ರ ಮತ್ತು ಕೇಶ ಅಪಕರ್ಷಣದ ಸಂದರ್ಭ, ಅದರ ನಿರೂಪಣೆ. ಆ ಒಂದು ಭೀಮ ಅಸಹಾಯಕನಾಗಿ ಸಭಾಸ್ತಂಭಂ ತುಲಯತಿ, ಸಭೆಯ ಸ್ತಂಭವನ್ನೇ ಕಿತ್ತು ಬಿಡಬೇಕು ಅಂತ ಅಂದುಕೊಂಡಿದ್ದಾನೆ. ದುಶ್ಯಾಸನ ಪರಾಮೃಷ್ಟ ಸ್ತಂಭಮೋತ್ಫುಲ್ಲ ಲೋಚನ ರಾಹುವಕ್ತ್ರಾಂತರಗತ ಚಂದ್ರಲೇಖೇವ ಶೋಭತೆ ಅಂತ, ರಾಹುಗ್ರಸ್ತವಾದ ಚಂದ್ರಲೇಖೆಯಂತೆ ದ್ರೌಪದಿ ಒದ್ದಾಡುವಂಥದ್ದು. ಅರ್ಜುನ ರೋಷಾಕುಲಕ್ಷ ಸ್ಫುರಿತಾದರುಷ್ಟ ತೃಣಾಯ ಮತ್ವ ರಿಪುಮಂಡಲಂ ತತ್ ಉತ್ಸಾದಯಿಷ್ಯನ್ನಿವ ಸರ್ವರಜ್ಞ ಶನೈ ಸಮಾಕರ್ಷತಿ ಗಾಂಡಿವಜ್ಯಾಂ. ಅವನು ಒದ್ದಾಡಿಕೊಂಡು ವೈರಿಗಳನ್ನು ಧ್ವಂಸ ಮಾಡ್ತೀನಿ ಅಂತ ಬಿಲ್ಲನ್ನು ಎತ್ತಾ ಇರ್ತಕ್ಕಂಥದ್ದು. ಯುಧಿಷ್ಠಿರ ಬೇಡಿಕೊಂಡು ಅವನು ನಿವಾರಿಸ್ತಕ್ಕಂಥದ್ದು. ನಕುಲ ಸಹದೇವರು ಕೈಕಟ್ಟಿಕೊಂಡು ನಿಂತಿರುವಂಥದ್ದು. ಇದೆಲ್ಲದರ ಚಿತ್ರವನ್ನು ಕೂಡ ಅವನು ಕೊಡ್ತಾ ಇದ್ದಾನೆ. ಮತ್ತು ಏಷ ಗಾಂಧಾರ ರಾಜ ಅಕ್ಷಾನ್ ಕ್ಷಿಪನ್ ಸಕಿತವಂ ಪ್ರಹಸನ್ ಸಗರ್ವಂ ಸಂಕೋಚಯನ್ನಿವ ಮುದಂ ದ್ವಿಷತಾಂ ಸ್ವಕೀರ್ತ್ಯ ಸ್ವೈರಾಸನೋ ದ್ರುಪದ ರಾಜಸುತಾಂ ರುದಂತಿಂ ಕಾಕ್ಷೇಣ ಪಶ್ಯತಿ ಲಿಖತ್ಯಭಿಕಂ ನ ಯಜ್ಞ. ಅವನು ಮತ್ತೆ ದಾಳ ಬೀಸಿಕೊಂಡು ತಾನು ಗೆದ್ದೆ ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾನೆ. ಸಂತೋಷವನ್ನು ಹೆಚ್ಚು ಮಾಡುವಂತೆ ಕುಹಕವಾದ ನಗೆ ನಗಿತಾ ಇದ್ದಾನೆ. ದ್ರೌಪದಿ ಅಳ್ತಾ ಇದ್ದರೆ ಅವಳನ್ನು ಓರೆಗಣ್ಣಿಂದ ನೋಡಿಕೊಂಡು ಮತ್ತಷ್ಟು ಕೆರಳಿಸ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ, ಅಹೋ ವರ್ಣಾಢ್ಯತ, ಅಹೋ ಭಾವೋಪಪನ್ನತ, ಅಹೋ ಯುಕ್ತಲೇಖ್ಯತ. ಎಷ್ಟು ಚೆನ್ನಾದ ಕಲರ್ ಕಾಂಬಿನೇಷನ್ನು, ಎಷ್ಟು ಚೆನ್ನಾದ ರೇಖಾ ವಿನ್ಯಾಸ, ಎಷ್ಟು ಸೊಗಸಾದ ಭಾವೋಪಪನ್ನತೆ, ಎಷ್ಟು ಚೆನ್ನಾದಂಥ ಚಿತ್ರಪಟ ಅಂತ ಅಂದ್ಕೊಳ್ತಾ ಇರ್ತಾನೆ. ಅಷ್ಟು ಹೊತ್ತಿಗೆ ಕೃಷ್ಣ ಬಂದು ಇವನು ಬೀಳುವಂಥದ್ದು ಆದದ್ದು ಅಂತ ಗೊತ್ತಾಗುತ್ತದೆ. ಕೃಷ್ಣನು ಪ್ರವೇಶಿಕೆಯಲ್ಲಿಯೇ ತಾನು ಈ ಧೂರ್ತನೂ ಶಠನೂ ಆದಂಥ ದುರ್ಯೋಧನನ್ನು ಒಪ್ಪಿಸುವುದು ಹೇಗೆ ಅನ್ನುವ ಯೋಚನೆಯಲ್ಲಿಯೇ ಬರ್ತಾನೆ. ದುಷ್ಟವಾದಿ, ಗುಣದ್ವೇಷಿ, ಶಠಸ್ವಜನ ನಿರ್ದಯ ದುರ್ಯೋಧನೋ ಹಿಮಾಂ ದೃಷ್ಟ ನೈವ ಕಾರ್ಯಂ ಕರಿಷ್ಯತಿ. ದುಷ್ಟವಾದಿ, ಗುಣದ್ವೇಷಿ, ಶಠ, ಇದೇ ಮಾತುಗಳು ಮಹಾಭಾರತದಲ್ಲಿ ಬರುತ್ತೆ. ಪ್ರಾಜ್ಞಮಾನಿ ಮಾನಜ್ಞೋ ಮಾನಕಾಮಶ್ಚ
ಸಂರಂಭಿ ಮಂದೋ ದುರಾತ್ಮ ದುರ್ಯೋಧನ ಅನ್ನುವ ಮಾತು ಅಲ್ಲಿ ಬರುತ್ತೆ. ಹಾಗೇ ಇಲ್ಲಿ ಕೂಡ ಬಂದಿದೆ. ಆಮೇಲೆ ಬಿದ್ದವನನ್ನು ಕೃಷ್ಣ ಮೇಲನೆ ಎಬ್ಬಿಸ್ತಾನೆ. ಆಮೇಲೆ ಆ ಚಿತ್ರಪಟವನ್ನು ನೋಡಿ ಛೀಚಿ, ಇಂಥ ಚಿತ್ರಪಟವೇ, ದ್ರೌಪದಿ ಕೇಶ ವಸ್ತ್ರಾಪಕರ್ಷಣದ್ದೇ, ಇದನ್ನು ತೆಗೆದಿಡಬೇಕು, ಇದು ಅವಮಾನಕಾರಿಯಾದದ್ದು, ಅಪನೀಯತಾಂ ಯಶ ಚಿತ್ರಪಟ, ಈ ಚಿತ್ರಪಟವನ್ನು ಎತ್ತೆಸೀರಿ ಅಂತಾನೆ. ಈ ಮೂಲಕವಾಗಿ ಕೃಷ್ಣ ದ್ರೌಪದಿಯ ವಸ್ತ್ರಾಪಹರಣದ ಆ ಸಂದರ್ಭವೇ ಕ್ಷತ್ರಿಯರಿಗೆ ಅವಮಾನಕಾರಿಯಾದದ್ದು, ದುರ್ಯೋಧನನಿಗೂ ಅಮಂಗಳಕಾರಿಯಾದದ್ದು, ಮತ್ತು ಇದನ್ನು ತೆಗೆದಿರಿಸುವ ಮೂಲಕವಾಗಿ ಅವಳ ಅವಮಾನಕ್ಕೆ ಪ್ರತಿಕಾರವನ್ನು ಮಾಡ್ತಾ ಇದ್ದಾನ ಅನ್ನುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಸುಯೋಧನೋಯಂ ಸ್ವಜನಾವಮಾನಂ ಪರಾಕ್ರಮಂ ಪಶ್ಯತಿ ಬಾಲಿಶತ್ವಾತ್ ಕೋ ನಾಮ ಲೋಕೆ ಸ್ವಯಮಾತ್ಮದೋಷಂ ಉದ್ಘಾಟಯನ್ ನಷ್ಟಘೃಣ ಸಭಾಸು. ತನ್ನ ಒಡಹುಟ್ಟಿದ ಸೋದರರಂತೆ ಇರುವ ಪಾಂಡವರ ಕುಲಸ್ತ್ರೀಯ ಅವಮಾನವನ್ನು ನೋಡಿ ಸಂತೋಷ ಪಡ್ತಾ ಇದ್ದಾನಲ್ಲ ದುರ್ಯೋಧನ, ಇದು ಗೃಹಚ್ಛಿದ್ರವನ್ನು ನೋಡಿ ಸಂತೋಷ ಪಡುವ ಅವಿವೇಕ, ಇದು ಆತ್ಮದೋಷವನ್ನೇ ಕಂಡಂತೆ ತೆಗೆದು ಬಿಸಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ. ಆಗ ದುರ್ಯೋಧನ ನೋಡಿ, ಭೋದೂತ, ಏ ದೂತ, ಧರ್ಮಾತ್ಮಜೋ ವಾಯುಸುತಶ್ಚ ಭೀಮೋ ಭ್ರಾತಾರ್ಜುನೋ ಮೇ ತ್ರಿದಶೇಂದ್ರ ಸೂನು ಯಮೋಚತಾ ವಶ್ವಿನಿ ಸುತೌ ವಿನೀತೌ ಸರ್ವೇ ಸಭೃತ್ಯಾ ಕುಶಲೋಪಪನ್ನಾ. ಆ ಧರ್ಮಜನ ಮಗ, ಧರ್ಮರಾಜ ಯಮಧರ್ಮನ ಮಗ, ವಾಯುವಿನ ಮಗ, ಇಂದ್ರನ ಮಗ, ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಮಕ್ಕಳಲ್ವ, ಆ ಯಮಳರ ಮಕ್ಕಳು ಎಲ್ಲ ತಮ್ಮ ಪರಿವಾರದ ಜೊತೆಗೆ ಕ್ಷೇಮವ ಅಂತ. ಆ ಕೇಳುವ ಮೂಲಕವೇ ಇವರು ಯಾರೋ ಪಾಂಡುವಿನ ಮಕ್ಕಳಲ್ಲ, ಅವ್ರಿಗೇನು ರಾಜ್ಯ ಕೊಡಬೇಕು ಅನ್ನೋ ವ್ಯಂಗ್ಯ. ಅದಕ್ಕೆ ನೋಡಿ ಕೃಷ್ಣನ ಉತ್ತರವೂ ಚೆನ್ನಾಗಿದೆ. ಸದೃಶಮೇತತ್ ಗಾಂಧಾರಿ ಪುತ್ರಸ್ಯ, ಗಾಂಧಾರಿಯ ಮಗನಿಗೆ ಒಪ್ಪಿಗೆ ಆಗುವಂಥದ್ದೇ ಇದು ಅಂತ. ಅಂದರೆ ನೀನು ಧೃತರಾಷ್ಟ್ರನ ಮಗ ಅಲ್ಲ ಅನ್ನುವಂಥ ವ್ಯಂಗ್ಯ. ಎಷ್ಟು ಒಳ್ಳೆ ತಮ್ಮಂದ್ರನ್ನ ಅಣ್ಣಂದ್ರನ್ನ ವಿಚಾರಿಸ್ತಾ ಇದೆಯಪ್ಪ, ನಿನಗೆ ಯೋಗ್ಯವಾದದ್ದು ಅಂತಲೇ ಟಾಂಟ್ ಕೊಡ್ತಾ ಇದ್ದಾನೆ. ಅನುಭೂತಂ ಮಹದ್ದು ದುಃಖಂ ಸಂಪೂರ್ಣ ಸಮಯ ಸಚ. ಪಾಂಡವರು ಬೇಕಾದಷ್ಟು ಕಷ್ಟಪಟ್ಟರು, ಮತ್ತು ಅವರ ಸಮಯ ಅಂದರೆ ಕಾಲವೂ ಮುಗಿದಿದೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಸಮಯ ಅನ್ನೋದಕ್ಕೆ ಪ್ಯಾಕ್ಟ್, ಅಗ್ರಿಮೆಂಟ್, ಆ ನಿಬಂಧನೆ, ಒಡಂಬಡಿಕೆಯೂ ಮುಗಿದಿದೆ. ಅಸ್ಮಾಕಮಪಿ ಧರ್ಮ್ಯಂ ಯತ್ ದಾಯಾದ್ಯಂ ತತ್ ವಿಭಜ್ಯತಾಂ. ಹಾಗಾಗಿ ಅವರ ರಾಜ್ಯವನ್ನು ಮತ್ತೆ ಕೊಡು. ಕಥಂ ದಾಯಾದ್ಯಮಿತಿ, ಏನು ದಾಯಾದ್ಯ ಅಂದರೆ ದಾಯಭಾಗ ಅಂತಲೇ, ಅದು ಹೇಗೆ? ವನೇ ಪಿತೃವ್ಯೋ ಮೃಗ್ಯಾಪ್ರಸಂಗತಃ ಕೃತಾಪರಾಧೋ ಮುನಿಶಾಪಮಾಪ್ತವಾನ್ ತದಾ ಪ್ರಭುತ್ಯೇವ ಸ ದಾರ ನಿಸ್ಪೃಹ ಪರಾತ್ಮಜಾನಾಂ ಪಿತೃತಾಂ ಕಥಂ ಭವೇತ್. ನಮ್ಮ ಚಿಕ್ಕಪ್ಪ ಕಾಡಲ್ಲಿ ಬೇಟೆ ಆಡುವಾಗ ಋಷಿಶಾಪಕ್ಕೆ ತುತ್ತಾದ, ಅಂದಿನಿಂದ ಅವನು ಸ್ತ್ರೀ ಸನ್ನಿಕರ್ಷದಲ್ಲಿಯೇ ಇಲ್ಲ. ಇನ್ನು ಯಾರಿಗೋ ಹುಟ್ಟಿದವರು ನಮ್ಮ ಚಿಕ್ಕಪ್ಪನ ಮಕ್ಕಳು ಹೇಗೆ ಆಗ್ತಾರೆ, ಅವ್ರಿಗೆ ಹೇಗೆ ಕೊಡೋದು ಅಂತ ನೇರವೇ ಪಾಯಿಂಟಿಗೆ ಬಂದುಬಿಟ್ಟು ದುರ್ಯೋಧನ ಹೇಳ್ತಾನೆ. ಆಗ ನೋಡಿ ಕೃಷ್ಣ ಹೇಳ್ತಾನೆ, ಪುರಾವಿದಂ ಭವಂತಂ ಪೃಚ್ಛಾಮಿ, ಚೆನ್ನಾಗಿ ಪುರಾಣಗಳನ್ನು, ಹಳೆಯ ಘಟನೆಗಳನ್ನೆಲ್ಲ ತಿಳ್ಕೊಂಡಿದ್ದೀಯಾ. ವಿಚಿತ್ರ ವೀರ್ಯೋ ವಿಷಯೀ ವಿಪತ್ತಿಂ ಕ್ಷಯೇಣ ಯಾತಃ ಪುನರಂಬಿಕಾಯಾಂ ವ್ಯಾಸೇನ ಜಾತಃ ಧೃತರಾಷ್ಟ್ರೇಶಃ ಲಭೇತ ರಾಜ್ಯಂ ಜನಕಃ ಕವತಂತೆ. ವಿಚಿತ್ರ ವೀರ್ಯ ಸಂತತಿಗೆ ಮುಂಚೆನೇ ಸತ್ತೋಗ್ಬಿಟ್ಟ ವಿಷಯಲೋಲುಪನಾಗಿ. ಅವನ ಹೆಂಡತಿಗೆ ವ್ಯಾಸನ ಮೂಲಕವಾಗಿ ನಿಯೋಗದಿಂದ ನಿಮ್ಮಪ್ಪ ಹುಟ್ಟಿದ್ದು, ನಿಮ್ಮಪ್ಪನಿಗೆ ಹೇಗೆ ರಾಜ್ಯ ಬರಬೇಕು? ಆಗಿದ್ದರೆ ಏಮೇ ಕುಕ್ಕ ಅಂಟೆ ಏಮೇ ಅಕ್ಕ ಅನಾಲಿ ಅಂತ ತೆಲುಗು ಗಾದೆ ಉಂಟು. ಏನು ನಾಯಿ ಅಂದರೆ ಏನಮ್ಮ ತಾಯಿ ಅಂತ ಕೇಳಬೇಕು ಅಂತ, ನಾಯಿಯ ತಾಯಿ ಮತ್ತು ದೊಡ್ಡ ನಾಯಿ ಅಂತ ಈ ರೀತಿ ಹೇಳ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ, ನೀವು ಸುಮ್ಮನೆ ಏವಂ ಪರಸ್ಪರ ವಿರೋಧ ವಿವರ್ಧನೇನ ಶೀಘ್ರಂ ಭವೇತ್ ಕುರುಕುಲಂ ನೃಪ ನಾಮಶೇಷಂ. ಹೀಗೆ ಸುಮ್ಮನೆ ಜಗಳ ಆಡಿಕೊಂಡ್ರೆ ಕುರುಕುಲ ನಾಮಾವಶೇಷವಾಗುತ್ತದೆ. ಹಾಗಾಗಿ ಬೇಡ, ಸಂಧಿಗೆ ಬನ್ನಿ. ಆಗ ದುರ್ಯೋಧನ ಹೇಳ್ತಾನೆ, ರಾಜ್ಯಂ ನಾಮ ನೃಪಾತ್ಮಜೈ ಸಹೃದೈ ಜಿತ್ವಾ ರಿಪೂನ್ ಭುಜ್ಯತೆ ತಲ್ಲೋಕೆ ನತು ಯಾಚ್ಯತೆ ನತು ಪುನರ್ದೀನಾಯವಾ ದೀಯತೆ ಕಾಂಕ್ಷಾಚೇನ್ ನೃಪತಿ ಆಪ್ತುಮಚಿರಾತ್ ಕುರ್ವಂತು ತೇ ಸಾಹಸಂ ಸ್ವೈರಂ ವಾ ಪ್ರವಿಶಂತು ಶಾಂತಂ ಅರಿಭಿ ಶಾಂತಂ ಮುನಿಭಿ ಜುಷ್ಟಂ ಶಮಾಯಾಶ್ರಮಂ. ರಾಜ್ಯ ಬೇಕು ಅಂತಂದರೆ ಸ್ನೇಹಿತರನ್ನು ಮಾಡಿಕೊಳ್ಳಬೇಕು, ವೈರಿಗಳನ್ನು ಗೆಲ್ಲಬೇಕು. ಅದು ಬೇಡುವುದಲ್ಲ, ಗೆದ್ದು ಪಡ್ಕೊಳ್ತಕ್ಕಂಥದ್ದು, ಕಾದಾಡಿ ಪಡೆಯುವಂಥದ್ದು. ಹಾಗಾಗಿ ನಿಮಗೆ ಪಾಂಡವರಿಗೆ ರಾಜ್ಯ ಕೊಡಿಸಬೇಕು, ನಿಮಗೆ ರಾಜ್ಯ ಕೊಡಿಸಬೇಕು, ಪಾಂಡವರಿಗೆ ರಾಜ್ಯ ಪಡ್ಕೊಳ್ಬೇಕು ಅಂತಿದ್ರೆ ಸಾಹಸವನ್ನು ಮಾಡಬೇಕು, ಇಲ್ಲವೇ ಶಾಂತವಾಗಿ ಕಾಡಿಗೆ ಹೋಗಿ ಋಷಿಗಳ ಥರ ಇರಬೇಕು ಅಂತ. ಆಗ ವಾಸುದೇವ ಹೇಳ್ತಾನೆ, ಇಲ್ಲ, ನೀನು ಬಂಧು ಜನಕ್ಕೆ ಈ ರೀತಿ ಹೊರಟು ಮಾತಾಡುವಂಥದ್ದು ಸರಿಯಲ್ಲ.
ಯಾವ ಒಂದು ಕರಾರಿತ್ತು ಆ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು ಅಂತ. ಆಗ ದುರ್ಯೋಧನ ನೋಡಿ ಹೇಳ್ತಕ್ಕಂಥದ್ದು, ಸ್ಯಾಲಂ ತವ ಗುರೋರ್ಭೂಪಂ ಕಂಸಂ ಪ್ರತಿ ನತೇದಯ ಕಥಮಸ್ಮಾಕಮೇವಂ ಸ್ಯಾತ್ ತೇಷು ನಿತ್ಯಾಪಕಾರಿಷು. ನೀನು ಶಾಲ ಅಂತಂದರೆ ಭಾವ, ಯಾರು ನಿನಗೆ ಭಾವನಾಗಿರ್ತಕ್ಕಂಥವನು ಶಿಶುಪಾಲ, ಅವನಿಗೆ ದಯೆ ತೋರಲಿಲ್ಲ. ಮತ್ತು ಮಾತುಲ ಯಾರು, ಕಂಸ, ಅವನಿಗೆ ತೋರಲಿಲ್ಲ. ನೀನು ಬಾಂಧವರಲ್ಲಿ ದಯೆ ತೋರಲ್ಲ, ನನ್ನನ್ನು ಮಾತ್ರ ತೋರಬೇಕು ಅಂತಿದೆಯಲ್ಲ. ಅಂದರೆ ಕೃತ್ವಾ ಪುತ್ರ ವಿಯೋಗಾರ್ಥಂ ಬಹುಶೋ ಜನನೀಂ ಮಮ ವೃದ್ಧಂ ಸ್ವಪಿತರಂ ಬದ್ಧ್ವಾ ಹತೋಯಂ ವನ್ಯುನಾ ಸ್ವಯಂ. ನಮ್ಮ ಮಾವನ ಕಥೆ ನೀನು ಹೇಳ್ತಾ ಇದೆಯಾ, ತನ್ನ ತಂಗಿಗೆ ನಿಷ್ಕರುಣೆ ತೋರಿಸಿದಂಥವನು, ತನ್ನ ಭಾವನನ್ನೇ ಸೆರೆ ಇಟ್ಟವನು, ತನ್ನ ಅಪ್ಪನ್ನೇ ಜೈಲಿಗೆ ಹಾಕಿದವನು, ಅವನನ್ನು ಕೊಲ್ಲದೆ ಇನ್ನೇನು ಮಾಡಬೇಕಾಗಿತ್ತು? ಶಿಶುಪಾಲನ ಕಥೆಯು ಅದೇ ರೀತಿಯಾಗಿ ಯಜ್ಞಭಂಜಕನಾದವನು, ಅವನನ್ನು ಏನು ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟಂತಾನೆ. ಆಗ ದುರ್ಯೋಧನ ಹೇಳ್ತಾನೆ, ದೈವಾತ್ಮಜೈರ್ ಮನುಷ್ಯಾಣಾಂ ಕಥಂ ವಾ ಬಂಧುತಾ ಭವೇತ್ ಪಿಷ್ಟಪೇಷಣಮೇತಾವತ್ ಪರ್ಯಾಪ್ತಂ ಛಿದ್ಯತಾಂ ಕಥಾ. ಮತ್ತೆ ಮತ್ತೆ ವಿಸ್ತಾರ ಮಾಡುವಂಥದ್ದು ಏನಿದೆ, ನಿನ್ನ ಜೊತೆ ಮಾತಾಡುವಂಥದ್ದು ಏನೂ ಇಲ್ಲ. ದೇವರ ಮಕ್ಕಳು ನಿಮ್ಮ ಭಾವಂದಿರು, ಅಲ್ಲಿ ಒಂದು ವ್ಯಂಗ್ಯ. ದೇವರ ಮಕ್ಕಳವರು, ಮನುಷ್ಯರ ಮಕ್ಕಳಲ್ಲ. ಅವ್ರ ಜೊತೆಗೆ ನಮ್ಮ ಬಾಂಧವ್ಯ ಹೇಗಪ್ಪ? ಅವರು ದೇವರು, ನಾವು ಮಾನವರು, ಆಗೋದಿಲ್ಲ. ಪಿಷ್ಟಪೇಷಣ ಯಾಕೆ? ಹಿಟ್ಟನ್ನೇ ಮತ್ತೆ ರುಬ್ಬೋದ್ರೊಳಗೆ ಏನೂ ಪ್ರಯೋಜನ ಇಲ್ಲ. ಮಜ್ಜಿಗೆ ಕಡಿದ್ರೆ ಏನು ಬರುತ್ತೆ? ಬರುವಂಥದ್ದೇನೂ ಇಲ್ಲ. ಪರ್ಯಾಪ್ತಂ ಪಿಷ್ಟಪೇಷಣಂ ಛಿದ್ಯತಾಂ ಕಥಾ, ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂತ ಹೇಳ್ಬಿಟ್ಟಂತಾರಲ್ಲ ಹಾಗೆ. ಆಗ ಕೃಷ್ಣ ಅಂದುಕೊಳ್ತಾನೆ, ಪ್ರಸಾದ್ಯಮಾನಃ ಸಾಮ್ನಾಯಂ ನ ಸ್ವಭಾವಂ ವಿಮುಂಚತಿ ಅಂತ ಸಂಕ್ಷೋಭಯಾಂ ಏನಂ ವಚೋಭಿ ಪುರುಷಾಕ್ಷರೈ. ಮೆಲ್ಲ ಮೆಲ್ಲನೆ ಮಾತಾಡಿದ್ರೆ ಆಗುವಂಥದ್ದಲ್ಲ, ಹೇಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು. ನೋಡು ಮಾತಾಡ್ತೀನಿ ಇನ್ನು ನಾನು ಅಂತ ಅಂದ್ಕೊಂಡು ಬಹುಬೋ ಸುಯೋಧನ ಕಿನ್ನ ಜಾನೀಶೆ ಅರ್ಜುನಸ್ಯ ಬಲಪರಾಕ್ರಮ. ಅರ್ಜುನನ ಪರಾಕ್ರಮ ಗೊತ್ತಿಲ್ವ ನಿನಗೆ? ನ ಜಾನೇ, ನನಗೆ ಗೊತ್ತಿಲ್ಲ. ನೋಡಿ, ಈ ನಾಟಕದಲ್ಲಿ ಇರುವುದೇ ಈ ಸಂವಾದ. ವಾದ ಪ್ರತಿವಾದಗಳು ಹೇಗೆ ಬೆಳೆಯುತ್ತದೆ ಅಂತ ಅನ್ನೋದನ್ನು ನೋಡಬೇಕು. ಇಂದು ತಾಳಮದ್ದಳೆಗೆ ಇದೊಂದು ಮಾದರಿ ಅಂತ ಅನ್ನಬಹುದು. ಯಾರಾದರೂ ಸಂಸ್ಕೃತದಲ್ಲಿ ತಾಳಮದ್ದಲೆ ಮಾಡಿದ್ರೆ ಕೃಷ್ಣ ಸಂಧಾನ ಈ ದೂತವಾಕ್ಯವನ್ನು ಇಟ್ಟುಕೊಳ್ಳಬಹುದು ಪಾಠ್ಯವಾಗಿ. ಎಷ್ಟು ಚೆನ್ನಾಗಿದೆ. ಕೈರಾತಂ ವಪುರಸ್ಥಿತಃ ಪಶುಪತಿ ಯುದ್ಧೇನ ಸಂತೋಷಿತಃ ಮೊನ್ನೆ ಕಾಂಡವಂ ಅಶ್ನತಃ ಸುಮಹತಿ ವೃಷ್ಟಿ ಶರೈಶ್ಛಾದಿತ ದೇವೇಂದ್ರಾರ್ತಿಕರ ನಿವಾತ ಕವಚ ಅನೀತ ಅಕ್ಷಯಂ ಲೀಲಯ ನನ್ವೇಕೇನ ತದಾ ವಿರಾಟನಗರೆ ಭೀಷ್ಮಾದಯೋ ನಿರ್ಜಿತಾ. ಕಿರಾತ ವೇಷಧಾರಿಯಾದ ಪರಮೇಶ್ವರನನ್ನೇ ಮೆಚ್ಚಿಸಿ ಮಲ್ಲಯುದ್ಧ ಮಾಡಿ ಪಾಶುಪತವನ್ನು ಪಡೆದ, ಅಗ್ನಿಗ್ರಸ್ತವಾದಂಥ ಖಾಂಡವವನ್ನು ಮಳೆಯಿಂದ ತೋಯಿಸೋದಕ್ಕೆ ನೋಡಿದ ಇಂದ್ರನ ಮಳೆಗೆ ಪ್ರತಿಸ್ಪರ್ಧಿಯಾಗಿ ಬಾಣಗಳ ಮಳೆಯನ್ನು ಬಿಟ್ಟಂಥವನು, ಇಂದ್ರನೇ ಬಂದು ಇವನನ್ನು ಬೇಡಿ ನಿವಾತ ಕವಚಾದಿ ರಾಕ್ಷಸರನ್ನು ಕೊಲಿಸಿದ. ಮೊನ್ನೆ ಉತ್ತರ ಗೋಗ್ರಹಣದಲ್ಲಿ ನೀವಷ್ಟು ಜನ ಮಣ್ಣು ಮುಕ್ಕಿದ್ರಲ್ಲ, ಅಂಥವನು ಅರ್ಜುನ. ಅದು ಗೊತ್ತಿಲ್ವಾ ಅಂತ. ತೆಲುಗಿನಲ್ಲಿ ಪಾಂಡವೋದ್ಯೋಗ ವಿಜಯಮು ಅಂತ 2 ನಾಟಕಗಳನ್ನು ತಿರುಪತಿ ಕವಿಗಳು ಬರೆದಿದ್ದಾರೆ. ತುಂಬ ಚೆನ್ನಾಗಿವೆ. ಅಲ್ಲಿ ಬಹಳ ಚೆನ್ನಾಗಿ ಬರ್ತದೆ ಸಂವಾದಗಳು. ಕೃಷ್ಣ ಹೇಳ್ತಾನೆ, ಪಾಂಡವರು ಸಕಲ ಶಸ್ತ್ರಾಸ್ತ್ರ ಕೋವಿದರು, ಸಕಲ ಶಾಸ್ತ್ರ ನಿಷ್ಣಾತರು ಅಂತ. ಆಗ ಶಕುನಿ, ಇಲ್ಲ ನಾವು ಮಾತ್ರ ಆ ರೀತಿ ಸ್ಪರ್ಧೆ ಮಾಡೋಲ್ಲ, ವಿಶೇಷವಾಗಿ 2 ಶಾಸ್ತ್ರಗಳಲ್ಲಿ, ಒಂದು ಪಾಕಶಾಸ್ತ್ರ ಮತ್ತೊಂದು ನಾಟ್ಯಶಾಸ್ತ್ರ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೌದು ನಿಜ, ಆದರೆ ಪಾಂಡವರು ಅದನ್ನೂ ಬಲ್ಲವರು. ಜೊತೆಗೆ ಯುದ್ಧದಲ್ಲಿ ಅವರು ಭೀಮಾರ್ಜುನರು ಗದಾ ದೌರ್ದಂಡಗಳನ್ನು, ಗದಾ ಕೋದಂಡಗಳನ್ನು, ಗದಾ ಗಾಂಡೀವಗಳನ್ನು ಹಿಡಿದರೆ ಶತ್ರುಗಳಿಂದ ಪಲಾಯನ ಶಾಸ್ತ್ರವನ್ನೂ ಪಾಠನ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟಂತಾನೆ. ಆ ರೀತಿಯಾದ ಚಮತ್ಕಾರಗಳಲ್ಲಿ ಬರ್ತವೆ. ಅಪಿಚ ತವಾಪಿ ಪ್ರತ್ಯಕ್ಷಂ ಅಪರಂ ಕಥೆಯಾಮಿ. ನಿನ್ನ ಇನ್ನೂ ಒಂದು ಗಾಢವಾದ ಅನುಭವ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನುತ್ವಂ ಚಿತ್ರಸೇನೇನ ನಿಯಮಾನೋ ನಭಸ್ಥಲಂ ತ್ರಿಕ್ರೋಶಾನ್ ಘೋಷಯಾತ್ರಾಯಾಂ ಫಲ್ಗುನೇನೇವ ಮೋಕ್ಷಿತಃ. ವಿಕ್ರೋಶನ್ ಘೋಷಯಾತ್ರಾಯಾಂ ಫಲ್ಗುನೇನೇವ ಮೋಕ್ಷಿತಃ. ಚಿತ್ರಸೇನ ನಿನ್ನನ್ನು ಹೆಡೆಮುರಿ ಕಟ್ಟಿ ಅದೇ ಆವಾಗ ಅದು ಗೋಗ್ರಹಣಕ್ಕೆ ಹಿಂದಿನ ಘೋಷಯಾತ್ರೆಯಲ್ಲಿ ಒದ್ದಾಡಿಸ್ತಾ ಇದ್ದಾಗ ಗೋಳಾಡ್ತಾ ಬೇಡ್ಕೊಳ್ತಾ ಇದ್ಯಲ್ಲಪ್ಪ, ನೀನು ಹಲುಬ್ತಾ ಇದ್ಯಲ್ಲ, ನಿನ್ನನ್ನು ಬಿಡಿಸಿಕೊಟ್ಟವನು ಅರ್ಜುನ ಅವನೇ. ಇನ್ನೇನು ಹೇಳೋದು? ನೀನು ಅರ್ಜುನಿಗೆ ಕೊಡದೇ ಇದ್ದರೆ ಅನ್ಯಥಾ ಸಾಗರಾಂತಾಂ ಗಾಂ ಹರಿಷ್ಯಂತಿ ಪಾಂಡವ. ಸಮುದ್ರ ರಚನೆಯಾದ ಇಡೀ ಭೂಮಿಯನ್ನೇ ಅವರು ಆಕ್ರಮಿಸ್ತಾರೆ ಅಂತ. ಕಥಂ ಹರಿಷ್ಯಂತಿ ಪಾಂಡವಾಹ. ಏನು ಪಾಂಡವರು ಕಿತ್ಕೊಳ್ತಾರೇನೋ ಆಸ್ತಿಯನ್ನು? ಪ್ರಹರತಿ ಯದಿ ಯುದ್ಧೇ ಮಾರುತೋ ಭೀಮರೂಪಿ ಪ್ರಹರತಿ ಯದಿ ಸಾಕ್ಷಾತ್ ಪಾರ್ಥರೂಪೇಣ ಶಕ್ರಃ ಪುರುಷವಚನ ದಕ್ಷ ತ್ವದ್ವಚೋಭಿ ನ ದಾಸ್ಯೆ ತೃಣಮಪಿ ಪಿತೃಭಕ್ತೆ ವೀರ್ಯಗುಪ್ತೆ ಸ್ವರಾಜ್ಯೆ.
ಇಂದ್ರರೂಪಿಯಾಗಿ ಅರ್ಜುನನೇ ಬರಲಿ, ವಾಯುರೂಪಿಯಾಗಿ ಭೀಮನೇ ಬರಲಿ, ಏನು ಹೊಡೆಯಲಿ ಬಡೀಲಿ ಏನೇ ಮಾಡಲಿ, ನಾನು ಒಂದು ಹುಲ್ಲು ಕಡ್ಡಿಯನ್ನು ಕೊಡೋದಿಲ್ಲ ಅಂತಾನೆ. ಭೋಭೋ ಕುರುಕುಲ ಕಲಂಕಭೂತ ಐಶೋ ಲುಬ್ಧ ವಯಂ ಕಿಲ ತೃಣಾಂತರಿತ ಅಭಿಭಾಷಕಾ. ನಮ್ಮನ್ನು ಹುಲ್ಲುಕಡ್ಡಿಗೂ ಕಡಿಮೆಯಾಗಿ ನೋಡ್ತಾ ಇದೆಯಾ, ಕುರುಕುಲ ಕಲಂಕಭೂತ, ಅಪಕೀರ್ತಿಯನ್ನೇ ಬಯಸ್ತಾ ಇರ್ತಕ್ಕಂಥ ನೀಚ ಅಂತಂತಾನೆ. ಭೋ ಗೋಪಾಲಕ ತೃಣಾಂತರಾಭಿಭಾಷ್ಯೋ ಭವಾನ್. ಹೌದೋ ಗೊಲ್ಲ, ಹುಲ್ಲುಕಡ್ಡಿ ಅಡ್ಡ ಇಟ್ಕೊಂಡೇ ನಿನ್ನ ಜೊತೆ ಮಾತಾಡಬೇಕು. ಅವೇದ್ಯಾಂ ಪ್ರಮದಾಂ ಹತ್ವ ಹಯಂ ಗೋವೃಷಮೇವ ಚ ಮಲ್ಲಾನಪಿ ಸುನಿರ್ಲಜ್ಜ ವಕ್ತುಮಿಚ್ಛಸಿ ಸಾಧುಭಿ. ಕೊಲ್ಲಬಾರದ ಹೆಣ್ಣನ್ನು, ಹಸುವನ್ನು, ಕುದುರೆಯನ್ನು ಕೊಂದು ಮಲ್ಲರನ್ನು ಮೋಸದಿಂದ ಮಣ್ಣು ಮಾಡಿ ನೀನು ನನ್ನೆದುರಿಗೆ ಬಂದಿದ್ದೀಯಾ ಸಾಧು ಅಂತ. ನನ್ನನ್ನು ಹೀಗಂತೀಯ ಅಂತಂತಾನೆ. ಹೌದು, ನಿನ್ನನ್ನೇ ಅನ್ನೋದು ಅಂತ ದುರ್ಯೋಧನ ಅಂತಾನೆ. ಅಹಂ ಅವಧತ ಪಾಂಡರಾತ ಪತ್ರ ದ್ವಿಜವರಹಸ್ತ ಧೃತಾಂಬು ಸಿಕ್ತ ಮೂರ್ಧ ಅವನತ ನೃಪಮಂಡಲಾನುಯಾತ್ರೈ ಸಹ ಕಥಯಾಮಿ ಭವದ್ವಿದೈ ನ ಭಾಷ್ಯ. ನಾನು ವಿಧಿವತ್ತಾಗಿ ಮೂರ್ಧಾಭಿಷಿಕ್ತನಾದಂಥವನು, ಪಟ್ಟಾಭಿಷೇಕ ಮಾಡಿಸಿಕೊಂಡಿದ್ದೀನಿ, ಅಭಿಷೇಕ ಜಲಾರ್ದ್ರ ಕಿರೀಟನಾಗಿದ್ದೀನಿ ಮತ್ತು ಛತ್ರವನ್ನು ಹೊಂದಿದ್ದೀನಿ, ಶ್ವೇತಾತಪತ್ರ ಚಾಮರಾದಿಗಳಿಂದ ಅಲಂಕೃತನಾಗಿದ್ದೀನಿ. ನಿನ್ನಂಥ ರಾಜನಲ್ಲದವನ ಜೊತೆ ನಾನು ಮಾತಾಡ್ಬೋದು, ಇಟ್ಸ್ ಬಿಲೋ ಮೈ ಡಿಗ್ನಿಟಿ ಅಂತಾನೆ. ನವ್ಯಾಹರತಿ ಕಿಲ ಸುಯೋಧನ ಭೋಹ ಶಠ ಬಾಂಧವ ನಿಸ್ನೇಹ ಕಾಕ ಕೇಕರ ಪಿಂಗಲ ತ್ವದರ್ಥಾತ್ ಕುರುವಂಶೋಯಂ ಅಚಿರಾನ್ ನಾಶಮೇಷ್ಯತಿ. ಅಯ್ಯೋ ಮೂರ್ಖ, ಅಯ್ಯೋ ಬಂಧು ನಿಸ್ನೇಹಿ, ಅಯ್ಯೋ ಕಾಗೆ, ಅಯ್ಯೋ ಕೋತಿ, ಅಯ್ಯೋ ಮೆಳ್ಳಗಣ್ಣ, ಇದೇ ಮಾತುಗಳು ಕಾಕ ಕೇಕರ ಪಿಂಗಳ ಅಂತ. ಇದೊಂದು ಮಾತ್ರ ಯಾಕೆ ಹೀಗೆ ಹಾಕದ ಭಾಸ ಅಂತ ಗೊತ್ತಾಗೋದಿಲ್ಲ. ಕೇವಲ ಶಬ್ದ ಮಾತ್ರ ಮಾಡುವಂಥದ್ದು, ಕೆಲಸ ಏನು ಮಾಡದೇ ಇರುವುದು ಕಾಗೆ ಎನ್ನುವ ಅರ್ಥದಲ್ಲಿರಬೇಕು. ಮತ್ತು ಕೇಕರ ಅಂತಂದರೆ ದೃಷ್ಟಿದೋಷ ಇರ್ತಕ್ಕಂಥವನು ಮೆಳ್ಳಗಣ್ಣ, ನೀನು ವಕ್ರದೃಷ್ಟಿ ನಿನ್ನದು ಅಂತ. ಮತ್ತು ಪಿಂಗಳ ಅಂದರೆ ಕೋತಿ, ಚಪಲನಾದವನು, ನೀನು ನಿಶ್ಚಯವಾದಂಥ ಸದ್ಬುದ್ಧಿಯನ್ನು ಹೊಂದಿಲ್ಲ ಅಂತ ಇರಬಹುದು. ಒಟ್ಟಿನಲ್ಲಿ ಇದಂತೂ ಸ್ವಲ್ಪ ಅನ್ಪಾರ್ಲಿಮೆಂಟ್ರಿ ಆಗಿ ಬೈದಂಥದ್ದು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೃಷ್ಣ ಹೇಳ್ತಾನೆ, ಇವನು ಬಿಡ್ರಿ, ಈ ಥರ ನೀಚನನ್ನು ಆಶ್ರಯಿಸಿಕೊಂಡು ಏನು ಮಾಡುವಂಥದ್ದಲ್ಲ, ಹೊರಡಬೇಕು ನಾವು, ಇವನ ಪಕ್ಷದಲ್ಲಿ ಇರಬಾರದು, ನೀವು ಕೂಡ ಅಷ್ಟೇ, ಇಂಥವನ ಜೊತೆಗ ನಂಟಸ್ತಿಕೆ ಮಾಡೋದು, ಇಂಥವನಿಗ ಸಾಮಂತರು ಅಂತಂದಾಗ ಹೊರಡ್ತಾನೆ ಕೃಷ್ಣ. ಇದು ಮೂಲದಲ್ಲಿಲ್ಲದೆ ಇರತಕ್ಕಂಥದ್ದು, ಕೃಷ್ಣ ತಾನೇ ಹೊರಡುವಂಥದ್ದು. ಕೃಷ್ಣ ಮೂಲದಲ್ಲಿ ಹೇಳ್ತಾನೆ, ಇಷ್ಟೆಲ್ಲ ನೈಚ್ಯವನ್ನು ಮಾಡ್ತಕ್ಕಂಥ ದುರ್ಯೋಧನನನ್ನು ನಾವೇ ಸೆರೆ ಹಿಡಿಯೋಣ, ಸೆರೆ ಹಿಡಿದು ಅವನನ್ನು ಕಟ್ಟಿದ್ರೆ ಆಗ ಉಳಿತಾಗುತ್ತದೆ. ಹಿಂದೆ ಅಸಮಂಜಸನೆಯನ್ನು ಪರಿತ್ಯಾಗ ಮಾಡಲಿಲ್ವೇ ಸಾಗರ, ಆ ಥರ ಮಾಡಬೇಕು. ಮತ್ತು ಹಿಂದೆ ಅದೇ ರೀತಿಯಾಗಿ ಧೂರ್ತನಾಗಿರ್ತಕ್ಕಂಥ ವೇನನನ್ನು ಋಷಿಗಳೇ ಧ್ವಂಸ ಮಾಡಲಿಲ್ವೇ, ಆ ರೀತಿ ಇವನಿಗೆ ಸರಿಯಾದ ಪ್ರತಿಕಾರ ಮಾಡಬೇಕು ಅಂತಾನೆ. ಆಗ ದುರ್ಯೋಧನ, ನಾನೇ ಇವನನ್ನು ಕಟ್ಟಿಸ್ಬಿಡ್ತೀನಿ, ನೀನೇ ನನ್ನನ್ನು ಸೆರೆ ಹಿಡಿಸೋದು ಅಂತ ಮಾಡ್ತಾನೆ. ಅದಕ್ಕಾಗಿ ಕಥಂ ಯಾಸ್ಯತಿ ಕಿಲ ಕೇಶವ ದುಶಾಸನ ದುರ್ಮರ್ಷಣ ದುರ್ಮುಖ ದುಷ್ಟೇಶ್ವರ ಕೇಶವೋ ಬದ್ಯತಾಂ, ಕೇಶವನ್ನು ಕಟ್ಟಾಕಿ ಅಂತ ತನ್ನ ತಮ್ಮಂದ್ರನ್ನೆಲ್ಲ ಹೇಳ್ತಾನೆ. ಅವ್ರು ಯಾರಿಗೂ ಆಗೋದಿಲ್ಲ. ಆ ತತ್ಕ್ಷಣ ಯಾರೂ ಆಗದೇ ಇದ್ದಾಗ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಭವತು ಅಹಮೇವ ಪಾಶೈರ್ ಬದ್ನಾಮಿ ಅಂತ ಬಂದಾಗ ಕೃಷ್ಣ ಅಂತಾನೆ, ಕಥಂ ಬದ್ಧುಕಾಮೋ ಮಾಂ ಕಿಲ ಸುಯೋಧನ ಭವತು ಸುಯೋಧನಸ್ಯ ಸಾಮರ್ಥ್ಯಂ ಪಶ್ಯಾಮಿ ಅಂಥೇಳಿ ವಿಶ್ವರೂಪ ತೋರಿಸ್ತಾನೆ. ವಸ್ತುತಃ ಈ ವಿಶ್ವರೂಪ ಮೂಲ ಮಹಾಭಾರತದ ಕ್ರಿಟಿಕಲ್ ಎಡಿಷನ್ ಅಂತೀವಲ್ಲ, ಪರಿಷ್ಕೃತ ಆವೃತ್ತಿಯಲ್ಲಿ ಇಲ್ಲ, ಪಾಠಾಂತರಗಳಲ್ಲಿ ಉಂಟು. ಈ ವಿಶ್ವರೂಪದ ಬಗ್ಗೆ ಒಂದು ಸ್ವಲ್ಪ ಪ್ರತ್ಯೇಕ ಚರ್ಚೆ ಮಾಡಬೇಕು. ಅರ್ಜುನನಿಗೆ ಹೇಳ್ತಾನೆ, ಸುದರ್ಶನಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ ಅಂತ. ಇದು ದೇವತೆಗಳಿಗೂ ದುರ್ಲಭವಾದದ್ದು, ಬಯಸುವಂಥದ್ದು, ಇದು ಯಾರಿಗೂ ತೋರಿಸಿಲ್ಲ, ನಿನಗೆ ದೃಢಂ ಪ್ರೀತೋಸಿ ಇಷ್ಟೋಸಿ ಅಂತ ಕೊಡ್ತಾ ಇದ್ದೀನಿ, ದರ್ಶನವನ್ನು ತೋರಿಸ್ತಾ ಇದ್ದೀನಿ ಅಂತ ಭಗವದ್ಗೀತೆಯ ವಿಶ್ವರೂಪ ಸಂದರ್ಶನದಲ್ಲಿ ಕೃಷ್ಣ ಹೇಳ್ದ. ಆದರೆ ಒಂದೆರಡು ತಿಂಗಳ ಕೆಳಗೆ ಕೌರವರ ಸಭೆಯಲ್ಲಿ ಎಲ್ರಿಗೂ ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ಮೊದಲುಗೊಂಡು ತೋರಿಸಿದ್ದೀಯಲ್ಲಪ್ಪ, ಏನಿದು ಅಂತಂದರೆ. ಹೀಗಾಗಿ ಬಂಕಿಂಚಂದ್ರ ಮೊದಲಾದಂಥ ವಿದ್ವಾಂಸರು ಬಹಳ ಹಿಂದೆಯೇ, ಪರಿಷ್ಕೃತ ಆವೃತ್ತಿ ಬರೋಕ್ಕೆ ಮುನ್ನವೇ ಈ ವಿಶ್ವರೂಪ ಉದ್ಯೋಗ ಪರ್ವದಲ್ಲಿ ತೋರಿಸುವುದು ನಿಜವಾಗಿ ಮೂಲದ್ದಲ್ಲ, ಪ್ರಕ್ಷೇಪ ಅಂತ ತೀರ್ಮಾನ ಮಾಡ್ತಾರೆ. ಕೇವಲ ಭೀಷ್ಮ ಪರ್ವದಲ್ಲಿ, ಭಗವದ್ಗೀತೋಪರ್ವದಲ್ಲಿ ಬರುವಂಥ ಆ ವಿಶ್ವರೂಪಾಧ್ಯಾಯ ಅಂತ ಯಾವುದಿದೆ, ವಿಶ್ವರೂಪ ಸಂದರ್ಶನಾಧ್ಯಾಯ ಅಂತ 11ನೇ ಅಧ್ಯಾಯ ಗೀತೆ, ಇದು ಅದು ಮಾತ್ರ ನಿಜವಾದದ್ದು ಅಂತಾರೆ. ಆದರೆ ಭಾಸನ ಕಾಲಕ್ಕೆ ಅದಿತ್ತು ಅಂತ ಅನಿಸುತ್ತೆ ಭಾಗ. ಹಾಗಾಗಿ ಇಲ್ಲಿ ಕೃಷ್ಣ ತೋರ್ಪಡಿಸ್ತಾ ಇದ್ದಾನೆ.
ಭಾಸನದಲ್ಲ ಈ ಕೃತಿ ಅಂತ ಹೇಳೋರು ಇದು ಅರ್ವಾಚೀನವಾದದ್ರಿಂದಲೇ ಈ ರೀತಿಯಾದ ಕಲ್ಪನೆಗಳು ಬೆಳ್ಕೊಂಡಿವೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನೋಡಬೇಕಾದ್ದೇನೆಂದರೆ ಎಲ್ಲೆಲ್ಲಿಯೂ ಕೇಶವ ಇದ್ದಾನೆ ಅಂತ. ಅಲ್ಲಿ ತೋರಿಸ್ತಕ್ಕಂಥದ್ರೊಳಗೆ ಕೇಶವನಲ್ಲಿ ಸಕಲ ವಿಶ್ವವೂ ಕಾಣಿಸುವಂತೆ ಮಹಾಭಾರತದಲ್ಲಿ ಬಂದರೆ ಇಲ್ಲಿ ವಿಶ್ವರೂಪ ದರ್ಶನ ಬೇರೆ. ಅಲ್ಲಿ ನೋಡಿದ್ರು ಕೃಷ್ಣ, ಇಲ್ಲಿ ನೋಡಿದ್ರು ಕೃಷ್ಣ, ಎಲ್ಲಿ ನೋಡಿದ್ರು ಕೃಷ್ಣ ಇರುವಂಥದ್ದು. ಪುರಂದರದಾಸರ ಅಲ್ಲಿ ನೋಡಲು ರಾಮ ಹಾಡಿನ ತರಹ ಇಲ್ಲಿ ಕಾಣಿಸುವಂಥದ್ದು. ಮತ್ತು ಚಿಕ್ಕದಾಗಿ ದೊಡ್ಡದಾಗಿ ಎಲ್ಲ ಕಾಣಿಸ್ತಾನೆ. ಕಥಂ ದೀರ್ಘತ್ವಂ ಕೇಶವಸ್ಯ, ಕಥಂ ಹ್ರಸ್ವತ್ವಂ ಕೇಶವಸ್ಯ, ಮಂತ್ರಶಾಲಾಯಾಮ್ ಕೇಶವ, ಗುಡ್ಯೆ ಕೇಶವ ಅಂತೆಲ್ಲ ಎಲ್ಲ ಕಡೆಯಲ್ಲಿಯೂ ಕೇಶವ ಅನ್ನುವುದು. ಇದು ನಮ್ಮ ಸಿನಿಮಾಗೆ ಹೇಳಿ ಮಾಡಿಸಿದಂಥದ್ದು. ಎಲ್ಲ ಈಗ ಅಂತೂ ಬೇಕಾದಂತೆ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ ಅಲ್ಲಿ ಮಾಡುವಂಥದ್ದು. ಆದರೆ ಕುಡಿಯಾಟ್ಟಂನಲ್ಲಿ ಎಲ್ಲವನ್ನು ನಾಟ್ಯಧರ್ಮಿಯಿಂದಲೇ ಮಾಡ್ತಾರೆ. ಅವರಿಗೆ ಚಾಕ್ಯಾರಗಳಿಗೆ ವಿಸ್ತಾರವಾಗಿ ಮಾಡೋದಕ್ಕೆ ತುಂಬ ಅವಕಾಶ ಇರುವಂಥ ನಾಟಕ ಇದು. ಆಮೇಲೆ ಪಾಂಡವರನ್ನೇ ನಾನು ಧ್ವಂಸ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದನು, ಸೈನ್ಯ ಸನ್ನಾಹ ಮಾಡ್ತೀನಿ ಅಂತ ದುರ್ಯೋಧನ ನುಗ್ಗುತ್ತಾನೆ. ಆಗ ಪಾಂಡವಾನಾಂ ಕಾರ್ಯಂ ಅಹಮೇವ ಸಾಧಯಾಮಿ ಅಂಥೇಳಿ ಕೃಷ್ಣ ನಾನೇ ಪಾಂಡವರ ಕೆಲಸ ಮಾಡ್ತೀನಿ ಅಂಥೇಳಿ ಸುದರ್ಶನನ್ನು ಆಹ್ವಾನ ಕೊಡ್ತಾನೆ. ಆಗ ಸುದರ್ಶನ ಬರ್ತಾನೆ. ದೇವ ನನ್ನನ್ನು ಕರೆಸಿದ್ದೇನು ಅಂತ ಹೇಳ್ಬಿಟ್ಟು ಬರ್ತಾನೆ. ಕಿಮ್ಮೇರು ವಂದರ ಕುಲಂ ಪರಿವರ್ತಯಾಮಿ ಸಂಕ್ಷೋಭಯಾಮಿ ಸಕಲಂ ಮಕರಾಲಯಂ ವಾ ನಕ್ಷತ್ರ ವಂಶಮಖಿಲಂ ಭೂಪಾತಯಾಮಿ ನಾಶಕ್ಯಮಸ್ತಿ ಮಮದೇವ ತವ ಪ್ರಸಾದಾತ್. ಮೇರುವನ್ನು ಬೀಳಿಸಬೇಕಾ, ಸಮುದ್ರವನ್ನು ಉಲ್ಲೋಲ ಕಲ್ಲೋಲ ಮಾಡಬೇಕೇ, ಅಥವಾ ನಕ್ಷತ್ರ ವಂಶವನ್ನೇ ಭೂಮಿಗೆ ಜಾರಿಸಬೇಕಾ, ನಿನ್ನ ಅನುಗ್ರಹದಿಂದ ನನಗಾಗದೇ ಇರುವುದು ಯಾವುದೂ ಇಲ್ಲ ಅಂತ. ಆಮೇಲೆ ಎಲ್ಲ ದಿವ್ಯಾಯುಧಗಳು ಬರಲಿ ಅಂತ. ಮತ್ತು ಪ್ರತಿಯೊಂದು ಆಯುಧಗಳು ಕೂಡ ಬರ್ತವೆ. ಆ ಸಂದರ್ಭದಲ್ಲಿ ಸುದರ್ಶನ ಹೇಳ್ತಾನೆ, ಸ್ವಾಮಿ ನೀನು ಈ ರೀತಿಯಾಗಿ ಮಾಡುವುದು ತರವಲ್ಲ. ಮಹೀಭಾರಾಪನಯನಂ ಕರ್ತುಂ ಜಾತಸ್ಯ ಭೂತಲೆ ಅಸ್ಮಿನ್ನೇವ ಗತೇ ದೇವ ನನು ಸ್ಯಾದ್ ವಿಫಲಶ್ರಮ. ಪಾಂಡವರ ಮೂಲಕ ನೀನು ಮಾಡಿಸಬೇಕು ಅಂತಿರುವಂಥದ್ದು, ಇದನ್ನು ನೀನೇ ಮಾಡಿಬಿಟ್ರೆ ಸರಿಯಾಗುವಂಥದ್ದಲ್ಲ, ದಯಮಾಡಿ ಉಪಸಂಹರಿಸು ಅಂತ. ಆಯಿತು, ನೀವೆಲ್ಲರೂ ನಿಮ್ಮ ನಿಮ್ಮ ಸ್ಥಾನಗಳಿಗೆ ಹೋಗಿ ಅಂತ. ಆಗ ಶಾರ್ಂಗ, ಕೌಮೋದಕಿ ಇತ್ಯಾದಿಗಳಿಗೆಲ್ಲವೂ ಕೂಡ ಹೋಗುತ್ತವೆ. ಆಗ ಆಯಾ ಆಯುಧಗಳ ವರ್ಣನೆ ಕೂಡ ಬರ್ತವೆ. ಇವೆಲ್ಲ ಆಯುಧಗಳು ರಂಗಸ್ಥಳದಲ್ಲಿ ಬರುವಂಥ ರೀತಿಯಲ್ಲಿ ಮಾಡುವುದು ತುಂಬ ಆಕರ್ಷಕವಾದಂಥದ್ದು. ಅದರೊಳಗೂ ಕುಡಿಯಾಟ್ಟಂ, ಕಥಕಳಿ, ಯಕ್ಷಗಾನದಲ್ಲೆಲ್ಲ ಬಣ್ಣ ಬಣ್ಣದ ವೇಷಗಳು ಯಥೇಷ್ಟವಾಗಿರುತ್ತದೆ. ಅಲ್ಲಿ ಕೇರಳದಲ್ಲಂತೂ ಈ ಥರ ದಿವ್ಯಾಯುಧಗಳು ದಿವ್ಯ ಪುರುಷರಿಗೆ ಮಿನುಕ್ ಅನ್ನುವಂಥ ಒಂದು ವೇಷ ಮಾಡಿಸ್ತಾರೆ. ಮುಖಕ್ಕೆ ಉಜ್ವಲವಾದ ಹಳದಿಯ ಬಣ್ಣವನ್ನು ಮತ್ತು ಹಳದಿಯ ವೇಷವನ್ನು ಮಾಡಿ ಬೇರೆ ಬೇರೆ ಚುಟ್ಟಿ, ಮುಖವರ್ಣಿಕೆ ಅದನ್ನೆಲ್ಲ ಇಟ್ಟು ದೊಡ್ಡ ದೊಡ್ಡ ತಟ್ಟಿ ಕಿರೀಟಗಳನ್ನು ಕಟ್ಟಿಸ್ತಾರೆ. ಹಾಗೆ ಮಾಡಿ ಆ ಒಂದು ವೇಷಗಳನ್ನು ಕಳೆಗಟ್ಟಿಸ್ತಾರೆ. ಅವುಗಳದೆಲ್ಲ ಪ್ರವೇಶವಾಗುವಂಥ ರೀತಿಯಲ್ಲಿ ನಮಗೆ ಕಾಣಿಸುತ್ತದೆ. ಹೇ ಶಾರ್ಂಗ, ಕೌಮೋದಕಿ, ಪಂಚಜನ್ಯ, ದೈತ್ಯಾಂತಕೃನ್ನಂದಕ, ಶತ್ರುವನ್ನೇ ಪ್ರಶಾಂತರೋಷೋ ಭಗವಾನ್ ಮುರಾರಿಹಿ ಸ್ವಸ್ಥಾನಮೇವಾತ್ರಹಿ ಗಚ್ಚತಾವತ್. ನೀವೆಲ್ಲರೂ ನಿಮ್ಮ ನಮ್ಮ ಸ್ಥಾನಕ್ಕೆ ಅಂದರೆ ವೈಕುಂಠಕ್ಕೆ ಹೋಗಿ ಅಂಥೇಳಿ ನಿವೇದನೆ ಮಾಡುವ ಮೂಲಕವಾಗಿ ಆ ಒಂದು ಭಾಗ ಮುಗಿಯುವುದಾಗುತ್ತದೆ. ಇದು ಒಂದು ರೀತಿ ಸಮವಕಾರಗಳಲ್ಲಿ ತೋರುವಂತಹ ದೈವಾದ್ಭುತ ವಿಸ್ಮಯಗಳಿಗೆ ಅವಕಾಶ ಇದೆ ಅಂತ ಆ ಕಾರಣದಿಂದಲೇ ಎನ್ ಪಿ ಉನ್ನಿಯವರು ಇದನ್ನು ಸಮವಕಾರ ಅಂತ ಹೇಳ್ತಾರೆ ಅಂತಂದನೆಲ್ಲ ಇಲ್ಲಿ ಕಾಣತಕ್ಕಂಥದ್ದು. ಆದರೆ ಇದೆಲ್ಲ ಏಕಾಂಕವಾಗಿ ಬರುವಂಥದ್ದು ಅನ್ನೋ ದೃಷ್ಟಿಯಿಂದ ನಮಗೆ ಸಮವಕಾರ ಅಂತ ಕರೆಯೋಕ್ಕಾಗೋಲ್ಲ. ಆ ಹೊತ್ತಿಗೆ ದುರ್ಯೋಧನನು ಮೂರ್ಛಿತನಾಗಿ ಬಿದ್ದುಬಿಡ್ತಾನೆ. ಆಮೇಲೆ ಧೃತರಾಷ್ಟ್ರ ಬರ್ತಾನೆ. ಕೊನುಕೊಲು ಗತಃ ವಾಸುದೇವ, ಕೊನುಕೊಲು ಗತಃ ವಾಸುದೇವ, ಭಗವಾನ್ ನಾರಾಯಣ ಅಂತ ಕೃಷ್ಣ ಎಲ್ಲಿ ಅಂತ ಹುಡುಕೊಂಡು ಬರ್ತಾನೆ. ಆಮೇಲೆ ಮಮ ಪುತ್ರಾಪರಾಧಾತ್ ತು ಶಾರ್ಂಗಪಾಣೆ ತವಾಧುನಾ ಏತನ್ಮೇ ತ್ರಿದಶಾಧ್ಯಕ್ಷ ಪಾದಯೋ ಪತಿತಂ ಶಿರಃ. ನನ್ನ ಮಗನ ಅವಿವೇಕವನ್ನು ನೀನು ಕ್ಷಮಿಸು ಅಂತ ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ. ಉತ್ತಿಷ್ಠೋತ್ತಿಷ್ಠ ಅಂತ ಕೃಷ್ಣ ಎಬ್ಬಿಸಿ ಆರ್ಘ್ಯ, ಪಾದ್ಯ ಇತ್ಯಾದಿಗಳನ್ನು ಕೊಟ್ಟಾಗ ಆಯಿತು, ಇದೆಲ್ಲ ಸ್ವೀಕರಿಸಿದ್ದಾಯಿತು, ಇನ್ನು ನಿನ್ನ ಮಗ ಅಂತೂ ಕೇಳುವಂತೆ ಕಾಣೆ, ನಿನಗೆ ನಾನು ಏನು ಮಾಡಲಿ ಅಂತ. ನೀನು ದಿವ್ಯ ದರ್ಶನ ತೋರಿಸಿದೆಯಲ್ಲ ಸಾಕು, ಇನ್ನೇನು ಬೇಕಿಲ್ಲ, ಭಗವಾನ್ ಪ್ರಸನ್ನ ಕಿಮತಃ ಪರಮಿಚ್ಛಾಮಿ ಅಂತಂತಾನೆ. ಆಮೇಲೆ ಅವನು ಕಳಿಸಿಕೊಡ್ತಾನೆ. ಮತ್ತು ಧೃತರಾಷ್ಟ್ರನೇ ಭರತವಾಕ್ಯವನ್ನು ಹೇಳ್ತಾನೆ. ಇಮಾಮ ಸಾಗರ ಪರ್ಯಂತಾಂ ಹಿಮವದ್ವಿಂಧ್ಯಕುಂಡಲಾಂ ಮಹೀಮೇಕಾದ ಪತ್ರಾಂಕಾಂ ರಾಜಸಿಂಹ ಪ್ರಶಾಸ್ತುನಃ ಅಂತ. ಹಿಮವಂತ ಮತ್ತು ವಿಂಧ್ಯ ಎರಡು ಪರ್ವತ ಶ್ರೇಣಿಗಳನ್ನು ಕುಂಡಲವಾಗಿ ಮಾಡಿಕೊಂಡಂತಹ ಇಡೀ ಸಾಮ್ರಾಜ್ಯವನ್ನು, ಈ ಭರತಖಂಡವನ್ನು ನಮ್ಮ ರಾಜಸಿಂಹ ಆಳಲಿ ಅಂತ. ಇದೇ ಭರತವಾಕ್ಯವನ್ನು ನಾವು ಸ್ವಪ್ನ ನಾಟಕದಲ್ಲಿ ಕೂಡ ನೋಡ್ತೀವಿ. ಹಾಗೆ ಈ ನಾಟಕ ಮುಗಿಯುತ್ತದೆ. ನಾಟಕೀಯ ತಂತ್ರ ಇಲ್ಲಿ ತುಂಬ ಚೆನ್ನಾಗಿದೆ. ಪ್ರಸ್ಫುಟವಾಗಿ ದುರ್ಯೋಧನ ಮತ್ತು ಕೃಷ್ಣ ಪಾತ್ರಗಳು ರೂಪುಗೊಂಡಿವೆ. ಕವಿತಾಂಶವೂ ತಕ್ಕ ಮಟ್ಟಿಗೆ ಹೃದಯವಾಗಿದೆ. ಸಂಭಾಷಣೆ ಮಾತ್ರ ಅತ್ಯದ್ಭುತವಾಗಿರುವಂಥದ್ದು.
ರಂಗಕ್ರಿಯೆಗಳಿಗೆ ತುಂಬ ಅವಕಾಶ ಇರುವಂಥದ್ದು. ಹೀಗೆ ನೋಡಿದಾಗ ನಮಗೆ ಈ ನಾಟಕದಲ್ಲಿ ಹೆಚ್ಚಿನ ಸತ್ವ ಇದೆ. ಇಲ್ಲಿ ಧ್ವನ್ಯರ್ಥಗಳಿಗೆ ತುಂಬ ಅವಕಾಶ ಇಲ್ಲ. ಚಮತ್ಕಾರ, ಕೆಣಕು, ತಿಣುಕು, ಚಾಟುಕ್ತಿಗಳೇನೆ. ಆದರೆ ರಂಗತಂತ್ರಕ್ಕೆ ಬಹಳಷ್ಟು ಅವಕಾಶ ಇರುವಂಥದ್ದು. ಹಾಗಾಗಿ ರಂಗೀಯ ಯುಕ್ತಿಯಿಂದ ನೋಡಿದಾಗ ಭಾಸನ ನಾಟಕಗಳೆಲ್ಲ ಶೋಭಿಸುತ್ತವೆ ಅನ್ನೋದನ್ನು ಇದು ಮತ್ತೆ ಸಾಬೀತು ಮಾಡುವಂಥದ್ದು. ನಾಳೆ ದಿವಸ ಕಾರ್ಯಕ್ರಮ ಇಲ್ಲ. ಹಾಗಾಗಿ ಮುಂದೆ ಪ್ರಾಯಶಃ 20ನೇ ತಾರೀಕಿನಿಂದ ಬರುವಂಥದ್ದು ಅಂತ ಅನಿಸುತ್ತೆ ರಾಮಾಯಣ ದರ್ಶನದ್ದು. ಅದರಲ್ಲಿ ನೋಡೋಣ. ನಮಸ್ಕಾರ. ಮುಂದಿನ ಕಾರ್ಯಕ್ರಮ ದಿನಾಂಕ 20 ಮಂಗಳವಾರದಿಂದ ಕುವೆಂಪು ರಾಮಾಯಣ ದರ್ಶನಂ ವಾಚನ ವ್ಯಾಖ್ಯಾನ ಮಾಲಿಕೆಯ ಮುಂದಿನ ಭಾಗ ನಡೆಯೋದಿದೆ. ವಿದ್ವಾನ್ ಚಂದ್ರಶೇಖರ ಕೆದಿಲಾಯ ಅವರಿಂದ ವಾಚನ, ವಿದ್ವಾನ್ ಎಚ್.ಎಸ್. ವೇಣುಗೋಪಾಲ್ ಅವರಿಂದ ಕೊಳಲು ವಾದನ, ಶತಾವಧಾನ್ ಡಾಕ್ಟರ್ ರಾ ಗಣೇಶ್ ಅವರಿಂದ ವ್ಯಾಖ್ಯಾನ ಇರುತ್ತೆ. ಕಳೆದ 5 ದಿವಸಗಳಿಂದ ನಡೆದ ಈ ಉಪನ್ಯಾಸ ಸತ್ರವನ್ನು ಮಿತ್ರರಾದ ಶ್ರೀ ಎಚ್.ಎ. ವಾಸುಕಿ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ಮತ್ತು ಅವರ ಪರಿವಾರಕ್ಕೆ ಎಲ್ಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಭಾಸಕವಿಯ ನಾಟಕಗಳು ಬೆಳಕಿಗೆ ಬಂದದ್ದರ 100ನೇ ವರ್ಷದ ನಿಮಿತ್ತ ಅವನ ನಾಟಕ ಸಮೂಹಗಳ ಅವಲೋಕನದಲ್ಲಿ ನಾವು ಸೇರಿದ್ದೇವೆ. ಭಾಸ ನಾಟಕ ಚಕ್ರ ಕುರಿತ ಈ ಉಪನ್ಯಾಸ ಮಾಲಿಕೆಯ ಮುಂದುವರಿದ ಭಾಗ ಮುಂದಿನ ಜೂನ್ 14ರಿಂದ 19ರವರೆಗೆ ನಡೆಯೋದಿದೆ. ಇದುವರೆಗೆ ಲಬ್ಧವಾಗಿರುವ ಭಾಸ ನಾಟಕಗಳಲ್ಲಿ ರಾಮಾಯಣವನ್ನು ಆಧರಿಸಿದವು ಪ್ರತಿಮಾ ನಾಟಕ ಮತ್ತು ಅಭಿಷೇಕ ನಾಟಕ. ಶಂಕಿತ ಕರ್ತೃತ್ವದ ಯಜ್ಞಫಲವೂ ರಾಮಾಯಣಾಧಾರಿತ. ಮಹಾಭಾರತವನ್ನು ಆಧಾರವಾಗಿಟ್ಟುಕೊಂಡಿರುವುದು ಮಧ್ಯಮ ವ್ಯಾಯೋಗಾದಿ 6 ನಾಟಕಗಳು. ಬೃಹತ್ ಕಥೆ ಆಧಾರದ ಮೇಲೆ ಬರೆದವು ಸ್ವಪ್ನವಾಸವದತ್ತಾದಿ 4 ನಾಟಕಗಳು. ಇವತ್ತು ಮುಗಿದಿರುವ ಮೊದಲ ಪರ್ಯಾಯದಲ್ಲಿ ರಾಮಾಯಣವನ್ನು ಆಧಾರವಾಗಿಟ್ಟುಕೊಂಡ ನಾಟಕಗಳ ಪರಿಚಯ ಮತ್ತು ಮಹಾಭಾರತ ಆಧಾರಿತ ನಾಟಕಗಳ ಸಮೀಕ್ಷೆ ಅರ್ಧ ದೂರ ಸಾಗಿದೆ. ರಾಮಾಯಣದ ಕವಿಗಳ ಭಾರದಿಂದ ಫಣಿರಾಯ ತಿಣುಕದ ಅಂತ ಕುಮಾರವ್ಯಾಸ ಹೇಳಿದ್ದ. ಆದರೆ ಫಣಿರಾಯನಿಗೆ ಉಳಿದವರಿಗಿಂತ ಅತ್ಯಂತ ಕಡಿಮೆ ಭಾರ ಅನ್ನು ಹೊರಿಸಿರುವವನು ಭಾಸ ಅಂತ ಹೇಳಬೇಕಾಗತ್ತೆ. ನಮಗೆ ಹೆಚ್ಚು ಭಾರ ಬೇಕಾದರೆ ಮುರಾರಿ ಮೊದಲಾದ ಕವಿಗಳ ಹತ್ರ ಹೋಗಬಹುದು. ಭಾಸನ ವೈಶಿಷ್ಟ್ಯವೇ ಕಡಿಮೆ ಭಾರ, ಹೆಚ್ಚು ಭಾವ. ಸಂಸ್ಕೃತದಂಥ ಸಮೃದ್ಧ ಭಾಷೆ ಕೈತುಂಬ ಇದ್ದರೂ ಒಂದೇ ಒಂದು ಶಬ್ದವನ್ನು ದುರ್ವ್ಯಯ ಮಾಡೋದಿಲ್ಲ ಭಾಸ. ಈ ಸಂಯಮ ಮತ್ತು ಕೌಶಲ ನಿಜಕ್ಕೂ ಅಭೂತಪೂರ್ವ ಅಂತ ಹೇಳಬೇಕಾಗತ್ತೆ. ಮತ್ತು ನಮ್ಮಲ್ಲಿ ಅದೇಕೋ ಸಂಸ್ಕೃತ ಅಂದರೆ ಗಂಭೀರವಾದ ಭಾಷೆ, ಅದು ತುಂಬ ಗಂಭೀರ ವಿಷಯಗಳನ್ನು ಹೇಳೋದಕ್ಕೆ ಮಾತ್ರ ಲಾಯಕ್ಕು ಅನ್ನೋ ಭಾವನೆ ಬಹಳ ಜನರಲ್ಲಿ ಇದೆ. ಇದು ಎಷ್ಟು ನಿರಾಧಾರವಾದ ಭಾವನೆ ಅಂತ ಮನದಟ್ಟಾಗಬೇಕಾದ್ರೆ ಭಾಸನ ನಾಟಕಗಳನ್ನು ನೋಡಬೇಕು. ಇಲ್ಲಿ ಮಾತಿನ ಮಿಂಚು, ಸೂಕ್ಷ್ಮತೆ ಉದ್ದಕ್ಕೂ ಎದ್ದು ಕಾಣುತ್ತೆ. ಈ ಲವಲವಿಕೆಯೇ ತೋರಿಸುತ್ತೆ ಸಂಸ್ಕೃತ ಭಾಷೆಯ ಬಳಕೆ ಆಗ ಎಷ್ಟು ವ್ಯಾಪಕವಾಗಿ ಇದ್ದಿರಬೇಕು ಅಂತ. ನಾಟಕ ರಚನೆಯನ್ನು ಮತ್ತು ಅಭಿನಯವನ್ನು ಎಂಜಾಯ್ ಮಾಡುವ ದೊಡ್ಡ ಜನವರ್ಗ ಇರದಿದ್ದರೆ ವ್ಯಾಕ್ಯೂಮ್ನಲ್ಲಿ ಇಂಥ ಜೀವಂತಿಗೆ ಎದ್ದು ಬರೋದು ಸಾಧ್ಯವೇ ಇಲ್ಲ. ಪಂಚರಾತ್ರದಲ್ಲಿ ಈಗ ತಾನೇ ನೋಡಿದು ಬೃಹನ್ನಲೆಗೆ ಅಭಿಮನ್ಯು ಹೇಳ್ತಾನೆ, ಆತ್ಮಸ್ತುತಿ ಅನ್ನೋದು ನಮ್ಮ ವಂಶದಲ್ಲೇ ಬಂದಿಲ್ಲ, ಆದರೆ ಯುದ್ಧದಲ್ಲಿ ಸತ್ತೋರು ಯಾರ ಬಾಣದಿಂದ ಸತ್ತರು ಅಂತ ಪರೀಕ್ಷೆ ಮಾಡಿ ಅಲ್ಲಿ ಬೇರೆ ಯಾರ ಹೆಸರಾದರೂ ಇರುತ್ತೇನೋ ನೋಡಿ ಅಂತ. ಹೀಗೆ ಸಿಚುವೇಶ್ನಲ್ ಹ್ಯೂಮರ್ ಅಂತೂ ಇದ್ದೇ ಇದೆ. ಅದ್ರ ಜೊತೆಗೆ ಬೋನಸ್ಸಿನಂತೆ ಮಾತಿನ ಹಾಸ್ಯಗರ್ಭದ ಸ್ಫೋಟವೂ ಸೇರಿಕೊಂಡಿದೆ. ಇದು ನಾವು ಗಮನಿಸಬೇಕಾದ ಅಂಶ. ಹೀಗೇ ವಾಲಿಯ ಅಂತ್ಯ, ದುರ್ಯೋಧನನ ಅಂತ್ಯ, ಆ ಪ್ರಸಂಗಗಳು ಬೇರೆ ಕೃತಿಗಳಲ್ಲಿ ದಾವು ಪೇಚುಗಳು, ಅಪೀಟ್ ಮಾಡೋದು, ಅದು ಆ ವಿಷಯಗಳಾಗ್ತವೆ. ಆದರೆ ಅಭಿಷೇಕ ನಾಟಕದಲ್ಲಿ ವಾಲಿ ಶುದ್ಧಾಚಮನ ಮಾಡಿ ಪರಿತ್ಯಜಂತ್ಯವಮೇ ಪ್ರಾಣಾಹ
ವೀರವಾಹಿ ವಿಮಾನ ಕಾಲೇನ ಪ್ರೇಷಿತೋ ಮಾಂ ನೇತುಂ ಆಗತಃ ಭವತು ಅಯಮಯಮಾಗಚ್ಛಾಮಿ. ಈಗೋ ಬಂದೆ ಅಂತ ಸಂಭ್ರಮವಾಗಿ ಆನಂದದಿಂದ ಸ್ವರ್ಗ ವಿಮಾನವನ್ನು ಏರ್ತಾನೆ. ಅಂಥದೇ ದೃಶ್ಯವನ್ನು ಊರುಭಂಗದಲ್ಲಿಯೂ ನಾವು ನೋಡೋರಿದ್ದೇವೆ. ಇಂಥ ಸ್ಪಾರ್ಕಲ್ ಭಾಸನಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಣುತ್ತೆ. ಆ ಮಹಾಕವಿಯ ಸಂದರ್ಶನ ಮಾಡಿಸ್ತಾ ಇರುವ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕ ಎಚ್ ಎ ವಾಸುಕಿ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ.